ಇಲ್ಲಿ ಬಂದು ಟಿರಿಪ್ ಕರ್ತೈತಿ ಏನು ಚಿಂತೆ ಮಾಡಬೇಡ್ರಿ. ಈ ವಿಡಿಯೋ ನೋಡಾಕ್ತಿರಲ್ಲ ನಾನು ಹುಡುಕಿದ ಪೈಲಾಕ ಒಂದು ವಿಷಯ ಹೇಳ್ತಾನೆ. ಏನಪ್ಪಾ ಅಂದ್ರೆ ನೀವು ಫಸ್ಟ್ ಎಡಿಟಿಂಗ್ ಕಲಿಯೋರು ಇದ್ರ ಇಲ್ಲಿ ಕಡೆ ಎಡಿಟಿಂಗ್ ಪ್ರೋ ಇದ್ರ ಇಲ್ಲಿ ಕಡೆ ಎಡಿಟಿಂಗ್ ಅಡ್ವಾನ್ಸ್ ಇದ್ರ ಎಡಿಟಿಂಗ್ ಪ್ರೋ ಮ್ಯಾಕ್ಸ್ ಇದ್ರ ಈ ವಿಡಿಯೋನ ಫುಲ್ ನೋಡ್ರಿ. ಯಾಕಂದ್ರೆ ನೀವು 10,000 ವಿಡಿಯೋ ನೋಡಿರ್ಬೋದು, ಇದಕ್ಕೆ 1000 ವಿಡಿಯೋ ನೋಡಿರ್ಬೋದು, ಇದಕ್ಕೆ 500 ವಿಡಿಯೋ ನೋಡಿರ್ಬೋದು, ಇದಕ್ಕೆ 1 ವಿಡಿಯೋ ನೋಡಿರ್ಬೋದು. ಅದು ಈ ವಿಡಿಯೋಕ್ಕಿಂತ ಬೆಸ್ಟ್ ನಿಮಗೆ ಯಾವ ವಿಡಿಯೋನು ಸಿಗಂಗಿಲ್ಲ. ಯಾರು ಅಡ್ವಾನ್ಸ್ ಇದಿರಲ್ಲ ಅವರಿಗೂ ಅಥವಾ ಯಾರು ಹೊಸವಾಗಿದ್ದೀರ ಅವ್ರಿಗಂತೂ ಫುಲ್ ಜಾತ್ರೆ ಇದ್ದಂಗ ದುಮ್ಡ್ ಇದ್ದಂಗ ಈ ವಿಡಿಯೋ. ಯಾಕಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ನನಗೂ ಇದಕ್ಕಿಂತ ಈಗ ಜಸ್ಟ್ ಒಂದು ಅರ್ಧ ತಾಸಿಂದ ಒಬ್ಬನ ಜೊತೆ ಮಾತಾಡ್ತಿನಾಗ ಅವ ಯು ಪಿ ತಿಂತ್ರ ಒಂದ್ ಹುಡುಗ ಅವ್ ಎಡಿಟಿಂಗ್ ಅಂದ್ರ ಅಡ್ವಾನ್ಸ್ ಲೆವೆಲ್ನಾಗ ಅಂದ್ರ ಯಾವ್ದಂದಿ ಒಂದ್ ಸೆಕೆಂಡ್ ಮಾತಾಡ್ತಿನಾಗ ಈ ವಿಡಿಯೋ ಫುಲ್ಲಿ ನಿಮ್ಗೆ ಏನು ಎಡಿಟ್ ಇಲ್ದ ಏನು ಬೇಕಂತ ನಿಮ್ಗೆ ಕೈನ್ ಮಾಸ್ಟರ್ ಇಲ್ಲಿ ಲೋಗೋನು ಸಿಗ್ತಿರ್ಬೋದು. ಜಸ್ಟ್ ಈ ವಿಡಿಯೋ ಇಮೇಜ್ ಹಾಕಕ್ ಸಂಬಂಧ ನಾ ಕೈನ್ ಮಾಸ್ಟರ್ನಾಗ ಎಡಿಟ್ ಮಾಡಾಕ್ತೀನಿ. ಏನು ಬ್ಯಾಕ್ ಗ್ರೌಂಡ್ ನೋಡಕ್ ಹೋಗ್ಬೇಡ್ರಿ, ನನ್ನ ಫೇಸ್ ನೋಡಕ್ ಹೋಗ್ಬೇಡ್ರಿ, ಏನು ನೋಡಕ್ ಹೋಗ್ಬೇಡ್ರಿ. ಈ ಒಂದು ಅಬ್ಸರ್ವ್ ಮಾಡ್ರಿ, ನಾ ಸೈಡ್ ಇಮೇಜ್ ಅದು ಹಾಕೊಂಡ್ರೆ ವೆಬ್ಸೈಟ್ ಆ ವೆಬ್ಸೈಟ್ ನೇಮ್ ಆಗಿರ್ಬೋದು, ಇಲ್ಲಿ ಕರದ ಆ್ಯಪ್ ಹೆಸರು ಆಗಿರ್ಬೋದು, ಅದ್ರ ಲೋಗೋ ಆಗಿರ್ಬೋದು, ಏನ್ ಮಾಡಂಗಿಲ್ಲ ಸ್ಕ್ರೀನ್ ಶಾಟ್ ಹೊಡಿದ. ಸ್ಕ್ರೀನ್ ಶಾಟ್ ಹೊಡೋದ್ರಿಂದ ಯಾಕಪ್ಪ ಅಂದ್ರೆ ನಾ ಏನು ಹೇಳ್ಕೊಡಾಕ್ತಿಲ್ಲ ಅಂದ್ರೆ ನಿಮ್ಗೆ ಜಸ್ಟ್ ಮ್ಯಾಲ ಏನು ಇರ್ತೈತಿಲ್ಲ ನಿಮ್ಗೆ ಇದು ಬರೇ ಈ ವಿಡಿಯೋ ಮಾಡ್ಬೇಕಂದ್ರೆ ನಂದು ರಿಸರ್ಚ್ ರಾತ್ರಿ ಹಗಲ ಒಂದ್ 3-4 ತಿಂಗಳು ಒಂದಿಟ್ಟು ಕಷ್ಟಪಟ್ಟನ ಈ ವಿಡಿಯೋ ಮಾಡ್ಬೇಕನ್ನೋದು ನಂಗೆ ಉದ್ದೇಶ ಇದ್ರಕ್ಕಿಲ್ಲ. ನಾನು ವಿಡಿಯೋ ಸಂಬಂಧ ನಾ ರಿಸರ್ಚ್ ಮಾಡಾಕ್ತೀನಿ, ನಾನು ಎಡಿಟಿಂಗ್ ಸಂಬಂಧ ಮಾಡಾಕ್ತೀನಿ. ಆದ್ರೂ ಅವ್ನು ಹೇಳಿದ್ ಕೇಳಿ ಅಂದ್ರೆ ಅವ್ನು ಪಿಕ್ಸಲ್ ಅಲ್ಲ ನೋಡ್ರಿ. ಯಾರಿಗೆ ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂದ್ರೆ ಯಾರಿಗೆ ಅಡ್ವಾನ್ಸ್ ಅದಿರಿ ಅಂದ್ರೆ ಈ ಹೊಸವಾಗಿ ಯಾರು ಇದೀರಿ ಈ ವಿಡಿಯೋ ಫುಲ್ಲಿ ನೋಡ್ರಿ. ಯಾರು ಅಡ್ವಾನ್ಸ್ ಅದಿರಿ ಇಲ್ಲಿ ಪ್ರೋ ಅದಿರಿ ಎಡಿಟಿಂಗ್ ನಂಗೆ ಎಲ್ಲ ಬರ್ತೈತಿ ಏನೇನ್ ಮಾಡ್ಬೇಕು ಆ ವೆಬ್ಸೈಟ್ ಅಷ್ಟು ಗೊತ್ತಿಲ್ಲ ಅಂದ್ರೆ ಫುಲ್ಲಿ ನೀವು ಸ್ಕಿಪ್ ಮಾಡ್ಕೊತ ಹೋಗ್ರಿ. ಅಂದ್ರೆ ಮೀಡಿಯಂ ಇದ್ದವ್ರ ಮೀಡಿಯಂನಾಗ ಹೋಗ್ರಿ, ಮೀಡಿಯಂ ತರ ನೋಡ್ಕೊತ ಹೋಗ್ರಿ. ಅಡ್ವಾನ್ಸ್ ತಕ ಇಲ್ಲಿ ಪ್ರೋ ಇದ್ದವ್ರ ಆ ರೀತಿ ಇದ್ದವ್ರ ಹೈಲಿ ಇದ್ದವ್ರ ಲಾಸ್ಟ್ ಎಂಡಿಗೆ ಹೋಗ್ರಿ. ಯಾಕಂದ್ರೆ ನಾ ಸ್ಟಾರ್ಟಿಂಗ್ ತರ ಹೇಳ್ಕೊತ ಹೊಂಟೇನಿ. ಈ ಫುಲ್ ವಿಡಿಯೋ ಎಲ್ಲರಿಗೂ ಅನ್ವಯ ಆಕತಿ. ಇದ್ರ ವಿಡಿಯೋನಾಗ ನಿಮ್ಗೆ ಫುಲ್ಲಿ ಫ್ರೀ ಆಗಿ ಈಗ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಫುಲ್ಲಿ ಯಾವ್ದೋ ಒಬ್ಬ ಹೊಸವಾಗಿದ್ದಂತ ಹಿಡಿದು ಅಡ್ವಾನ್ಸ್ ತಕ ಹಿಡಿದು ಫ್ರೀ ನಾಗ ನಾ ಎಲ್ಲ ಮಾಡ್ಬೇಕು. ಎಲ್ಲ ಟೂಲ್ ಬೇಕು, ಎಫೆಕ್ಟ್ಸ್ಗಳು ಬೇಕು, ನನಗೆ ಎನಿಮೇಷನ್ ಬೇಕು, ಲೋಗೋ ಮಾಡಬೇಕು, ಎ ಟು ಜೆಡ್. ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಸಿನಿಮಾ ನೀವು ಜಸ್ಟ್ ಒಂದು ಫೋಟೋದಿಂದ ಹಿಡಿದು ಅಂದ್ರೆ ಫೋಟೋ ತಗೊಂಡು ಒಂದು ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಫುಲ್ಲಿ ಸಿನಿಮಾ ನನ್ನ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ಯಾಕೆ ನಷ್ಟ ನೀವು ಒಂದಿಟ್ಟು ತಲೆ ಓಡಿಸಿ ಒಂದಿಟ್ಟು ಟೈಮ್ ಕೊಟ್ಟರಂತ ಫುಲ್ಲಿ ಆ ರೀತಿ ಮಾಡ್ಬೋದು. ಆ ರೀತಿ ಹೆಂಗ ಯಾವ್ಯಾವ ವೆಬ್ಸೈಟ್ಗಳು ಎಲ್ಲೆಲ್ಲಿ ಇದಾವೆ ಏನೇನು ಇದಾವೆ ನಿಮ್ಗೆ ಏನು ಗೊತ್ತಿರಂಗಿಲ್ಲ. ರೊಕ್ಕ ಕೊಟ್ಟು ತಗೋಬೇಕು, ಅದನ್ನ ತಗೋಬೇಕು, ಇದನ್ನ ತಗೋಬೇಕು ಅನ್ನೋದು ನಿಮ್ಗೆ ಏನು ತಿರಂಗಿಲ್ಲ. ಈ ವಿಡಿಯೋ ನೋಡ್ರಿ ನಿಮ್ಗೆ ಫುಲ್ಲಿ ಯಾಕೆ ನಂದಿ ನಿಮ್ಗೆ ಈ ರೀತಿ ವಿಡಿಯೋ ನಿಮ್ಗೆ ಯಾವಾಗ ಸಿಗಂಗಿಲ್ಲ ಅಂತ ಹೇಳ್ಬೋದು. ಹಿಂದೆ ಯಾವ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತಾರಲ್ಲ ಗೊತ್ತಿಲ್ಲ. ಕರೆ ಹಿಂದೆ ಮಾತ್ರ ಈ ರೀತಿ ಯಾರು ಮಾಡಿಲ್ಲ. ನಿಮ್ಗೆ ಬಾಸ್ ಜೊತೆ ನೋಡಿರ್ಬೋದು, ನಂಗೆ DM ಮಾಡ್ರಿ, ಅದನ್ನ ಮೆಸೇಜ್ ಮಾಡ್ರಿ, ಅವಾಗ ಕಳಿಸ್ತಾನೆ ಇದಾಗ ಕಳಿಸ್ತಾನೆ. ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೋಡಿ, ಅಲ್ಲಿ ನೋಡತ್ಲೆ ಒಂದು 10 ಮತ್ತು ಒಮ್ಮೆ ಪೇಡ್ ಇರ್ತಾವು, ಒಮ್ಮೆ ಪೇಡ್ ಇರಂಗಿಲ್ಲ ಅಂದ್ರೆ ಏನೋ ಲಿಮಿಟ್ ಇರ್ತೈತಿ. 100 ಕಾಯಿನ್, 10 ಕಾಯಿನ್, 20 ಕಾಯಿನ್. ಈ ವಿಡಿಯೋನಾಗ ನಿಮ್ಗೆ ಫುಲ್ಲಿ ಅನ್ಲಿಮಿಟೆಡ್ 80% ಎಲ್ಲ ನಿಮ್ಗೆ ಫ್ರೀ ಅದಾವು. ಇನ್ನು 10% ಹಿಡಿದು ಇನ್ನು 5% ಏನದಾವು ಅಂದ್ರೆ ಫ್ರೀ ಅದಾವು, ಲಿಮಿಟೆಡ್ ಅದಾವು. ಇನ್ನು ಒಂದು 15% ನಿಮ್ಗೆ ಪೇಡ್ ಅದಾವು. ಈ ವಿಡಿಯೋನಾಗ ವೆಬ್ಸೈಟ್ ಆಗಲಿ ಇಮೇಜ್ ಆಗಲಿ ನಿಮ್ಗೆ ಬರೋಬ್ಬರಿ 1,000 ವೇ ಇರ್ತಾವು. ನೀವು ಫ್ರೀಲಿ ಯೂಸ್ ಮಾಡ್ಬೇಕಂದ್ರೆ ಎಲ್ಲ ನಾ ಹೇಳಿಲ್ಲ ನಿಮ್ಗೆ ಲೋಗೋದಿಂತ ಹಿಡಿದ ತಮಿಳ್ದಿಂತ ಹಿಡಿದ ಒಂದು ಇಮೇಜ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಲೋಗೋ ಕ್ರಿಯೇಟ್ ಮಾಡೋದಾಗಿರ್ಬೋದು, ವಿಡಿಯೋ ಮಾಡೋದಿರ್ಬೋದು, ಸೌಂಡ್ ಎಫೆಕ್ಟ್ ಇರ್ಬೋದು, ಗ್ರಾಫಿಕ್ಸ್ ಇರ್ಬೋದು, ಅದು ಏನೇನು ಎ ಟು ಜೆಡ್ ಎಲ್ಲ ನನಗಂತರೂ ಕೆಲವೊಂದು ಅಷ್ಟೇ ಯೂಸ್ ಇತ್ತು. ನಾ ತೊಗೊಂಡು ಕೆಲವೊಂದ್ರನ್ಯಾಗ ಆಟ ಮುಗೀತು. ಇನ್ನು ಇದು ಹೆಂಗಿದ್ದಂತಂದು ನಾ ಇದು ವಿಡಿಯೋನಾಗ ಫುಲ್ಲಿ ಈ ರೀತಿ ಎಡಿಟ್ ಮಾಡಬೇಕು, ಆ ರೀತಿ ಎಡಿಟ್ ಮಾಡಬೇಕು ಅಂತ ಎದಕ್ಕೆ ಆಗ್ತಿಲ್ಲ ಅಂದು ನೀವ ಹೋಗಿ ವೆಬ್ಸೈಟ್ಗೆ ಹೋಗಿ ನೀವ ಎಲ್ಲ ಹುಡುಕಾಡಿ ಮಾಡಬೇಕು ಎಡಿಟ್. ಯಾಕಂದ್ರೆ ಈಗ ತಾಯಿ ಇರ್ತಾರಲ್ಲ ಪೈಲಾಕನ ನಿಮ್ಗೆ ಕೈ ಹಿಡಿದ ಎಪ್ಸಾಕ್ ಕಳ್ಸಂಗಿಲ್ರಿ. ಯಾಕ ನೀವು ರೂಢಿ ಬೀಳ್ತದ ಅಂತ ಹೇಳಿ ನೀವ ಬಿಲ್ತೀರಿ ಎಳ್ತೀರಿ ಅದನ್ನ ನೋಡ್ತಿರ್ತಲ್ಲ. ಅದನ್ನು ತಾಯಿಗೆ ಇಷ್ಟ ಇರಂಗಿಲ್ಲ ನೋಡಕ. ಅವಾಗ ನೀವು ಬಿಲ್ತೀರಿ ಎಳ್ತೀರಿ ಎಲ್ಲ ಕಳಿತೀರಿ, ನಡೆಯಕ್ ಕಳಿತೀರಿ. ಅದೇ ರೀತಿ ಸೇಮ್ ಇದು ನೀವಾಗೆ ಹೋಗಿ ನಾನು ಯಾವ ಹೆಚ್ಚಾನ ವಿಡಿಯೋ ನೋಡಿಲ್ಲ. ಒಂದು ನೋಡಿದಂದ್ರೆ ಕೈನ್ ಮಾಸ್ಟರ್ 3 ವರ್ಷದ ಹಿಂದೆ ನಾ ಕೈನ್ ಮಾಸ್ಟರ್ ಅಷ್ಟೇ ನನಗೆ ಗೊತ್ತಿತ್ತು. ಈಗ ಒಂದು 3 ತಿಂಗಳಾತು. ನಾ ಎಲ್ಲ 3 ತಿಂಗಳು ಆಗಿಲ್ಲ, ಬರೀ 2 ತಿಂಗಳು 1 ತಿಂಗಳು ಆಗೈತಿ. ರಾತ್ರಿ ಎಲ್ಲ ಅದನ್ನ ಹುಡುಕಿ ಅದನ್ನ ಕಳಿತಾ 1000 ವಿಡಿಯೋ ನೋಡಿ, 100 ವಿಡಿಯೋ ನೋಡಿ, 1000ಕ್ಕಿಂತ ಹೆಚ್ಚಿಗೆ ನಾನು ವಿಡಿಯೋ ನೋಡಿರ್ಬೋದು ನಾನು ಎಡಿಟಿಂಗ್ ಪರ್ಪಸ್ ವಿಡಿಯೋ. ಆದ್ರೆ ನಿಮ್ಗೆ ಆದ ರೀತಿ ಎಲ್ಲ ಟೈಮ್ ವೇಸ್ಟ್ ಮಾಡಲ್ದ. ಈಗ 5 ನಿಮಿಷ ಅಂತೂ ವೇಸ್ಟ್ ಮಾಡೀನಿ. ಇನ್ನು ಮುಂದೆ 1 ನಿಮಿಷನೂ ವೇಸ್ಟ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ನಿಮ್ಗೆ ಏನು ತಿಳಿಲಿಲ್ಲ ಅಂದ್ರೆ ಏನು ಮಾಡಕ್ ಹೋಗ್ಬೇಡ್ರಿ. ಏನು DM ಅದು ಏನು ಹುಡುಕಾಡಕ್ ಹೋಗ್ಬೇಡ್ರಿ. ಒಂದು ನಾ ಮಾಡಿದ್ದು ವೆಬ್ಸೈಟ್ ಅಂದ್ರೆ ಯಾಪದ ನೇಮ್ ಲೋಗೋ ಹಾಕಿನಿ ಅಂದ್ರೆ ಏನ್ ಮಾಡೋದ ಸ್ಕ್ರೀನ್ ಶಾಟ್ ಹೊಡಿದ. ಗೂಗಲ್ ಗೊತ್ತೈತಿರಲ್ಲ, ಗೂಗಲ್ನಾಗ ಸೈಡ್ ಅಲ್ಲಿ ಇಮೇಜ್ ಅಂದ್ರೆ ಫೋಟೋ ಇರ್ತೈತಿ. ಅದು ನಿಮ್ಗಂತೂ ಗೊತ್ತಿರ್ಬೋದು. ಅಂದ್ರೆ ಫೋಟೋ ಲೋಗೋ ಇರ್ತೈತಿ, ಅದನ್ನ ಕ್ಲಿಕ್ ಮಾಡ್ರಿ ಅಂದ್ರೆ ನೀವು ಫೋಟೋ ಸ್ಕ್ಯಾನ್ ಮಾಡ್ಬೋದು. ಅದ್ರೊಳಗೆ ಹೋಗಿ ನೀವು ಅದು ಇಮೇಜ್ ನಿಮ್ದು ಈಗ ಸ್ಕ್ರೀನ್ ಶಾಟ್ ಹೊಡೆದಿಲ್ಲ, ಅದನ್ನ ಇಮೇಜ್ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಂತಲೇ ಅದು ವೆಬ್ಸೈಟ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಆ ಕ್ಲಿಕ್ ಮಾಡೋದ್ರಿಂದ ಕೆಳಗೆ ನಿಮ್ಗೆ ವೆಬ್ಸೈಟ್ ನೇಮ ಲೋಗೋ ಅಂದ್ರೆ ಕೆಲವೊಂದ್ಸತಿ ಸೇಮ್ ವೆಬ್ಸೈಟ್ ಅನ್ನ ಇರ್ತಾವು, ಲೋಗೋ ಚೇಂಜ್ ಇರ್ತೈತಿ. ಅದಕ್ಕಾಗಿ ಏನ್ ಮಾಡ್ರಿ, ಲೋಗೋ ನೇಮ ಎರಡು ಸೇಮ್ ಇತ್ತಂದ್ರೆ ಓಪನ್ ಮಾಡ್ರಿ. ಓಪನ್ ಮಾಡಿ ನಿಮ್ಗೆ ಕೆಲವೊಂದು ನಾ ಮ್ಯಾಲ್ ಹೆಡ್ಡಿಂಗ್ ನಾಗ ಕೊಟ್ಟಿರ್ತಾನೆ ಕೆಲವೊಂದು ಎದಕ್ಕೆ ಯೂಸ್ ಅದಾವು, ಎದಕ್ಕೆ ಅಂದ್ರೆ ಎಫೆಕ್ಟ್ಸ್ ಯೂಸ್ ಅದಾವು. ಈ ವಿಡಿಯೋ ಅಂತೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ವಿಡಿಯೋ ಮಿಸ್ ಮಾಡಿದ್ರೆ ನಿಮ್ಮಂತ ಹುಚ್ಚನ ಯಾರು ಇಲ್ಲ ನಾ ಹೇಳ್ಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಯಾರು ಕಲಿಯೋರು ಅವ್ರಿಗೆ ಅಂತೂ ಫುಲ್ ಜಾತ್ರೆ ಆಗೋದೈತಿ. ಯಾಕಂದ್ರೆ ನಿಮ್ಗೆ ಒಂದೇ ವಿಡಿಯೋನಾಗ ಎಲ್ಲ ಸಿಗೋದೈತಿ.
ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪೈಲಾ ನಾನು ಹೇಳ್ತೀನಿ ಈ ವಿಡಿಯೋ ಏನಪ್ಪ ಎಡಿಟಿಂಗ್ ಇವ ಮಾಡಿಲ್ಲ ಇವ ವಿಡಿಯೋ ಎಲ್ಲ ಹಿಂಗೆ ಮಾಡ್ಯಾರ ಅಂತೇಳಿ ನನಗೆಲ್ಲ ಅಷ್ಟು ಆಲ್ತು ಪಾಲ್ತು ಟೈಮ್ ಮಾಡೋದು ಬೇಡ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋನಾಗ ಏನು ತಮ್ಮೇಲೆ ಏನು ಚಲೋ ಇತ್ತಂದ್ರೆ ಚಲೋ ಇದ್ರಕ್ಕಿಲ್ಲ ಅಂದ್ರೆ ನಡೀತೈತಿ. ಈ ವಿಡಿಯೋನ ಚಲೋ ಇದ್ರಕ್ಕಿಲ್ಲ ಅಂದ್ರೆ ನಡೀತೈತಿ. ನಾವು ಒಂದು ಒಬ್ಬನ ಸಂಬಂಧ ವಿಡಿಯೋ ಮಾಡಿದ್ದಂದ್ರೆ ನಾವು ಅವು ಇಷ್ಟು ಅಡ್ವಾನ್ಸ್ ಇದ್ದು ಕೆಲವೊಂದು ಗೊತ್ತಿರಂಗಿಲ್ಲ. ಈಗ ಎಲ್ಲ ಹೊಸದು ಬಂದೈತಿ, ಅಡ್ವಾನ್ಸ್ ಇರ್ತೈತಿ, ಒಂದು ಟೆಂಪ್ಲೇಟ್ ಸಿಗ್ತಾವು. ನಾವು ಎಡಿಟಿಂಗ್ ಮಾಡಿದ್ವು ಅಂದ್ರೆ ಬಗ್ಗೆ ಇತ್ತು, ಕೆಲವೊಂದು ಗೊತ್ತಿರಂಗಿಲ್ಲ. ಅವು ಅಂದ್ರೆ ಮೀಡಿಯಮ್ನಾಗ ಯಾಕೆ ಮೀಡಿಯಮ್ ಇದ್ದ ಅವಂಗ ಗೊತ್ತಿಲ್ಲ. ನಿಮಗೂ ಕೆಲವೊಂದ್ಸತಿ ನೀವು ಹೊಸವಾಗಿರ್ತೀರಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆ ವೆಬ್ಸೈಟ್ಗೆ ಹೋಗಿ ಹುಡುಕಾಡಿ ಸರ್ಚ್ ಮಾಡಿ ಯಾವ ತಲೆ ಕೆಡ್ಸ್ಕೊಳ್ಳಿ. ಅದಕ್ಕೆ ನೀವು ತಲೆ ಕೆಡ್ಸ್ಕೊಳಕ ಹೋಗ್ಬೇಡ್ರಿ. ನಾನು ತಲೆ ಕೆಡ್ಸ್ಕೊಂಡು ಸಾಕೈತಿ. ಆದ್ರೂ ಎಲ್ಲ ಹುಡುಕಾಡಿ ಗೋಳೆ ಹಾಕೇನು ಅಂತ ಈ ವಿಡಿಯೋನಾಗ ಎಲ್ಲ ಹೇಳ್ಬಿಡ್ತೀನಿ. ಆದ್ರೆ ಏನಪ್ಪಾ ಅಂದ್ರೆ ನಾ ಅದಕ್ಕೆ ಯಾವ್ಯಾವ ಪರ್ಪಸ್ ಏನೇನು ವಿಡಿಯೋ ಅಂದ್ರೆ ಯಾವ ವೆಬ್ಸೈಟ್ ಯಾವ್ದಾರ ಪರ್ಪಸ್ ಅಂತ ಹೇಳಿ ನಾವು ಕೆಲವೊಂದು ಹೆಡಿಂಗ್ ಹಾಕಿರ್ತೀನಿ. ಉಳಿಕಿದೆಲ್ಲ ನೀವು ಹೋಗಿ ಏನ್ ಮಾಡಿದ್ರೆ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನ್ರಿ ಏನು ತಿಳಿಲಿಲ್ಲಪ್ಪ, ಅಲ್ಲಿ ಗೂಗಲ್ನಾಗ ಹೋಗಿ ಏನ್ ಮಾಡೋದ ಏನು ತಿಳಿಲಿಲ್ಲ ಅಂದ್ರೆ ಏನ್ ಮಾಡೋದ ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊರಿ. ಇಲ್ಲಿ ಅದನ್ನೆಲ್ಲ ಏನ್ ಬರ್ದತ್ಲೆ ಅದನ್ನ ಸರ್ಚ್ ಮಾಡ್ರಿ. ಆ ಲೋಗೋ ಐತಿ ನೋಡ್ರಿ, ವೆಬ್ಸೈಟ್ನಾಗ ಹೋಗ್ರಿ. ನಾ ಯಾಕೆ ನೀವು ಖುದ್ದಾಗಿ ಹೋಗಿ ನೋಡ್ರಿ ಈ ವೆಬ್ಸೈಟ್ ಎದಕ್ಕೆ ಸಂಬಂಧಪಟ್ಟಿದ್ದೈತಿ, ಈ ವೆಬ್ಸೈಟ್ನಾಗ ಹೆಂಗೆ ಎಡಿಟ್ ಮಾಡೋದ, ಈ ವೆಬ್ಸೈಟ್ನಾಗ ಟೆಕ್ಸ್ಟ್ ಎದಕ್ಕೆ ಹಾಕುದಾ ನೋಡ್ರಿ. ಟೆಕ್ಸ್ಟ್ ಏನ್ ಮಾಡ್ರಿ ಗೂಗಲ್ ಜೆಮಿನಿ ಹೋಗ್ರಿ. ಈಗಂತೂ ಒಂದು ವರ್ಷದ ಫ್ರೀ ಐತಿ. ಫ್ರೀ ಯೂಸ್ ಮಾಡಲಿಲ್ಲ ಅಂದ್ರೆ ಗೂಗಲ್ ಜೆಮಿನಿ ಅಂತ ಇಂಥವು ನಿಮ್ಗೆ ವಿಡಿಯೋ ಎಲ್ಲ ಜನರೇಟ್ ಮಾಡ್ತಿರ್ಬೋದು. ಮೆಟಾನು ಮಾಡ್ತೈತಿ, ಮೆಟಾನು ಈಸಿ ಆಗೈತಿ. ಮೆಟಾ ಈ ರೀತಿ ಚಾಟ್ ಜಿಪಿಟಿ ಆಗಿರ್ಬೋದು, ಬಹಳಷ್ಟು ವೆಬ್ಸೈಟ್ ಅದಾವು. ಇವು ಅದಾವು. ನಿಮ್ಗೆ ಟೆಕ್ಸ್ಟ್ ಬೇಕಂದ್ರೆ ನಾ ಬೆಸ್ಟ್ ಹಾಕ್ತೀನಿ. ಈಗ ಗೂಗಲ್ ಅಂದ್ರೆ ಇದನ್ನ ಚಾಟ್ ಜಿಪಿಟಿ ಕಿತ ಇದು ಡೀಪ್ಸಿ ಕಿತ ಗೂಗಲ್ ಜೆಮಿನಿ ಬೆಸ್ಟ್ ಐತಿ. ಇದೇನು ಪ್ರಮೋಷನ್ ಯಾವ ಪ್ರಮೋಷನ್ ಡೂಪ್ಲಿಕೇಟ್ ಪ್ರಮೋಷನ್ ಇಲ್ಲ, ಯಾವ ಕೆಲಸನೂ ಇಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ನೀವು ಫ್ರೀ ಆಗಿ ಉಪಯೋಗಿಸ್ರಿ. ಏನು ಒಂದು ರೂಪಾಯಿ ಖರ್ಚು ಮಾಡಕ್ಕೆ ಹೋಗಿ. ಯಾವ ಸ್ಟಾರ್ಟಿಂಗ್ ಐತೆ ನಿಮ್ಗೆ ಏನ್ರೆ ಅಷ್ಟೇ ರೊಕ್ಕ ಖರ್ಚು ಮಾಡಬೇಕು ನಾ ಮಾಡ್ಬೇಕು ಅಂತ ಬಂದಿತ್ತು ಯಾರಿಗೆ ದಾನ ಮಾಡಿಬಿಡ್ರಿ. ಯಾಕಂದ್ರೆ ಫ್ರೀನಾಗ ಎಲ್ಲ ಮಾಡ್ರಿ. ಯಾಕಂದ್ರೆ ಸ್ಟಾರ್ಟಿಂಗ್ ಡೇಸ್ನಾಗ ಅಲ್ಲಿ ಇಲ್ಲಿ ಎಲ್ಲ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ಆ ವೆಬ್ಸೈಟ್ಗೆ ಈ ವೆಬ್ಸೈಟ್ಗೆ ಏನು ಅಲ್ಲಿ ಇಲ್ಲಿ ಫ್ರೀನಾಗ ಇರ್ತೀವಿ. ಯಾಕೆ ಸ್ಟಾರ್ಟಿಂಗ್ ಒಂದು 4-5 ವಿಡಿಯೋ ಫ್ರೀ ವೈರಲ್ ಆಗಂತ ರೊಕ್ಕ ಹಾಕಕ್ರಿ. ಇದು ಜಸ್ಟ್ ಫೋನ್ಯಾಗ ಅಷ್ಟೇ ಮಾಡೋರಿಗೆ, ಅಥವಾ ನೀವು ನಿಮ್ದು ಪಿ ಸಿ ಅದು ಇತ್ತಂದ್ರೆ ನೀವು ಮತ್ತೆ ನಿಮ್ಗೆ ಅಂತ ಹೇಳಿ ಬೇರೆ ಮಾಡ್ಬೇಕಾಗತ್ತೆ. ಈಗ ನೀವು ಪಿ ಸಿನಾಗ ಯೂಸ್ ಮಾಡ್ರಿ. ಏನಾಗಿಲ್ಲ ಕ್ರೋಮ್ ಐತಿಲ್ಲ ಅದಕ್ಕೆ ವೆಬ್ಸೈಟ್ ಅದು ಪಿ ಸಿನಾಗ ಯೂಸ್ ಮಾಡ್ರಿ. ಅದು ಸ್ಟಾರ್ಟ್ ಮಾಡ್ರು. ಈಗ ವಿಡಿಯೋ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತ ಹೋಗ್ರಿ. ನಾ ಅಂತೂ ಇನ್ನು ಮುಂದೆ ಬರಂಗಿಲ್ಲ. ಈ ಕಡೆ ಸೈಡ್ ನಿಮ್ಗೆ ಕಾಣ್ತಿರ್ಬೋದು. ಈಗ ಒಂದೇದು ಹಾಕಿರ್ತೇನೆ ನಾನು. ಈಗ ಏನ್ ಮಾಡ್ರಿ ನಿಮ್ಗೆ ಈಗ ವಿಡಿಯೋ ಮಾಡ್ತೀರಿ. ಈಗ ನಾ ಬ್ಯಾಕ್ಗ್ರೌಂಡ್ ಐತಿ, ನನ್ನ ಬ್ಯಾಕ್ಗ್ರೌಂಡ್ ಏನ್ ಮಾಡ್ತೀರಿ ರಿಮೂವ್ ಮಾಡ್ಬೇಕು. ನಿಮ್ಗೆ ಇವ ವೆಬ್ಸೈಟ್ನಾಗ ಅರ್ಧ ಮಾಡ್ತಾ ರಿಮೂವ್ ಮಾಡಿಬಿಡ್ತಾರೆ. ಗ್ರೀನ್ ಸ್ಕ್ರೀನ್ ಹಾಕಂಗಿಲ್ಲ, ಗ್ರೀನ್ ಸ್ಕ್ರೀನ್ ಬರಂಗಿಲ್ಲ. ಅದಕ್ಕಾಗಿ ಏನ್ ಮಾಡ್ರಿ ಕೈಂಡ್ ಮಾಸ್ಟರ್ನಾಗ ಹೋಗ್ರಿ. ನಾ ಸ್ಟಾರ್ಟಿಂಗ್ ಬೇಸಿಕ್ ಅಂತ ಹೇಳ್ಕೊತೀನಿ. ಕೈಂಡ್ ಮಾಸ್ಟರ್ನಾಗ ಹೋಗ್ರಿ. ಕೈಂಡ್ ಮಾಸ್ಟರ್ನಾಗ ಹೋಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಏನ್ ಮಾಡ್ರಿ ಒಂದಿಟ್ಟು ಗೇಮ್ ಆಡ್ರು. ನಾವು ಒಂದು ಫ್ರೀನಾಗ ಬೇಕಲ್ಲ ಒಂದಿಟ್ಟು ಆಟ ಆಡ್ರು. VN ಆ್ಯಪ್ ಒಂದು ಡೌನ್ಲೋಡ್ ಮಾಡ್ಕೊರಿ. ಕೈಂಡ್ ಮಾಸ್ಟರ್ ಒಂದು ಡೌನ್ಲೋಡ್ ಮಾಡ್ಕೊಂಡು ಅಲೈಟ್ ಮೋಷನ್ ಒಂದು ಡೌನ್ಲೋಡ್ ಮಾಡ್ಕೊರಿ. ಹೆಂಗೆ ಡೌನ್ಲೋಡ್ ಮಾಡ್ಕೊತೀರಿ, ಏನು ಡೌನ್ಲೋಡ್ ಮಾಡ್ಕೊತೀರಿ ನನಗಂತೂ ಗೊತ್ತಿಲ್ಲ. ಒಟ್ಟು ಡೌನ್ಲೋಡ್ ಮಾಡ್ಕೊರಿ. ಕೈಂಡ್ ಮಾಸ್ಟರ್ನ ವಾಟರ್ ಮಾರ್ಕ್ ಇದ್ರೆ ವಾಟರ್ ಮಾರ್ಕ್ ಬಿಡ್ರಿ. ನಾ ಹೇಳ್ತೀನಿ ಅಂದ್ರೆ ಥರ್ಡ್ ಪಾರ್ಟಿ ಅವ್ರದ್ದು ಹೋಗಕ್ಕೆ ಹೋಗ್ಬೇಡಿ. ಥರ್ಡ್ ಪಾರ್ಟಿದು ₹1 ಥರ್ಡ್ ಪಾರ್ಟಿಗೆ ಹೋಗಿ ಡೌನ್ಲೋಡ್ ಮಾಡ್ಬೇಡ್ರಿ. ವಿದೌಟ್ ವಾಟರ್ ಮಾರ್ಕ್ ಅವೆಲ್ಲ ಫೇಲ್ ಹಾಕೋ. ನಿಮ್ಗೆ ವಿಡಿಯೋ ಮಾಡೋದು ನೀವು ಏನೋ ಮಾಡಿರ್ತೀರಿ ಒಂದಿಟ್ಟು ಹೈ ಕ್ವಾಲಿಟಿ ಇಟ್ಟರೆ ಅಂತ ವಿಡಿಯೋ ನಿಮ್ಗೆ ಬ್ಯಾಕ್ ಬರಂಗಿಲ್ಲ. ಬ್ಯಾಕ್ ಬಂದ್ರೆ ಅವು ಅರ್ಧಂಬರ್ಧ ಆಟನ ಬೇಡ, ಗೇಮ್ ಕ್ಲಿಯರ್ ಆಗಿದ್ರು. ಇವು 3 ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಬಗ್ಗೆ ಇಟ್ಟು ಉಳಿಕಿದೆಲ್ಲ ವೆಬ್ಸೈಟ್ಗಳು ಎಲ್ಲ ಹೆಸರು ಅದಾವು. ವೆಬ್ಸೈಟ್ನಾಗ ಹೋಗಿ ಒಂದೊಂದು ಸಾಮಾನು ಒಂದೊಂದು ಕಡೆ ಇರ್ತಾವು. ಒಂದೊಂದು ಸಾಮಾನು ಅವನ್ನೆಲ್ಲ ಸಾಮಾನು ತೊಗೊಂಡು ಬಂದು ಒಂದು ಹಾಕಿರಂದ್ರೆ ಒಂದು ಚೆನ್ನಾಗಿ ಫಸ್ಟ್ ಕ್ಲಾಸ್ ವಿಡಿಯೋ ಆಕತಿ. ಸ್ಟಾರ್ಟಿಂಗ್ ಡೇಸ್ನಾಗ ಏನು ಗೊತ್ತಾಗಿಲ್ಲ, ಒಂದು 4-5 ದಿನ ಆಕತಿ. ಅದನ್ನ ಒಂದಿಟ್ಟು ಕಲೀರಿ. ಕಳೆದ ನಿಮ್ಗೆ ಯಾರು ಇಲ್ಲ. ನಾ ಯಾಕನೆ ಏನ್ ಮಾಡ್ರಿ ಇವು 3 ಎಲ್ಲಿಂದ ಡೌನ್ಲೋಡ್ ಮಾಡ್ಕೊತೀರ ಅಂದ್ರೆ ಪ್ಲೇಸ್ಟೋರ್ನಾಗ ಹೋಗ್ರಿ. ಪ್ಲೇಸ್ಟೋರ್ನಾಗ VN ಆ್ಯಪ್ ಅಂತ ಹೇಳಿ ಹೊಡೀರಿ. ಕ್ಯಾಪ್ಕಟ್ ಗಿಪ್ಕಟ್ ಎಲ್ಲ ನಾವು ಆಟ ಬೇಡ. ಕ್ಯಾಪ್ಕಟ್ ಏನು ಡೌನ್ಲೋಡ್ ಮಾಡಬೇಡ್ರಿ. ಹೇಳುತ್ತಕ್ಕ ಇರಕ್ಕೆ ನಿಮ್ಗೆ ಏನು ಕ್ಯಾಪ್ಕಟ್ನಾಗ ಮಾಡೋರು ಇರ್ತಂದ್ರೆ ಕ್ಯಾಪ್ಕಟ್ ಡೌನ್ಲೋಡ್ ಮಾಡ್ಕೊರಿ. ಅದಕ್ಕೆ VPN ಹಚ್ಚ್ರಿ. VPN ಅಂದ್ರೆ ಯಾವ VPN ಹಚ್ತೀರಿ ನನಗೆ ಗೊತ್ತಿಲ್ಲ. ಒಂದು VPN ಯೂಸ್ ಮಾಡ್ತೀನಿ. ಬಹಳಷ್ಟು VPN ಡೌನ್ಲೋಡ್ ಮಾಡೀನಿ. ಅವು ಚಂದ ಬರಲಿಲ್ಲ. ಒಂದು VPN ಬಾರಿ ಬರಾಕಿತ್ತು. ಯಾವ VPN ಬೇಕಂತ ನಾನು ಲೋಕೋ ಬಿಟ್ಟಿನಿ ಅಂದ್ರೆ ನೋಡ್ರಿ. ಇಲ್ಲಿ ಕರೆ ಇಲ್ಲ. ಇನ್ನು ಕ್ಯಾಪ್ಕಟ್ನಾಗ ಇದನ್ನ ಎಡಿಟಿಂಗ್ ಸ್ಟಾರ್ಟಿಂಗ್ ಡೇಸ್ನಾಗ ಯಾವ ಮಾಡಕ್ತಿರ್ಲಿ ನಾ ಮಾಡ್ಬೇಡ್ರಿ ಅಂತ ಹೇಳಂಗಿಲ್ಲ. ಆದ್ರೂ ಒಂದಿಟ್ಟು ನಾನು ಕ್ಯಾಪ್ಕಟ್ ಬಿಟ್ಟು ಆಟ ಆಡಕ್ನಾಗ ಗೇಮ. ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಹೆಂಗ್ ಮಾಡ್ತೀರಿ ಕೈಂಡ್ ಮಾಸ್ಟರ್ನಾಗ ಹೋಗ್ರಿ. ಕೈಂಡ್ ಮಾಸ್ಟರ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ರಿ. ಅಲ್ಲಿ ಮ್ಯಾಜಿಕ್ ಬ್ಯಾಕ್ಗ್ರೌಂಡ್ ವಿಡಿಯೋ ಇರ್ತದೆ ನೋಡ್ರಿ. ಅಂದ್ರೆ ಗ್ರೀನ್ ಸ್ಕ್ರೀನ್ ರಿಮೂವ್ ರಿಮೂವ್ ಇರಂಗಿಲ್ಲ. ಮ್ಯಾಜಿಕ್ ಬ್ಯಾಕ್ಗ್ರೌಂಡ್ ರಿಮೂವ್ ಇರ್ತೈತಿ. ಅದನ್ನ ಆನ್ ಮಾಡ್ರಿ. ಅದನ್ನ ಆನ್ ಮಾಡಂತ ಈಗ ನಿಮ್ಗೆ ಈ ಕಡೆ ಸೈಡ್ ವಾಟರ್ ಮಾರ್ಕ್ ಅಂತಿರ್ಬೋದು. ನಿಮ್ಗೆ ನಿಮ್ಮ ವಿಡಿಯೋನಾಗ ಅಲ್ಲಿ ಎಡಿಟ್ ಮಾಡ್ತಾಗ ವಾಟರ್ ಮಾರ್ಕ್ ಅಂತೈತಿ. ಅದಕ್ಕೆ ಏನ್ ಮಾಡ್ಕೊರಿ ನಿಮ್ದು ಬ್ಯಾಕ್ಗ್ರೌಂಡ್ ಇದು ಇಷ್ಟು ರಿಮೂವ್ ಆಗಿರ್ತೈತಿಲ್ಲ, ಈ ಕಡೆ ಲೋಗೋ ಬರ್ತೈತಿಲ್ಲ, ಇದನ್ನ ಏನ್ ಮಾಡ್ರಿ VN ಆ್ಯಪ್ನಾಗ ತೊಗೊಂಡ್ ಬರ್ರಿ. VN ಆ್ಯಪ್ನಾಗ ತೊಗೊಂಡ್ ಬಂದ ನಿಮ್ಗೆ ಇದನ್ನ ಕಟ್ ಮಾಡ್ಕೊರಿ. ಅಂದ್ರೆ ಏನಂತಾರ ಅಂದ್ರೆ ಇದನ್ನಷ್ಟು ವಿಡಿಯೋ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡಿಂದ ಏನ್ ಮಾಡ್ರಿ ಗ್ರೀನ್ ಸ್ಕ್ರೀನ್ ಬ್ಯಾಕ್ ರಿಮೂವ್ ಅಂದ್ರೆ ಅದ್ರೊಳಗೆ ಗ್ರೀನ್ ಸ್ಕ್ರೀನ್ ತೋರ್ ನೀವು ಅದ್ರ ಹಿಂದೆ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರ್ಲಿ. ಅದಕ್ಕಿಂತ ಪೈಲಾಕ ಒಂದೇದು ಮೇನ್ ಸ್ಟೆಪ್ ಗ್ರೀನ್ ಸ್ಕ್ರೀನ್ ತೋರಿ. ಅದ್ರೊಳಗೆ ಕಲರ್ ಚೂಸ್ ಮಾಡ್ರಿ. ಕಲರ್ ಚೂಸ್ ಮಾಡಿದ್ರೆ ಬೇಕಂದ್ರೆ ನಿಮ್ಗೆ ವಿಡಿಯೋ ಕಾಣ್ತಿರ್ಬೋದು. ಎಲ್ರಿ ನಾ ಹಾಕಿನಂದ್ರೆ ಹಾಕಿನಿ, ಇಲ್ಲಿ ಕರೀಲ್ಲ. ಅಲ್ಲಿ ಹೋಗಿ ತೋರಿ ನೀವು ಗ್ರೀನ್ ಸ್ಕ್ರೀನ್ ಅಂತೂ ರಿಮೂವ್ ಆಯ್ತು. ಇನ್ನೇನಿದ್ರು ಎಲ್ಲ ವೆಬ್ಸೈಟ್ ಇದ್ದ ಗೇಮ ನೀವು ಏನೇನು ಬ್ಯಾಕ್ಗ್ರೌಂಡ್ ಹಾಕೋರಿದ್ರು, ಟೆಕ್ಸ್ಟ್ ಅನಿಮೇಷನ್ ಮಾಡೋರು, ಟೆಕ್ಸ್ಟ್ ಎಫೆಕ್ಟ್ ಕೊಡೋರಿದ್ರು, ಸೌಂಡ್ ಎಫೆಕ್ಟ್ ಕೊಡೋರಿದ್ರು, ಎಲ್ಲ ವೆಬ್ಸೈಟ್ ಅಲ್ಲಿ ಎಷ್ಟು ಇನ್ನು ಕಂಟಿನ್ಯೂ ಬರಾಕ್ತಿರ್ಬೇಕು. ನಿಮ್ಗೆ ಸೈಡ್ ಎಲ್ರಿ ಕಾಣ್ತಿರ್ಬೇಕು. ಇಷ್ಟು ಟೈಮ್ ವೇಸ್ಟ್ ಮಾಡಕ್ಕಂದ್ರೆ ಓಕೆ. ಇನ್ನು ಲೋಗೋಕ್ಕೆಲ್ಲ ಏನ್ ಮಾಡ್ತೀರಿ. ಈಗ ಲೋಗೋ ಅನಿಮೇಷನ್ ಅಂದ್ರೆ ಈಗ ನಾ ಯೂಟ್ಯೂಬ್ ಚಾನಲ್ ಅಂತ ತಗೋತೀನಿ. ಲೋಗೋ ಇಟ್ಟಿನಿ. ಲೋಗೋನಾಗ ನೀವು ಹೆಂಗಿರೋರ ಯಾವ ರೀತಿ ಕ್ರಿಯೇಟ್ ಮಾಡೋರ ನಿಮ್ಮ ಹೆಸರು ಇರ್ತೈತಿ. ಈಗ ನಿಮ್ಮ ಫೋಟೋ ಅದು ಇರ್ಬೋದು. ನಿಮ್ಮ ಫೋಟೋ ಅದು ಅಂದ್ರೆ ಗೂಗಲ್ ಜೆಮಿನಿನಾಗ ಹೋಗ್ರಿ. ನಿಮ್ ಫೋಟೋ ಅದು ಏನ್ರ ಹಂಗೆ ಅದು ಚೇಂಜ್ ಬೇಕಂದ್ರೆ ಚೇಂಜ್ ಮಾಡ್ರಿ. ಈಗ ಮೆಟಾ ಅಂತೂ ಬಾರಿ ಬಂದೈತಿ. ಮೆಟಾನಾಗ ಬರೀ 10 ಮಿನಿಟ್ಸ್ ವಿಡಿಯೋ ನೀವು ಮಾಡ್ಬೋದು. ನಿಮ್ಗೆ ಏನು ಮೆಟಾ ಗಿಟ ಏನು ಡೌನ್ಲೋಡ್ ಮಾಡ್ಕೋದು ಬ್ಯಾಡ ಅಂದ್ರೂ ಈಗ ಒಂದು ಶಾಣತನ ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ರಿ ವಾಟ್ಸಪ್ನಾಗ ಹೋಗ್ರಿ. ವಾಟ್ಸಪ್ನಾಗ ಮೆಟಾದ ಕೊಟ್ಟಾರು. ವಾಟ್ಸಪ್ನಾಗ ಹೋಗಂತಲಿ ನಿಮ್ಗೆ ಮೆಟಾದ ಆಪ್ಷನ್ ಸಿಕ್ಕತಿ. ಮ್ಯಾಲೆ ಸರ್ಚ್ನಾಗೂ ಆಗಿರ್ಬೋದು. ಇದಕ್ಕೆ ನಿಮ್ಗೆ ಸೈಡ್ ಎಲ್ರಿ ಸೆಟ್ಟಿಂಗ್ ಹೆಂಗೆ ಇರುತ್ತೆ. ಓಕೆ ಮೆಟಾ ಆಪ್ಷನ್ ಎಲ್ಲಿ ಕೊಟ್ಟಾರ ಅಂದಿರಿ. ಒಂದ್ ಸೆಕೆಂಡ್ ಹೇಳ್ತಾನೆ ನಿಮ್ಗೆ ಮತ್ತೆ ಇನ್ನೊಂದು ಎಲ್ಲಿ ನೀವು ಮೆಟಾ ಮೇಲೆ
ಕ್ಲಿಕ್ ಅಂದ್ರೆ ಮೆಟಾ ಈ ಕಡೆ ಸರ್ಚ್ ಇಲ್ಲಿ ಚಾನಲ್ಸ್ನಾಗ ಸರ್ಚ್ ಮಾಡಂತ ನಿಮ್ಗೆ ಮೆಟಾ ಆಪ್ಷನ್ ಒಂದು ಸಿಕ್ಕತ್ತೆ. ಅಲ್ಲಿ ಹೋಗೇನು ನೀವು ಒಂದಿಟ್ಟು ಹುಡುಕ್ಬೋದು. ಅಲ್ಲಿ ಹುಡುಕಿ ನೀವು ಫೋಟೋ ಬೇಕಂದ್ರೆ ಈಗ ನಿಮ್ಗೆ ಯಾವ ಬೇಕಾ, ನಿಮ್ಗೆ ಏನು ಟೆಕ್ಸ್ಟ್ ಏನು ಪ್ರಾಂಪ್ಟ್ ಅದು ಏನು ಬರೆಯಕ್ ಬರಲಿಲ್ಲ ಅಂತ ಹೇಳಿಲ್ಲ ಜಮನೆ, ನೀವು ಎಷ್ಟು ಆಲ್ತು ಪಾಲ್ತು ಇಂಗ್ಲೀಷ್ ಬರೆಯಕ್ ಬಂತಂದ್ರೂ ಆತು. ಇಲ್ಲಿ ಕರೆ ಏನು ನಾನು ಅಲ್ತು ಪಲ್ತು ಬರೆಯೋದ ನಾ ಏನು ಅಲ್ಲಿ ಈ ಪ್ರಾಂಪ್ಟ್ ಅದು ಏನು ಮಾಡ್ತಾನೆ, ಏನು ಮಾಡಂಗಿಲ್ಲ, ಜಸ್ಟ್ ಬಾಯಲ್ಲಿ ಓದಿರ್ ಬಿಡ್ತಾನೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಾಕೋ ಅದಕ್ಕೋ ಇದಕ್ಕ ನಮ್ಗೆ ಏನು ಗೊತ್ತಿಲ್ಲ, ಅರ್ಧ ಓದಿರ್ ಬಿಡ್ತಾನೆ. ನನ್ನ ಟಾಪಿಕ್ ಹಿಂಗೆ ಐತೆ ನೋಡಪ್ಪ ಅಂತ ಹೇಳಿ. ಈಗ ನಿಮ್ಗೆ ಏನು ತಿಳಿಲಿಲ್ಲ ಅಂತ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಓದ್ರಿ, ಅದಕ್ಕೆ ಲ್ಯಾಂಗ್ವೇಜ್ ಇಂಗ್ಲೀಷ್ನೇ ಹಾಕ್ರಿ ಅಂತ ಹೇಳ್ರಿ, ಅದು ಕನ್ನಡನಾಗ ಹೇಳ್ರಿ ಓದ್ರಿ. ನಮ್ಮ ಪ್ರಾಂಪ್ಟ್ ಇನ್ನು ಪ್ರಾಂಪ್ಟಿಗೆ ಏನು ಮಾಡ್ತೀನಿ, ನಿಮ್ಗೆ ಇದ ಪ್ರಾಂಪ್ಟ್ ಬೇಕು ಅದ ಪ್ರಾಂಪ್ಟ್ ಬೇಕು ಅಲ್ಲಿ ಇಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ನಾ ಹೇಳ್ತೀನಿ ಕೆಲವೊಂದಷ್ಟು ಟ್ರಿಕ್ ಏನು ಮಾಡ್ರಿ, ನಿಮ್ಗೆ ಏನ್ರಿ ಯಾವ ರೀತಿ ಪ್ರಾಂಪ್ಟ್, ಈಗ ವಿಡಿಯೋ ಇಮೇಜ್ ಜನರೇಟ್ ಮಾಡೋರುತ್ತೆ ನಿಮ್ಗೆ ಇದೇ ರೀತಿ ಇಮೇಜ್ ಅದಕ್ಕೆ ಇಮೇಜ್ ಜನರೇಟಿಗೆ ವಿಡಿಯೋ ಜನರೇಟಿಗೆ ಪ್ರಾಂಪ್ಟ್ನಾಗ ಏನು ಹಾಕ್ರಿ, ಪ್ರೊಫೆಷನಲ್ ಪ್ರಾಂಪ್ಟ್ ಅಂತೇಳಿ ಕೊಟ್ಟರಲ್ಲ, ಪ್ರೊಫೆಷನಲ್ ಅಂತ ಹೊಡೆದ್ರೆ ಪ್ರೊಫೆಷನಲ್ ಆಗಿ ಒಂದಿಟ್ಟು ಟೆಕ್ಸ್ಟ್ ಬೈತತಿ. ಇಲ್ಲಿ ಕನ್ನಡ ಪ್ರೊಫೆಷನಲ್ ಬೇಡ, ಸ್ಮಾರ್ಟ್ ಆಗಬೇಕು. ಇಲ್ಲಿ ನನಗೆ ಏನ್ರಿ ಒಂದಿಟ್ಟು ಸ್ಟೈಲಿಶ್ ಆಗಬೇಕು, ನನಗೆ ಒಂದಿಟ್ಟು ಆರ್ಟಿಸ್ಟ್ ಆಗಬೇಕು. ಆರ್ಟಿಸ್ಟ್ನಾಗ ಅಂದ್ರೆ ಒಂದಿಟ್ಟು ಆರ್ಟ್ ಪ್ರಾಂಪ್ಟ್ ಬರ್ತತಿ. ಅಂದ್ರೆ ಆರ್ಟ್ನಾಗ ಬರ್ದಿರ್ತಾರ ಅಂದ್ರೆ ಆರ್ಟ್ ಡಿಸೈನ್ ಬರ್ದಿರಂಗಿಲ್ಲ. ಪ್ರಾಂಪ್ಟ್ನಾಗ ಅಂದ್ರೆ ನೀವು ಏನ್ರ ಟೆಕ್ಸ್ಟ್ ಬರ್ದಿರ್ತಾರಲ್ಲ, ಅದನ್ನ ಹೋಗಿ ಅಲ್ಲಿ ಪೇಸ್ಟ್ ಮಾಡ್ರಿ, ಒಮ್ಮೆ ಇಮೇಜ್ ಜನರೇಟ್ ಮಾಡಕತ್ರ ಅಲ್ಲಿ ಆರ್ಟಿಸ್ಟ್ನಾಗ ಇಮೇಜ್ ಜನರೇಟ್ ಆಗತ್ತೆ, ಆರ್ಟಿಸ್ಟ್ನಾಗ ವಿಡಿಯೋ ಜನರೇಟ್ ಆಗೋದಾಗಿರ್ಬೋದು. ಈ ರೀತಿ ಒಂದಿಟ್ಟು ಗೇಮ್ ಅನ್ನು ಐತಿ. ಪ್ರಾಂಪ್ಟ್ನಾಗ ನೀವು ಏನ್ರ ಒಂದಿಟ್ಟು ಹಿಂದ ಮುಂದೆ ಮಾಡಿರ ಅಂದ್ರೆ ನಿಮ್ಗೆ ಒಂದಿಟ್ಟು ಇಮೇಜ್ನಾಗ ಒಂದಿಟ್ಟು ಡಿಫ್ರೆನ್ಸ್ ಅದು ಕಾಣ್ತಿರ್ತೈತಿ. ನಾ ಬೆಸ್ಟ್ ಇಮೇಜ್ ಜನರೇಟಿಗೆ ಯಾವ್ದ ಇದ ಅಂತ ಹೇಳಿ ಹೋಗಕ್ಕೆ ಹೋಗ್ಬೇಡ್ರಿ. ಈಗಂತೂ ಜೆಮಿನೈ ಬಂದೈತಿ, ಜೆಮಿನೈನು ಬಾರಿ ಐತಿ. ಮೆಟಾನು ನಾ ಹೇಳಿಲ್ಲ ನಿಮ್ಗೆ ವಾಟ್ಸ್ಆಪ್ನಾಗ ಸೈಟ್ ಬರ್ತೈತಿ. ಈಗ ಮೆಟಾ ಯಾಪ್ ತಗೊಂಡ್ಬಿಟ್ರಿ, ಮೆಟಾ ಯಾಪ್ ಅಂತೂ ಬಾರಿ. ನೀವು ಅಲ್ಲಿ ಇಲ್ಲಿ ಗುದ್ದಾಡಕ್ಕೆ ಹೋಗ್ಬೇಡ್ರಿ. ಮೆಟಾ ಯಾರಿಗೆ ಗೊತ್ತಾಗಿಲ್ಲ, ಏನೋ ಅರ್ಜೆಂಟ್ ಆಗಬೇಕು, ನಾ ಯಾಕೆ ಡೌನ್ಲೋಡ್ ಮಾಡಲಿ ಒಂದು ಇಮೇಜ್ ಸಂಬಂಧ ಅಂತೇಳಿ ಹೋದ್ರ ನಂತರ ತೋರಿ ಮೆಟಾ ಅಂದ್ರೆ ನಿಮ್ಗೆ ವಿಡಿಯೋ ಜನರೇಟ್ ಮಾಡಕ್ಕೂ ಈಸಿ ಆಕತಿ. ಒಂದು 4-5 ರೀತಿ ಜನರೇಟ್ ಆಕತಿ. ಇದಕ್ಕಿಂತ ಬೆಸ್ಟ್ ಏನಪ್ಪ ಅಂದ್ರೆ ನೀವು ಮೆಟಾ ಎಲ್ಲಿ ಯೂಸ್ ಮಾಡ್ಬೇಕಂತ ನಿಮ್ಗೆ ಮಂದಿಗೆ ಗೊತ್ತಿಲ್ಲ. ಈಗ ಯಾಪ್ ಡೌನ್ಲೋಡ್ ಮಾಡ್ಕೋತೀರಿ, ಮೆಟಾದ ಮಾಡ್ಕೋರಿ. ಆದ್ರೂ ಮೆಟಾದ ವೆಬ್ಸೈಟ್ ಐತಿ, ವೆಬ್ಸೈಟ್ನಾಗ ಹೋಗಿ ನಿಮ್ಗೆ ನೀವು ಇಲ್ಲಿ ನಾ ಹೇಳೋದು ಮಾತಿನಿಂದ ಇಲ್ಲಿ ಎಲ್ಲ ಸೈಡ್ ಇಮೇಜ್ ಬರುವ ಮರ್ಯಾಕ್ ಹೋಗ್ಬೇಡ್ರಿ. ನಾ ಜಸ್ಟ್ ನಿಮ್ಗೆ ಇಲ್ಲಿ ಏನು ಕಾಲಿ ಕುಂಡಪ್ಪ ಅಂತ ಯಾಕೆ ನಾನು ಇದನ್ನು ಕೇಳ್ರಿ. ಒಂದ್ಸತಿ ಬೇಕಾದ್ರೆ ಯಾರು ಸತಿ ವಿಡಿಯೋ ಕೇಳ್ರಿ, ಒಂದು ನಾ ಏನು ಮಾತಾಡ್ತೀನಿ ಅದನ್ನು ಕೇಳ್ರಿ. ಇಲ್ಲಿ ಕಡೆ ಏನೇನು ಇಮೇಜ್ ಬರಾಕ್ತಾವಲ್ಲ ನೀವೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ಯಾಕಂದ್ರೆ ಅದಕ್ಕೆ ಏನೇನು ಉಪಯೋಗ ಅದಾವ ನಿಮ್ಗೆ ಏನು ಗೊತ್ತಿರಲ್ಲ. ಒಂದು ಪೆನ್ ಪೇಪರ್ ತಗೋರಿ, ಒಂದು 8ನೇ ಪೇಪರ್ ಒಂದು ₹3 ಪೆನ್ ತೊಗೊಂಡು ₹4 ಕೆಲಸ ಮುಗಿತೈತೆ. ₹4 ₹1 ಪೇಪರ್ ಅಂತ ಹೇಳ್ತೀವಿ. ₹5 ಖರ್ಚು ಮಾಡ್ರಿ, ₹5 ಖರ್ಚು ಮಾಡ್ರಿ, 1000 ಗಂಟೆ ಖರ್ಚು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಮನ್ಯಾಗ ಪೇಪರ್ ಪೆನ್ ಇರಂಗಿಲ್ಲ, ಪೇಪರ್ ಪೆನ್ ತೋರಿ ಇವನ್ನೆಲ್ಲ ಬರೆದು ಇಟ್ಕೋರಿ. ಯಾವ್ಯಾವ್ದು ಎದಕ್ಕೆ ಏನೇನು ಒಂದು ವಿಡಿಯೋ ಮಾಡಕ್ಕೆ ಏನೇನು ಬೇಕ್ರಿ, ಸೌಂಡ್ ಎಫೆಕ್ಟ್ ಬೇಕಾ, ಸೌಂಡ್ ಎಫೆಕ್ಟ್ ಬೇಕು. ನಿಮ್ಗೆ ಲೋಗೋ ಮಾಡಕ್ಕೆ, ಚಾನಲ್ ಲೋಗೋ ಮಾಡಕ್ಕೆ ಲೋಗೋ ಬೇಕು. ಲೋಗೋ ಮಾಡಿದಿಂದ ಏನೇನು ಬೇಕ್ರಿ. ಮತ್ತೆ ಈಗ ವಿಡಿಯೋ ಏನ್ರಿ ಮಾಡೋರಿದ್ರೆ ವಿಡಿಯೋ ಮಾಡಕ್ಕೆ ಬೇಕು. ಇಮೇಜ್ ಜನರೇಟ್ ಮಾಡೋದಂತ ಇಮೇಜ್ ಜನರೇಟ್ ಮಾಡ್ರಿ. ಇಲ್ಲಿ ಈಗ ವಾಯ್ಸ್ ಓವರ್, ಇನ್ನು ವಾಯ್ಸ್ ಓವರ್ದು ಒಂದು ಕಿರಿಕಿರಿ ಆತಂದ್ರೆ ನಿಮ್ಗೆ ಈಗ ನಾ ಮೈಕ್ ಇಲ್ದ ಮಾತಾಡಕ್ತೀನಿ, ಈಗ ಚಂದ ಇಲ್ಲ. ಆದ್ರೂ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಕೈಂಡ್ ಮಾಸ್ಟರ್ ಬಾಲ್ ಮಂದಿ ಏನಂತಾರ ಇದ ಸಣ್ಣ ಪೈಲಾಕ್ ಉಪಯೋಗಿಸ್ತಿದ್ವು, ಈಗ ಚಲೋ ಇಲ್ಲ ಹಂಗೆ ಹಿಂಗೆ ಅಂತಾರಲ್ವ. ಇದ್ರಷ್ಟು ಚಲೋ ಕ್ವಾಲಿಟಿನ ಯಾವ್ದು ಇಲ್ಲ. ಯಾಕಂದ್ರೆ ಎಲ್ಲ ಅಡ್ವಾನ್ಸ್ ಮಾಡಿಬಿಟ್ಟಾರೆ, ಎಲ್ಲ ಕುಣಿಸ್ಬಿಟ್ಟಾರು. ಸೌಂಡ್ ಎಫೆಕ್ಟ್ ಅಷ್ಟು ಕುಣಿಸಾರು, ಅಷ್ಟು ಪಕ್ಕ ಇಲ್ಲ. ಸೌಂಡ್ ಎಫೆಕ್ಟ್ ಎಲ್ಲ ಹೋಗಿ ವೆಬ್ಸೈಟ್ನಾಗ ಡೌನ್ಲೋಡ್ ಮಾಡ್ಕೋರಿ, ಅಷ್ಟು ಚಲೋ ಇಲ್ಲ. ಕೆಲವೊಂದು ಚಲೋ ಇದ್ರು ರೊಕ್ಕ ಹಾಕ್ಯಾರು, ಅಂದ್ರೆ ರೊಕ್ಕದ ಪೇಡ್ ಅದಾವು. ಈಗ ಏನ್ ಮಾಡ್ತಿಪ್ಪ ಸೌಂಡ್ ಎಫೆಕ್ಟ್, ಅದಕ್ಕಾಗಿ ಏನ್ ಮಾಡ್ರಿ, ಒಂದು ಮೂರು ಆ್ಯಪ್ ಹೇಳ್ತೀನಿ. 3 ಆ್ಯಪ್ನಾಗ ಯಾವ ಚಲೋ ಅದಾವು ನೋಡ್ರಿ. ನಿಮ್ಗೆ ಏನ್ರಿ ಈ ಕಡೆ ಎಲ್ರಿ ಕಾಣಕತ್ತೆ ಅಂದ್ರೆ ನಾ ಹೇಳ್ತೀನಿ. ಇಲ್ಲಿ ವೆಬ್ಸೈಟ್ ಅನ್ನು ಹೇಳಿ ನಾನು. ಸೌಂಡ್ ಎಫೆಕ್ಟ್ ಅಷ್ಟೇ ನಿಮ್ಗೆ ಅಷ್ಟೆಲ್ಲ ಗುದ್ದಾಡೋದ ಬೇಡ ಅಂದ್ರೆ ಏನ್ ಮಾಡ್ರಿ, ನಿಮ್ಗೆ ಕೈಂಡ್ ಮಾಸ್ಟರ್ನಾಗ ಇಂಪೋರ್ಟ್ ಮಾಡ್ಕೊಳ್ಳಿ. ಕೈಂಡ್ ಮಾಸ್ಟರ್ನಾಗ ಇಂಪೋರ್ಟ್ ಮಾಡ್ಕೊಂಡು ಅದಕ್ಕೆ ಸೌಂಡ್ ಸೆಟ್ಟಿಂಗ್ನಾಗ ನಿಮ್ಗೆ ಸೈಡ್ ನಿಮ್ಗೆ ಸೌಂಡ್ ಅಂದ್ರೆ ಏನು ವಾಯ್ಸ್ ಓವರ್ ಐತಿ ಅದನ್ನ ಡೌನ್ ಮಾಡ್ಕೊಂಡು ಬರ್ತೈತಿ. ಡೌನ್ ಮಾಡ್ಕೊಂಡ್ರೆ ಅಂದ್ರೆ ಏನು ಮಾಡ್ರಿ, ಅದನ್ನ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಯಾವ್ದು ಬೇಕು ವಾಯ್ಸ್ ಚೇಂಜ್ ಮಾಡೋದಂತ ಹೇಳೋದು ಎಲ್ಲ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು. ಆದ್ರೆ ನಿಮ್ಗೆ ಇದೇ ರೀತಿ ವಾಯ್ಸ್ ಬೇಕಂದ್ರೆ ಇಲ್ಲಿ ಒಂದೈತಿ ನಾಯ್ಸ್ ರಿಮೂವರ್ ಅಂತ ಹೇಳಿ ಒಂದು ಬರ್ತೈತಿ. ನಾಯ್ಸ್ ರಿಮೂವರ್ ಒಂದು ಆನ್ ಮಾಡ್ಕೊರಿ. ನಾಯ್ಸ್ ರಿಮೂವರ್ ಆನ್ ಮಾಡ್ಕೊಂಡ್ಲೇ ಒಂದಿಟ್ಟು ಲೋಡಿಂಗ್ ತಗೋತೈತಿ. ಲೋಡಿಂಗ್ ಅಂತ ಕೆಳಗೆ ಒಂದು ಶೀಟ್ ಬರ್ತೈತಿ, ಅಂದ್ರೆ ಕೆಳಗೆ ಇನ್ನೊಂದು ಲೇಯರ್ ಬರ್ತೈತಿ. ಅದ ವಾಯ್ಸ್ ರಿಮೂವ್ ಆಗಿದ್ದ ಒಂದು ಲೇಯರ್ ಬಂದಿರ್ತೈತಿ, ಅದನ್ನ ತೆಗೆದ್ಬಿಟ್ರೆ ಈಗ ನಿಮ್ಗೆ ಈಗ ವಾಯ್ಸ್ ಅಂತೂ ರಿಮೂವ್ ಆತ. ಅಂದ್ರೆ ಬ್ಯಾಕ್ಗ್ರೌಂಡ್ನಾಗ ಆದ ಇದ ಕೊಯ್ ಅಂತಿರ್ತೈತಿ, ಅದೆಲ್ಲ ಬಂದಿರ್ತೈತಿ. ಅದು ಬರಂತಲೇ ಈಗ ಏನ್ ಮಾಡ್ತೀರಪ್ಪ, ಈಗ ನಿಮ್ಗೆ ಇದು ಆಡಿಯೋ ಅಂತೂ ವಾಯ್ಸ್ ಅಂತೂ ರಿಮೂವ್ ಆತಿ. ಈಗ ಇನ್ನೊಂದು ಏನ್ ಮಾಡ್ಬೇಕಂದಿ, ಇದಕ್ಕೆ ಡಕ್ಲಿಂಗ್ ಏನು ಹೊಡಿಬೇಡ್ರಿ. ಡಕ್ಲಿಂಗ್ ಸೌಂಡ್ ನೀವು ಏನಾರ ಸೌಂಡ್ ಎಫೆಕ್ಟ್ ಹಾಕೋರಿದ್ರೆ ಡಕ್ಲಿಂಗ್ ಹೊಡಿರಿ. ಅಂದ್ರೆ ಸೌಂಡ್ ಎಫೆಕ್ಟ್ ಸಪ್ರೇಟ್ ಡಕ್ಲಿಂಗ್ ಹೊಡಿರಿ ಅಂತ ಅದ್ರೊಳಗೆ ಡಕ್ಲಿಂಗ್ ಅಂತ ಒಂದು ಆಪ್ಷನ್ ಬರ್ತೈತಿ. ಆ ಡಕ್ಲಿಂಗ್ ಹೊಡೋದಂದ್ರೆ ಒಂದಿಟ್ಟು ಹಿಂದೆ ಮಾತಾಡಿದಂಗೆ ಆಕತಿ. ಆ ಸೌಂಡ್ ಎಫೆಕ್ಟ್ ಹಿಂದೆ ಮಾತಾಡಿದಂಗೆ ಬರ್ಬೇಕಿಲ್ಲ. ಹೆಂಗೋ ಇದ್ರೊಳಗೆ ಏನು ಎಡಿಟ್ ಮಾಡಿ ಆಗ್ತಿಲ್ಲ, ಏನು ಎಡಿಟ್ ಮಾಡಿ ತೋರ್ಸಾಕ್ತಿಲ್ಲ, ಬಾಯಿ ಹಾಕ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಸೈಡ್ ಇಮೇಜ್ ಕಣಕ್ಕಲ್ಲ, ನಾ ಇನ್ನೊಂದ್ಸತಿ ಹಾಕ್ತೀನಿ. ಸೈಡ್ ಇಮೇಜ್ ಕಣಕ್ಕಲ್ಲ, ಅವನ್ನೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊರಿ. ನಿಮ್ಗೆ ವೆಬ್ಸೈಟ್ ನಿಮ್ಗೆ ಯಾವ ಸಿಗಂಗಿಲ್ಲ. ಮತ್ತೆ ನೀವು ಹೊಳ್ಳಿ ಇನ್ನೊಂದ್ಸತಿ ನೋಡಿ ವೆಬ್ಸೈಟ್ ಸ್ಕ್ರೀನ್ಶಾಟ್ ಹೊಡಿರಿ, ಹೆಸರು ಮಾಡ್ರಿ, ಒಂದು ಬುಕ್ಕ ಮಾಡ್ರಿ, ಏನಾಗಂಗಿಲ್ಲ. ನಿಮ್ಗೆ ಏನೇನು ಉಪಯೋಗ ಬೇಕಲ್ಲ ಎಲ್ಲ ತಕೊಂಡ್ಬಿಟ್ರಿ ಒಮ್ಮೆ. ಮತ್ತೆ ಈ ವಿಡಿಯೋ ಸಿಗ್ತಿಲ್ಲ ನಿಮ್ಗೂ ಗೊತ್ತಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಯಾರೇ ದೋಸ್ತರದು ಇದ್ರೆ ನಿಮ್ಗೆ ದೋಸ್ತಿ ಖಾತೆ ಸೆಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರೇ ಹೊಸವಾಗಿ ಕಲಿಯಾವ್ರಿದ್ರೆ, ಯಾರೇ ಪಾಪ ವಿಡಿಯೋ ಮಾಡ್ತಿರ್ತಾರೋ, ಶಾರ್ಟ್ ವಿಡಿಯೋ ಮಾಡ್ತಿರ್ತಾರೋ, ಅವ್ರಿಗೆಲ್ಲ ಏನು ಮಾಡ್ರಿ, ನಾ ಈಗ ಒಬ್ಬನ ಸಂಬಂಧ ಈ ವಿಡಿಯೋ ಮಾಡಕ್ಕಂದ್ರೆ ಇಷ್ಟೆಲ್ಲ ತ್ರಾಸ ತೊಗೊಳಕ್ಕಂದ್ರೆ ನಿಮ್ಮ 3 ಸ್ಟೆಪ್ ಬರೀ ಶೇರ್ ಬಟನ್ ಹೊಡಿದ. ಯಾರಿಗೆ ಬೇಕು ಅವ್ರಿಗೆ ವಾಟ್ಸಪ್ ಆಗಿರ್ಬೋದು, ಯಾವ್ದಾರೆ ಅಪ್ಲಿಕೇಶನ್ ತೋರಿಸ್ತಾವು, ವಾಟ್ಸಪ್ನಾಗ ಕಳಿಸ್ಬಿಡ್ರಿ. ಒಂದಿಟ್ಟು ಕಳಿಸ್ರಿ, ಅವರು ಒಂದಿಟ್ಟು ಕಲಿ. ನಾವು ಒಂದು ವಿಡಿಯೋ ಮಾಡಕ್ಕಂದ್ರೆ ಒಬ್ಬ ಸಲ ನೀವು ಇಬ್ಬರು ಕಳಿಸಿ ಒಂದಿಟ್ಟು ಪುಣ್ಯ ಕತ್ಕೊಂಡೆ, ಒಂದು ಪುಣ್ಯ ತಗೋರಿ. ಪಾಪ ಹೊಸವಾಗಿ ಯಾರು ಇರ್ತಾರೋ ಅವ್ರು ಅಲ್ಲಿ ಇಲ್ಲಿ ಗುದ್ದಾಡ್ತಿರ್ತಾವೆ, 1000 ವಿಡಿಯೋ ನೋಡಿರ್ತಾರೋ, ಪಾಪ ಏನೂ ಅರ್ಥ ಆಗಂಗಿಲ್ಲ. ಅವ್ರ ಬಿದ್ದು ಉಳ್ಳಾಡಿ ಕಲೀರಿ, ಏನಾಗಂಗಿಲ್ಲ, ಏನೂ ಆಗಂಗಿಲ್ಲ. ನೀವು ಒಳಗೆ ವೆಬ್ಸೈಟ್ನಾಗ ಹೊಕ್ಕಾಗ ಮೇಲೆ ಇವ ಒಂದಿಟ್ಟು ಮುಟ್ರಿ, ಏನಾಗಂಗಿಲ್ಲ. ಏನು ಬ್ಲಾಸ್ಟ್ ಗಿಸ್ಟ್ ಏನಾಗಂಗಿಲ್ಲ. ಏನೋ ಆಗ್ತತಿ ಏನೋ ಹೋಗ್ತತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದು ಬ್ಯಾಕಪ್ ಏನ್ ಮಾಡ್ರಿ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕಿಂತ ಪೈಲಾಕ ಒಂದು ವಿಡಿಯೋ ಬ್ಯಾಕಪ್ ಇಟ್ಕೋರಿ. ಏನೋ ಲಪಡ ಹಿಡಿತಂದ್ರೂ ಒಂದು ವಿಡಿಯೋ ಇದೇ ಇರ್ತತಿ, ಅಂದ್ರೆ ಅದನ್ನ ಕಾಪಿ ಮಾಡಿ ಒಂದು ವಿಡಿಯೋ ಇಟ್ಕೋರಿ. ಆಮೇಲೆ ಒಂದು ಶಾಂಪಲ್ ನಿಮ್ಗೆ ಏನು ಪ್ರಯೋಗ ಮಾಡೋದಿರ್ತೈತಿಲ್ಲ ಆ ವಿಡಿಯೋನ ಹಾಕಿ ಎಲ್ಲ ನೋಡ್ರಿ. ಚಂದ ಇಷ್ಟ ಅಂದ್ರೆ ಇವ ಚಂದ ಅನಿಸ್ತಿರ್ತಾವ ಸ್ಟಾರ್ಟಿಂಗ್ನಾಗ. ನೀವಾಗೆ ಹೋಗಿ
ಇವು ಆಪ್ಷನ್ ಏನ ಅಂತೇಳಿ ಅಲ್ಲಿ ನಿಮ್ಗೆ ಹೆಸರು ಅಷ್ಟೇ ಕೊಟ್ಟಿರಂಗಿಲ್ಲ, ಮ್ಯಾಲೆ ಡಿಸೈನ್ ಕೊಟ್ಟಿರ್ತಾರೆ. ಡಿಸೈನ್ ಅಂದ್ರೆ ಈಗ ನೋಡಪ್ಪ ಈ ವಿಡಿಯೋ ಈಗ ಕ್ಯಾಮ್ರಾ ಐತಿ, ಕ್ಯಾಮ್ರಾದ ಒಂದು ಲೋಗೋ ಇರ್ತದೆ ನೋಡಿರಿ. ಕ್ಯಾಮ್ರಾ ಲೋಗೋ ಅದ್ರ ಮ್ಯಾಗ ಕೊಟ್ಟಿರ್ತಾರೆ. ಈಗ ಕಟಿಂಗ್ ಆಪ್ಷನ್ಯಾಗ ಒಂದೊಂದು ವೆಬ್ಸೈಟ್ನಾಗ ಯಾಕಂದ್ರೆ ಇಟ್ಟಿರ್ತಾರು. ಈಗ ಕಾಯಿನ್ ಅಷ್ಟನ್ಯಾಗ ಕಟ್ ಆಪ್ಷನ್ ಕೊಟ್ಟಾರು, ಕೆಲವೊಂದು ಫ್ರಂಟ್ ಕಟ್ಟ ಬ್ಯಾಕ್ ಕಟ್ಟ ಕೊಟ್ಟಾರು. ಈಗ ಏನ್ ಆ್ಯಪ್ನಾಗ ನೋಡ್ರಿ ಆ ಫ್ರಂಟ್ ಕಟ್ಟ ಬ್ಯಾಕ್ ಕಟ್ಟ ಕೊಟ್ಟೇ ಇಲ್ಲ, ನಡಕ್ ಒಂದು ನೀವು ಕಟ್ ಹೊಡೆದು ನೀವು ಬೇಕಂದ್ರೆ ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು. ಈ ರೀತಿ ಒಂದಿಟ್ಟು ಹಿಂದ ಮುಂದೆ ಇರ್ತಾವ ಅಷ್ಟೇ, ಬರೀ ಒಂದಿಟ್ಟು ಕಲಿಯುತ್ತಕ ಅಷ್ಟ ಕಳೆದ ದಿನ ನೀವಾಗ ಗೊತ್ತಾಗುತ್ತೆ. ಬೇಕಂದ್ರೆ ಅಲ್ಲಿ ಇನ್ನೊಂದು ಆಪ್ಷನ್ ಏನ್ ಇರ್ತದೆ ಅಂದ್ರೆ ನೀವು ಏನೋ ಎಡಿಟ್ ಮಾಡೋದು ಏನೋ ಹಿಂದೆ ಮುಂದೆ ಅಥವಾ ಇನ್ನೊಂದು ಆಪ್ಷನ್ ಇರ್ತದೆ, ಅಲ್ಲಿ ನೀವು ಬ್ಯಾಕ್ ಬರ್ಬೋದು. ಅಂದ್ರೆ ನೀವು ಏನು ಎಡಿಟ್ ಮಾಡಿರ್ತಿಲ್ಲ, ಈಗೆಲ್ಲ ರೆಡಿ ಹಿಡಿಸಿರ್ತೀವಿ, ನೀವು ಏನೋ ಕಟ್ ಹೊಡೆದ್ರೆ ಒಮ್ಮೆ ಡಿಲೀಟ್ ಆತಿ ಕಡೆ ಸೈಡ್ ನೀವು ತಾವು ಡಿಲೀಟ್ ಮಾಡಿ ಅನ್ಕೋರೆ ಅಲ್ಲಿ ಬ್ಯಾಕ್ ಬರೋ ಆಪ್ಷನ್ ಇರ್ತದೆ. ಬ್ಯಾಕ್ ಬರೋದು ಅಂತ ಕಟ್ ಆಗಿದ್ದು ವಾಪಸ್ ಬರ್ತೈತಿ, ಇನ್ನೊಂದು ಬ್ಯಾಕ್ ಬಂದ್ರೆ ಅದು ಕಟ್ ಮಾಡಿರ್ತಿಲ್ಲ ನೀವು, ಅದು ಜಾಯಿಂಟ್ ಆಕತಿ. ಇಷ್ಟೇ ಬಗೆ ಇರ್ತು, ಏನು ಕಲಿಯೋದಂತ ದೊಡ್ಡ ಅಂತದ್ದು ಏನಿಲ್ಲ. ಇನ್ನೇನಪ್ಪ ಅಂದ್ರೆ ಎಲ್ಲಿಗೆ ನಿಲ್ಸಿನ ಈಗ ಮರಿತೆ ನೋಡ್ರಿ. ಇದು ಏನ್ ಮಾಡ್ಬೇಕು, ನೀವೆಲ್ಲ ಕಳಿಸ್ಬೇಕು. ಯಾರಿಗೆ ಕಳಿಸ್ಬೇಕು? ಹೊಸವಾಗಿದ್ದವ್ರ, ಯಾರು ಅಡ್ವಾನ್ಸ್ ಇದ್ದವ್ರ, ಒಂದಿಟ್ಟು ಪುಣ್ಯ ಕಟ್ಕೋರಿ, ಏನಾಗಿಲ್ಲ ಏನು ಆಗಂಗಿಲ್ಲ. ಅವ್ರಿಗೆ ಒಂದಿಟ್ಟು ಕಳಿಸಿದ್ರೆ ಅವ್ರು ಸಾವಿರಾರು ವಿಡಿಯೋ ನೋಡಿ ತ್ರಾಸ ಪಡ್ತಿರ್ತಾರೋ. ಒಂದು ವಿಡಿಯೋ ಇನ್ ಕಳಿಸ್ರಿ, ನೀವಾಗೆ ಹೋಗ್ರಿ, ಎಲ್ಲ ಕಲೀರಿ. ಮತ್ತೆ ಇದನ್ನ ಆದ್ದಿಂದ ಒಂದು ಯಾವ್ದಾರ ನೆಕ್ಸ್ಟ್ ವಿಡಿಯೋ ಇದನ್ನ ಹೆಂಗ್ ಮಾಡೋದಾ, ಈ ವೆಬ್ಸೈಟ್ನಾಗ ಹೆಂಗ್ ಹೋಗುದಾ, ಈ ವೆಬ್ಸೈಟ್ನಾಗ ಹೆಂಗ್ ಎಡಿಟ್ ಮಾಡೋದಾ ಅಂತೇಳಿ ನೋಡಕತ್ತ ನಿಮ್ಮ ಸ್ಟರ್ನ ಇರಲ್ಲ. ಹೋಗ್ರಿ, ಏನಾಗಂಗಿಲ್ಲ. ನೀವು ಒಂದಿಟ್ಟು ಕುತ್ತಾಗಿ ಹೋಗ್ರಿ, ಏನಾಗಿಲ್ಲ. ಒಂದಿಟ್ಟು ವೆಬ್ಸೈಟ್ನಾಗ ಹೋಗಿ ವಿಸಿಟ್ ಮಾಡ್ರಿ, ಒಂದಿಟ್ಟು ಅದನ್ನ ಇದನ್ನ ಒತ್ತಿ ನೋಡ್ರಿ. ನಾವು ಗುರ್ತಾ ಏನು ಕಲ್ತ ಬಂದಿಲ್ಲ. ಸ್ಟಾರ್ಟಿಂಗ್ ಒಂದು ಎರಡು ವೆಬ್ಸೈಟ್ ನೀವು ಹೋಗಿ ಗೊತ್ತಾತಂದ್ರೆ ಓಕೆ, ಈ ಪ್ಲಸ್ ಐಕಾನ್ ಅಂದ್ರೆ ವಿಡಿಯೋ ಇಂಪೋರ್ಟ್ ಮಾಡ್ಕೋದಿಲ್ಲಿ, ಇಂಪೋರ್ಟ್ ಹಾಕೋದಿಲ್ಲಿ, ಇಲ್ಲಿಂದ ಟೆಕ್ಸ್ಟ್ ಹೊಡಿದ, ಇವು ಎರಡು ಎಂಡ್ ಟು ಸ್ಟಾರ್ಟ್ ಟೆಕ್ಸ್ಟ್ ಹೊಡೆದಂದ್ರೆ ಬಗೆ ಇರ್ತದೆ. ಯಾರು ಹೊಸವಾಗಿದ್ದೀರಿ ಒಂದೀಟ್ ತಲೆ ಓಡಿಸಿರಂದ್ರೆ ನಿಮ್ಮ ಶನನ ಯಾರು ಇಲ್ಲ. ಮತ್ತೆ ನೀವು ಇಷ್ಟು ಕಲಿತಿಲ್ಲ. ಈಗ ಈ ವಿಡಿಯೋ ಅಂತ ನೋಡಿರಿ ಅಂದ್ರೆ ಇವೆಲ್ಲ ವೆಬ್ಸೈಟ್ ನಿಮ್ಗೆ ಯೂಸ್ ಮಾಡಕ್ಕೆ ಬಂದು ಅಂದ್ರೆ ಬಗೆನ ರೀತಿ ನಿಮ್ಗೆ ಹಿಡಿಯಕ್ಕೆ ಯಾರು ಇಲ್ಲ. ನೀವು ಯಾವುದೋ ಕೋರ್ಸ್ ತೊಗೊಂಡ, ಯಾವುದೋ ಎಡಿಟಿಂಗ್ ಯಾಪ್ ತೊಗೊಂಡು ನಾ ಏನು ಹ್ಯಾಂಗಿಲ್ಲ, ಅವರೆಲ್ಲ ಹಿಂಗ ಅಂತೇಳಿ ಏನು ಹ್ಯಾಂಗಿಲ್ಲ. ಆದ್ರೂ ನಾವೇನು ಯಾವ ಕೋರ್ಸ್ ಅಂತ ರಿಯಲ್ ಹೇಳ್ಬೇಕಂದ್ರೆ ಯಾವ ಕೋರ್ಸ್ ಅಂತ ತೊಗೊಂಡಿಲ್ಲ, ಯಾವ ಇದನ್ನು ಮಾಡಿಲ್ಲ. ನಂಗೆಲ್ಲ ಫ್ರೀನಾಗ ಎದಕ್ಕೆ ಅಂದಿಗೆ. ಈಗ ಸ್ಟಾರ್ಟಿಂಗ್ ವಿಡಿಯೋನಾಗ ನಾ ರೊಕ್ಕ ಎದಕ್ಕೆ ಖರ್ಚು ಮಾಡಲಿ, ಇಷ್ಟೆಲ್ಲ ಖರ್ಚು ಮಾಡಲಿ. ಹೌದು, ಒಂದೊಂದು ವೆಬ್ಸೈಟ್ನಾಗ ನಿಮ್ಗೆ ಸೌಂಡ್ ಎಫೆಕ್ಟ್ ಅದು ಸಿಗಂಗಿಲ್ಲ, ಏನು ಮಾಡ್ತೀರಿ? ಅದಕ್ಕೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಸೌಂಡ್ ಎಫೆಕ್ಟ್ ರೊಕ್ಕ ತೊಗೊಂಡು ಬರ್ತೀರಿ. ಕೆಲವೊಂದು ಸತಿ ನಾನು ನಿಮ್ಗೆ ರಿಯಲ್ ಹೇಳ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ನಿಮ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ವಿದೌಟ್ ಕಾಪಿರೈಟ್ ಬೇಕಿರಲ್ಲ. ಕೆಲವೊಂದು ಯೂಟ್ಯೂಬ್ನಾಗ ಚಾನಲ್ಸ್ಗಳು ಅದಾವು. ನಾನು ನಿಮ್ಗೆ ಏನು ಚಾನಲ್ಸ್ ಹೆಸರು ಹೇಳಂಗಿಲ್ಲ, ವೆಬ್ಸೈಟ್ ಹೆಸರು ಹೇಳಿ ಹೋಗೋದಾ ಸರ್ಚ್ ಮಾಡೋದಾ. ಯೂಟ್ಯೂಬ್ದವ್ರದಂತೂ ಫ್ರೀ ಅದಾವು. ಇನ್ನೊಂದು ವೆಬ್ಸೈಟ್ ಐತಿ, ಕೆಲವೊಂದು ವೆಬ್ಸೈಟ್ನಾಗ ನಿಮ್ಗೆ ಫ್ರೀ ಅಂತ ಇರ್ತೈತೆ. ಅದಕ್ಕಾಗಿ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ ಅಂತ ನಿಮ್ಮ ವಿಡಿಯೋ ತೆಳಗ ನಾವು ಇವ್ರದ್ದು ಯೂಸ್ ಮಾಡೇವಿ ಅಂತ ಮೆನ್ಷನ್ ಮಾಡತ್ತೀವಿ. ಅಂತ ಅದಕ್ಕೆ ಏನಂತಾರೆ, ಒಂದಿಟ್ಟು ಹೆಸರು ಕೊಡೋದು, ಅದಕ್ಕೆ ಏನಂತಾರೆ ಇಂಗ್ಲೀಷ್ನಾಗ ಏನಂತಾರೆ ನೋಡ್ರು. ಅಂದ್ರೆ ಅವ್ರದ್ದು ಒಂದಿಟ್ಟು ಕೊಡಬೇಕು. ಈ ಕಡೆ ಕಾಪಿರೈಟ್ ಹಾಕಿಬಿಡ್ತಾರೋ, ಅವ್ರದ್ದು ಯೂಸ್ ಮಾಡಿರ ಅವ್ರದ್ದು ಅಂದ್ರೆ ಇವ್ರದ್ದು ಯೂಸ್ ಮಾಡೇವಿ ಅಂತೇಳಿ ಹೆಸರು ಹಾಕ್ಬೇಕಾಗತ್ತೆ. ಅಂದಾಗ ಬಿಡ್ತಾರೋ. ಅದಕ್ಕಿಂತ ಬೆಸ್ಟ್ ಒಂದು ನಾಲ್ಕು ಲಿಂಕ್ ಪಟ್ನಿಶಿ ಈ ವಿಡಿಯೋ ಇಲ್ಲಿ ಕೆಳಗೆ ಬಂದಿರ್ತದೆ ನೋಡ್ರಿ. ಇವು 4 ಇದಾವೆ ನೋಡಿಲ್ಲ. ಇವು 4ನೇಗ ಏನು ಮಾಡ್ರಿ, ಮ್ಯಾಲಿಂದ ಅಂತೂ ಫ್ರೀ ಐತಿ, ತೆಳಗಿಂದ ಇವು 3 ಫ್ರೀ ಅದಾವ ಇಲ್ಲ ನನಗೆ ಗೊತ್ತಿಲ್ಲ. ಮ್ಯಾಲಿಂದ ಯೂಟ್ಯೂಬ್ ಅಂತೂ ಫ್ರೀ ಐತಿ, ಒಂದು ಫ್ರೀ ಐತಿ. ಇದಕ್ಕೆ ಮಾಡಿ ಏನು ಮಾಡ್ರಿ, ಒಂದು ಶಾಂಪಲ್ ಯೂಟ್ಯೂಬ್ ಚಾನಲ್ ತೆಗೀರಿ. ಯೂಟ್ಯೂಬ್ ಚಾನಲ್ ತೆಗೆದು ನಿಮ್ಗೆ ಏನೇನು ಕಾಪಿ ರೈಟ್ ಬೀಳ್ತೈತಿ, ಏನೇನು ಕಾಪಿ ರೈಟ್ ಬೀಳಂಗಿಲ್ಲ, ಒಂದು ಶಾಂಪಲ್ ಟೆಸ್ಟ್ ಮಾಡಿ ಎಲ್ಲ ಮಾಡಿದ್ವಿ. ನಾ ಏನು ಮಾಡ್ತೀನಿ ಅಂದ್ರೆ ದುರುಪಯೋಗ ಪಡಿಸುವಂತಿಲ್ಲ, ಗೊತ್ತು. ನಾ ಯಾಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ ತೆಗೀರಿ. ನೀವು ಏನು ಮಾಡ್ರಿ, ಯಾವರೇ ಸಾಂಗ್ ನಿಮ್ಗೆ ಏನು ನಿಮ್ಗೆ ಬೇಕಾಗೈತಿ, ಇದು ಕಾಪಿ ರೈಟ್ ಆಯ್ತು ಇಲ್ಲೋ ಹೆಂಗೆ ಕಂಡು ಹಿಡಿದು ಅಂತೇಳಿ ಅದನ್ನ ಏನು ಮಾಡ್ರಿ, ಆ ಮ್ಯೂಸಿಕ್ನ ಅದ್ರೊಳಗೆ ಹಾಕ್ರೆ. ಅದನ್ನ ಹಾಕಂತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಅದ್ರೊಳಗೆ ಹಾಕಿರಂದ್ರೆ ಅದು ಕಾಪಿ ರೈಟ್ ಬಿತ್ತಂದ್ರೆ ಅದನ್ನ ಯೂಸ್ ಮಾಡಕ್ಕೆ ಹೋಗಿ ಬಂದ್ರೆ ಇಲ್ಲಿ ಅದಕ್ಕೆ ಏನೇನು ಪ್ರೊಸೆಸ್ ಐತಲ್ಲ ನೋಡ್ರಿ, ಒಂದಿಟ್ಟು ಪ್ರೊಸೆಸ್ನ ಫಾಲೋ ಮಾಡ್ರಿ. ಮತ್ತು ಅದಕ್ಕೆ ನಾವು ಜವಾಬ್ದಾರರು ಅಲ್ಲ. ಕಾಪಿ ರೈಟ್ ಬಿತ್ತಂದ್ರೆ ನಾ ನಿಮ್ಗೆ ಜಸ್ಟ್ ಒಂದು 1000 ವೇ ಅದಾವ, ನಿಮ್ಗೆ ಫ್ರೀಯಾಗಿ ಯೂಸ್ ಮಾಡಕ್ಕೆ 1000 ವೇ ಅದಾವು. ಒಂದಿಟ್ಟು ತ್ರಾಸ ಆಕತಿ, ಕಲಿಯಾಕೆ ತ್ರಾಸ ಆಕತಿ, ಒಂದಿಟ್ಟು ಅಲ್ಲಿ ಇಲ್ಲಿ ಹುಡುಕಾಡುವ ತ್ರಾಸ ಆಕತಿ. ನೀವು ಹುಡುಕಾಡುವಂಥ ಅವಶ್ಯಕತೆ ಬಂದಿಲ್ಲ. ಈಗ ಯಾಕಂದ್ರೆ ವಿಡಿಯೋ ಮಾಡೇನೆ ಹುಡುಕಾಡುವಂಥ ಅವಶ್ಯಕತೆ ಬಂದಿಲ್ಲ. ಇನ್ನೇನಪ್ಪ ಅಂದ್ರೆ ಕಲಿಯುವಂಥ ಅವಶ್ಯಕತೆ ಎಷ್ಟು ಬಂದಿದೆ. ಈಗ ಹೆಂಗೆ ಕಲಿಯಾರ ಅನ್ನೋದು ನಿಮ್ಗೆ ತಿಳಿಯಾಗ ಯೋಚನೆ ಮಾಡಕ್ರಿ, ಬಹುಕಟ್ಟು ಯೋಚನೆ ಮಾಡಕ್ರಿ. ಇವೇನು ವೆಬ್ಸೈಟ್ ಹೆಸರು ಕೊಟ್ಟ, ಯಾವ ವೆಬ್ಸೈಟ್ ಎದಕ್ಕೆ ಉಪಯೋಗ, ಈ ವೆಬ್ಸೈಟ್ ಎದಕ್ಕೆ ಉಪಯೋಗ, ಹಂಗೆ ಎದಕ್ಕೆ ಉಪಯೋಗ, ಹಿಂಗೆ ಎದಕ್ಕೆ ಉಪಯೋಗ, ತಿಳಿಯಾಗ 108 ವಿಚಾರ ಬರಾಕವು. ಅದಕ್ಕಾಗಿ ಹಾಕಿ ನೀವಾಗೆ ಹೋಗ್ರಿ, ನೀವಾಗೆ ಹುಡುಕಾಡ್ರಿ. ನಾಕೇನು ವೆಬ್ಸೈಟ್ ಹೆಸರು ಕೊಟ್ಟೇನಿ, ಲೋಗೋ ಸೈಡ್ ಕೊಟ್ಟೇನಿ, ಇದು ನಿಮ್ಮ ಕನ್ಫರ್ಮೇಷನ್ಗಾಗಿ ಇದು ಕೊಟ್ಟೇನಿ, ಇದು ಇಷ್ಟ ಸಾಕ್ರಿ. ನಾ ಎಲ್ಲ ಅವ್ರು ದೂರು ಸಾಬ್ರಿ. ನೀವು ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ನಾಗ ಹೋಗ್ರಿ, DM ಮಾಡ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತ ಊರು ಸಾಬ್ರಿ ಎಲ್ಲ ಹೇಳ್ತಾರೆ. ನಾನು ನಿಮ್ಗಿನ ಆ ರೀತಿ ಏನು ಹೇಳಂಗಿಲ್ಲ. ಯಾಕೆ ಊರು ಸಾವಿರ ಮಾಡ್ತೀನಿ, ನಿಮ್ಗೆ ಫ್ರೀ ಆಗಬೇಕೋ ನಾ ವೆಬ್ಸೈಟ್ ಹೇಳ್ತೀನಿ, ತೊಗೊಂಡು ಅಲ್ಲಿ ಹೋಗುದಾ ಹುಡುಕಾಡ್ರಿ. ಒಂದಿಟ್ಟು ಯಾವ ರೀತಿ ಐತಿ ನೋಡ್ರಿ. ಎಲ್ಲ ಈಗ ಜನರೇಟ, ಟೆಕ್ಸ್ಟ್ ಜನರೇಟ, ವಿಡಿಯೋ ಜನರೇಟ ಇವೆಲ್ಲ ಈಸಿ. ಯಾಕಂತ ನಿಮಗೆಲ್ಲ ಪ್ರೊಸೀಜರ್ ಗೊತ್ತಿರ್ತೈತಿ. ಯಾವ ರೀತಿ ಗೂಗಲ್ ಗಿಮ್ನ ಎಲ್ಲ ಬಂದಾವಲ್ಲ ಅದೇ ರೀತಿ ಸೇಮ್ ಒಂದು ಇದನ್ನ ಇರ್ತೈತಿ. ಟೆಕ್ಸ್ಟ್ ಹಾಕೋದ, ನಿಮ್ಗೆ ಏನಾರ ಇಮೇಜ್ ಹಾಕೋದಿತ್ತಂದ್ರೆ ಇಮೇಜ್ ಹಾಕೋದ, ಈ ಇಮೇಜ್ ಇದು ಮತ್ತೆ ಟೆಕ್ಸ್ಟ್ ಗಿಕ್ಸ್ಟ್ ಎಲ್ಲ ಹೆಂಗೆ ಬರೀದ್ರಿ. ನಂಗೆ ಸೇಮ್ ಇದೇ ರೀತಿ ವಿಡಿಯೋ ಬೇಕಾವು. ನೀವು ಟೆಕ್ಸ್ಟ್ ಅದು ಏನು ಕೊಟ್ಟಿಲ್ಲ. ಒಂದು ವೆಬ್ಸೈಟ್ ಐತಿ, ಅದಕ್ಕಾಗಿ ಅದನ್ನ ಒಂದಿಟ್ಟು ತರೋದ ಸ್ಕ್ರೀನ್ಶಾಟ್ ಹೊಡೆದ ಮಾಡ್ತೀನಿ ನಾನು. ಆ ವೆಬ್ಸೈಟ್ನಾಗ ನಿಮ್ಗೆ ಯಾವ ವಿಡಿಯೋಗ ಹೆಂಗೆ ವಿಡಿಯೋಗ ಟೆಕ್ಸ್ಟ್ ರೆಡಿಮೇಡ್ ಅನ್ನ ಸಿಗ್ತಾವು. ನೀವು ಏನು ಮಾಡಂಗಿಲ್ಲ, ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಅಪ್ಲೈ ಮಾಡೋದ. ಫುಲ್ಲಿ ಹೆಂಗೆ ಅಂತಿದೆ, ನೀವು ಏನು ಕೈ ಹಚ್ಚೋದ ಬೇಡ, ಆ ರೀತಿ ಅದಾವು. ಮತ್ತೆ ಇನ್ನೇನಪ್ಪ, ಈಗ ಮ್ಯಾಪ್ ಎನಿಮೇಷನ್. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಧ್ರುವ್ ರಾಠಿ ಕತೆ, ನೀವು ಧ್ರುವ್ ರಾಠಿ ಅಂತೇಳಿ ಹಿಂದಿ ಯೂಟ್ಯೂಬರ, ನೀವು ಮ್ಯಾಪ್ ಎನಿಮೇಷನ್ ಅದು ಮಾಡ್ತಾರೋ. ಈ ರೀತಿ ಅಂದ್ರೆ ಲೋಗೋ ಅದು ನೀವು ಭಾಳ ಮಂದಿ ನೋಡಿರ್ಬೋದು. 1ರಿಂದ 2 ಡಿಗ್ರಿ ಇದು ಆಫ್ಟರ್ ಎಫೆಕ್ಟ್ಸ್ನಾಗ ನೀವು 3D ಎಫೆಕ್ಟ್ಸ್ ಮಾಡ್ಬೋದು. ಒಂದಿಟ್ಟು ನಿಮ್ಗೆ ಇದೇ ರೀತಿ ಬೇಕು, ನನಗೆ ನಂದ ಲೋಗೋ ಬೇಕು ಅಂದ್ರೆ ನಂದ ಇಮೇಜ್ ಬೇಕು ಅಂದ್ರೆ ಒಂದಿಟ್ಟು ಕಲಿಬೇಕಾಗತ್ತಿ. ಅದನ್ನ ಆಫ್ಟರ್ ಎಫೆಕ್ಟ್ಸ್ನಾಗ ಹೇಳಿಲ್ಲ ನಿಮ್ಗೆ.
ಅದಕ್ಕಾಗಿ ಏನು ಮಾಡ್ರಿ ಆಫ್ಟರ್ ಎಫೆಕ್ಟ್ಸ್ನಾಗ ನಿಮ್ಗೆ ಇವ ಫ್ರೀ ಆಗಿ ಟೆಂಪ್ಲೇಟ್ ಅನ್ನು ಸಿಗ್ತಾವೆ. ಟೆಂಪ್ಲೇಟ್ ಅಂದ್ರೆ ರೆಡಿಮೇಡ್ ಸಿಗ್ತಾವ. ರೆಡಿಮೇಡ್ನಾಗ ಏನು ಮಾಡೋದ ಒಂದಿಟ್ಟು ನೀವು ನಿಮಗಾಗಿ ಬೇಕಂದ್ರೆ ನೀವು ಹೊಸ ಮಾಡ್ಕೋಬೇಕು. ಆಫ್ಟರ್ ಎಫೆಕ್ಟ್ಸ್ನಾಗ ನನಗೆ ಆಗ್ತಿಲ್ಲ. ಇನ್ನು ಏನಪ್ಪ ನಮಗೆಲ್ಲ ಮಾಡಕ್ಕೆ ಬರಂಗಿಲ್ಲ ಅಷ್ಟೆಲ್ಲ ಯಾವ ತಿಳಿ ಕರ್ಸ್ಕೊಳ್ಳೋ ಅಂದ್ರೆ ಒಂದು ವೆಬ್ಸೈಟ್ ಐತಿ, ಒಂದು 4-5 ವೆಬ್ಸೈಟ್ ಹೇಳ್ತಾನೆ ನನಗಿದೆಲ್ಲ ಆಮ್ಲೆ ಗೊತ್ತಾಗಿದ್ರಿ. ಎಲ್ಲ ನಾವು ವಿಡಿಯೋನ ಎಲ್ಲ ವಿಡಿಯೋ ಮಾಡಿ ಆದ್ಮೇಲೆ ನನಗೆ ಗೊತ್ತಾಗಿದ್ದ ಓಹೋ ಇದು ರೆಡಿಮೇಡ್ ಸಿಕ್ಕತ್ತೆ ಅಂತೇಳಿ ಹೇಳ್ತೀನಿ. ಕೆಲವೊಂದು ಏನದ ಒಂದು ವಾಟರ್ ಮಾರ್ಕ್ ಬರ್ತಾವೆ. ವಾಟರ್ ಮಾರ್ಕ್ ಏನು ಮಾಡೋದ ನೀವು ಚಿಂತೆ ಮಾಡಾಕ್ತಿರಲ್ಲ ಭಾಳ ಮಂದಿ. ಕೆಲವೊಂದು ವಿಡಿಯೋ ವಾಟರ್ ಮಾರ್ಕ್ ಅದಾವೆ, ಕೆಲವೊಂದು ಎನಿಮೇಷನ್ ಮಾಡೀನಿ, ನಾ ಇಮೇಜ್ ಜನರೇಟ್ ಎಲ್ಲ ಮಾಡೀನಿ, ವಾಟರ್ ಮಾರ್ಕ್ ಬಿದ್ದಾವೆ ಅಂತೇಳಿ ನೀವು ಚಿಂತೆ ಮಾಡಾಕ್ತಿಲ್ಲ. ನೀವು ಮೇನ್ ಕ್ವಶನ್ ಎಲ್ಲಾರ್ದು ಇದೇ ಇರ್ತೈತಿ. ಈಗ ತೆಲ್ಯಾಗ ಚಿಂತೆ ತೆಗೆದ್ರೆ ಇದೇ ಇರ್ತೈತಿ, ವಾಟರ್ ಮಾರ್ಕ್ ಹೆಂಗೆ ತೆಗಿತಾ. ಈಗ 3 ರೀತಿ ವಾಟರ್ ಮಾರ್ಕ್ ಹೇಳ್ತಾನ. ಒಂದು PDF ವಾಟರ್ ಮಾರ್ಕ್ ತೆಗೆದು, PDF ವಾಟರ್ ಮಾರ್ಕ್ ತೆಗೆದು ಒಂದು ವೆಬ್ಸೈಟ್ ಈ ಕಡೆ ಸೈಡ್ ಕಾಣ್ತಿರ್ಬೋದು, ನಾ ಹಾಕೇನು ಹೇಳೋ PDF ವಾಟರ್ ಮಾರ್ಕ್ ತೆಗೆದು. ಇನ್ನು 2ನೇದು ಇಮೇಜ್ ವಾಟರ್ ಮಾರ್ಕ್ ತೆಗೆದು. ಇಮೇಜ್ ಜನರೇಟ್ ಮಾಡ್ತಿರ್ಲಿಲ್ಲ ಅದ್ರದ್ದು ವಾಟರ್ ಮಾರ್ಕ್ ಯಾವ ರೀತಿ ತೆಗೆದು, ಅದ್ರ ವಾಟರ್ ಮಾರ್ಕ್ ತೆಗೆದು ಒಂದು ವೆಬ್ಸೈಟ್ ಐತಾನೆ, ಅದನ್ನ ಯೂಸ್ ಮಾಡ್ರಿ. ಈಗ ಎಲ್ಲ ಆ್ಯಪ್ಗಳನ್ನ ಅದಕ್ಕೆ ಕೇಳಿ ವೆಬ್ಸೈಟ್ಗಳು ಇದಕ್ಕೆ ಯಾಕಂದ್ರೆ ಈಸಿ ಗೂಗಲ್ನಾಗ ಕೊಡೋದ್ರಿಂದ ಈಸಿಯಾಗಿ ಸಿಕ್ಕಾವು. ಈಸಿಯಾಗಿ ಕೆಲವೊಂದು ಲಾಗಿನ್ ಮಾಡ್ಬೇಕಾಗತ್ತೆ. ನೀವು ಲಾಗಿನ್ ಯಾವ ರೀತಿ ಮಾಡೋರ ಲಾಗಿನ್ ಮಾಡಕ್ಕೆ ಏನು ಮಾಡ್ರಿ, ಒಂದು ನಾ ಹೇಳ್ತೇನೆ ನಿಮಗೆ. ಯಾಕಂದ್ರೆ ಥರ್ಡ್ ಪಾರ್ಟಿ ಯೂಸ್ ಮಾಡಕ್ಕೆ ಅಂದ್ರೆ ಒಂದಿಟ್ಟು ರಿಸ್ಕ್ ಇರ್ತೈತಿ. ರಿಸ್ಕ್ನಾಗ ಏನು ಮಾಡೋರ ನಿಮ್ಮ ಡೇಟಾ ಎಲ್ಲ ಲೀಕ್ ಆಗೋದು ಚಾನ್ಸಸ್ ಇರ್ತೈತಿ. ಅದಕ್ಕೆ ನಿಮ್ಗೆ ಕನೆಕ್ಟಿವಿಟಿ ಮಾಡಿರ್ತಾರೆ ಜಮನಾಗ, ಸಾರಿ ಗೂಗಲ್ ಅಕೌಂಟಿಗೆ ಕನೆಕ್ಟಿವಿಟಿ ಮಾಡ್ತಾರೆ. ಅದಕ್ಕಾಗಿ ಏನು ಮಾಡ್ರಿ, ಒಂದು ಸೈಡ್ Gmail ID ಕ್ರಿಯೇಟ್ ಮಾಡ್ರಿ. ಶಾಂಪಲ್ ಇಂಥವೆಲ್ಲ ಥರ್ಡ್ ಪಾರ್ಟಿ ಯೂಸ್ ಮಾಡಕ್ಕೆ ಅಂತೇಳಿ Gmail ID ಕ್ರಿಯೇಟ್ ಮಾಡ್ರಿ. ಒಂದು Gmail ID ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ನನಗೆ ಹೊಳಿ ಕೇಳಿರಿ. ಮತ್ತು ಯೂಟ್ಯೂಬ್ನಾಗ ಹೋಗಿ ಅದನ್ನು ಸರ್ಚ್ ಮಾಡ್ರಿ. ಅದು ಗೊತ್ತಿತ್ತಂದ್ರೆ ಎಲ್ಲರಿಗೂ ಗೊತ್ತಿರ್ತೈತಿ. ಆದ್ರೂ ಕೆಲವೊಬ್ರು ಇದನ್ನ ಕೇಳಿಬಿಡ್ತಾರೋ, ಹೋಗಿ ಸರ್ಚ್ ಮಾಡ್ರಿಪ್ಪ. ನಿಮ್ಗೆ ಏನೋ ಡೌಟ್ಸ್ ಇತ್ತಂದ್ರೆ ಹೋಗಿ ಯೂಟ್ಯೂಬ್ನಾಗ ಸರ್ಚ್ ಮಾಡ್ರಿ. ಈಗ ಮ್ಯಾಲ ಹೇಳಿದ್ದೀನಿ, ಈಗ ಪಟ ಟಕ್ 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 ಹೇಳಿದ ಹೋಗಿ ಅದಕ್ಕೆ ಅಂತೇಳಿ ಒಂದೊಂದು ಯೂಸ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಇರ್ತಾವ, ಇವ ಎಲ್ಲ ಇರ್ತಾವ. ಅದಕ್ಕೆ ಒಂದೊಂದು ಥರ್ಡ್ ಪಾರ್ಟಿ ಈ ರೀತಿ ಹರಾಮ್ ಇರ್ತಾವ್ರಲ್ಲ, ಬೈಬಾರ್ದಂದ್ರೆ ನಿಮ್ಮ ಪರ್ಸನಲ್ ಡೇಟಾ ಎಲ್ಲ ತಕ್ಕೊಂಡು, ಈಗ ರೊಕ್ಕ ಅದು ಕಟ್ಟಾಕೋ ಹಂಗೆ ಕಟ್ಟಾಕ ಅಂತಿರಲಿಲ್ಲ, ಪರ್ಸನಲ್ ಡೇಟಾ ಕಟ್ಟಾಕಿರ್ತಾವ ಅಂತ ತಗೋತಿರ್ತಾರೋ, ಲೀಕ್ ಆಗಿರ್ತಾವೆ. ಅದಕ್ಕೆ ಏನು ಮಾಡ್ರಿ, ಅದಕ್ಕೆ ಅಂತೇಳಿ ಒಂದು ಅವ್ರಿಗೆ ನಾವು ಯಾರು ನಾವೆಲ್ಲ ಈಗೆಲ್ಲ ಸೇಫ್ಟಿ ಆಗಿರ್ಬೇಕು. ನೀವು ಎಲ್ಲ ಈಗ ಫುಲ್ಲಿ, ಯಾಕಂದ್ರೆ ನೀವು ಇಮೇಜ್ ಎಲ್ಲ ಇರ್ತಾವೆ. ಮತ್ತು ಯಾವ್ರೆ ಏನಿಲ್ಲ ಲಪಡ ಅಂತಂದ್ರೆ ನೀವು ನಮ್ಮ ಕಡೆನ ಬರೋರು. ಅದಕ್ಕಾಗಿ ನಾ ಸೇಫ್ಟಿನೂ ಅಷ್ಟೇ ಮೇಂಟೈನ್ ಮಾಡ್ರಿ. ಒಂದು Gmail ID ಕ್ರಿಯೇಟ್ ಮಾಡ್ರಿ. ಯಾವ್ದು ಲಾಗಿನ್ ಇತ್ತು ನಂಬರ್ ಹಾಕಕ್ಕೆ ಹೋಗೋಣ, ಫೋನ್ ನಂಬರ್ ಲಾಗಿನ್ ಬಂತಂದ್ರೆ ನಂಬರ್ ಹಾಕಕ್ಕೆ ಹೋಗೋಣ. ವೆಬ್ಸೈಟ್ 100 ಅದಾವು, ಆ 100 ವೆಬ್ಸೈಟ್ನಾಗ ಬೇರೆ ವೆಬ್ಸೈಟ್ ತೊಗೊಂಡು ಫೋನ್ ನಂಬರ್ ಅಂತ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಯಾವುದೇ ಫೇಸ್ಬುಕ್ ID ದಿಂದ ಲಾಗಿನ್ ಮಾಡಿದ್ನ, ಇನ್ಸ್ಟಾಗ್ರಾಮ್ ID ದಿಂದ ಲಾಗಿನ್ ಮಾಡಿದ್ನ ಹೊಡಿಬೇಡ್ರಿ. ಒಂದು Gmail ID ಕ್ರಿಯೇಟ್ ಮಾಡಿ. ಅದಕ್ಕೆ ಅಂತೇಳಿ ಒಂದು Gmail ID ಕ್ರಿಯೇಟ್ ಮಾಡಿ, ಅದಕ್ಕೆ ಕಂಟ್ರೋಲ್ ಮಾಡಿರಿ. ನಿಮ್ಗೆ ಏನ್ರ ಪರ್ಸನಲ್ ಏನ್ರ ತಪ್ಪಿ ನಾ ಈಗ ಹಲಿಕೆಲ್ಲ ಥರ್ಡ್ ಪಾರ್ಟಿಗೆಲ್ಲ Gmail ID ಕ್ರಿಯೇಟ್ ಅಂತ Gmail ID ದಿಂದ ಲಾಗಿನ್ ಮಾಡಿ ನಂತರ ಏನು ಮಾಡ್ರಿ, ನೀವು ಹೋಗಿ ಒಂದು ಸೇಫ್ಟಿ ಮೇಂಟೈನ್ ಮಾಡಿರಿ. ಸೇಫ್ಟಿ ಹೆಂಗೆ ಮೇಂಟೈನ್ ಮಾಡೋರ, ನಿಮ್ಮ ಸೆಟ್ಟಿಂಗ್ನಾಗ ಹೋಗ್ರಿ. ಸೆಟ್ಟಿಂಗ್ನಾಗ ಹೋಗಂತಲೇ ಗೂಗಲ್ ಅಂತ ಇರ್ತೈತಿ. ಗೂಗಲ್ನಾಗ ಹೋಗಂತಲೇ ಅಲ್ಲಿ ಇಲ್ಲಿ ಕನೆಕ್ಟಿವಿಟಿ ಅಕೌಂಟ್ ಅಂತೇಳಿ ಇರ್ತಾವೆ. ಕನೆಕ್ಟಿವಿಟಿ ಅಕೌಂಟ್ ನಿಲ್ರಿ, ಎಲ್ಲ ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗ್ಯಾವ ಈಗ ಗೂಗಲ್ದು. ನೀವು ಏನು ಮಾಡ್ರಿ, ಗೂಗಲ್ ಸೆಟ್ಟಿಂಗ್ನಾಗ ಹೋಗ್ಬೇಡ್ರಿ. ಅಲ್ಲೂ ಒಂದಿಟ್ಟು ಇರ್ತೈತಿ ಕನೆಕ್ಟಿವಿಟಿ ಅಕೌಂಟ್ಸ್ ಅಂತ ಇರ್ತೈತಿಲ್ಲ, ಅಲ್ಲಿ ಹೋಗಿ ಟಚ್ ಮಾಡಂತಲೇ ನಿಮ್ಗೆ ಯಾವ್ಯಾವ ಕನೆಕ್ಟಿವಿಟಿ ಇದಾವು ನೋಡ್ರಿ. ಯಾವ್ಯಾವ ಕನೆಕ್ಟಿವಿಟಿ ಇರಬೇಕು ಅವನಷ್ಟ ಕನೆಕ್ಟಿವಿಟಿ ಇರಿ. ಯಾವ್ಯಾವ ಕನೆಕ್ಟಿವಿಟಿ ಇರಬೇಕು, ನಿಮ್ಮ Paytm ಆಗಿರ್ಬೋದು, ಅಂದ್ರೆ ಫೋನ್ಪೇ ಅದು ಇವು ರೀತಿ, ಮತ್ತು ಈಗ ವಾಟ್ಸಪ್ ಆಗಿರ್ಬೋದು, ಇಲ್ಲ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇವನಷ್ಟು ಕನೆಕ್ಟಿವಿಟಿ ಇದ್ದು ಅಂದ್ರೆ ಕನೆಕ್ಟಿವಿಟಿ ಬೇಕ್ರಿ. ಇವನ್ನೆಲ್ಲ ಕನೆಕ್ಟಿವಿಟಿ ತೆಗೆದಂತ ನಿಮ್ದು ಅಕೌಂಟ್ ಹಾರಿತು, ಅದು ಹಾರಿತು, ಅದಕ್ಕಿಂತ ಕನೆಕ್ಟಿವಿಟಿ ಹೋತು, ಮತ್ತು ಲಾಗಿನ್ ಹೊಡಿಬೇಕು, ನಾ ಪಾಸ್ವರ್ಡ್ ಮಾಡ್ತೀನಿ, ಅದೆಲ್ಲ ಊರು ಸಬ್ರಿ ಬೇಡ. ಇವು ಸೆಕೆಂಡ್ ಪಾರ್ಟಿ ಅಪ್ಲಿಕೇಶನ್ ಬಿಟ್ಟು ಉಳಿಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವ್ಯಾವ ಕನೆಕ್ಟಿವಿಟಿ ಹೊಡೆದಿರಿ. ಕೆಲವೊಂದು ನೀವು ಪರ್ಸನಲ್ ಇದು ಅಂತ ಬಿಟ್ಟು ಬಿಡ್ರಿ. ನಾ ಅದನ್ನೆಲ್ಲ ಹಾಕಲ್ಲ. ಹಿಂಗೆ ಥರ್ಡ್ ಪಾರ್ಟಿ ನಿಮ್ಗೆ ಡೌಟ್ ಐತಿಪ್ಪ, ಇದೇನೋ ಒಂದು ಲಾಗಿನ್ ಸಂಬಂಧ ಅಷ್ಟೇ ಹೊಡೆದೀನಿ, ಅವನ್ನೆಲ್ಲ ಕನೆಕ್ಟಿವಿಟಿ ತೆಗಿಬೇಕಂತ ಕನೆಕ್ಟಿವಿಟಿ ತೆಗೆದ್ರಿ. ಇನ್ನೊಂದು ಏನಪ್ಪ ಅಂದ್ರೆ ಈಗ ಸೆಟ್ಟಿಂಗ್ ಏನು ಚೇಂಜ್ ಆಗಿತ್ತು ಅಂದ್ರೆ ಏನು ಮಾಡ್ರಿ, ಡೈರೆಕ್ಟ್ ಗೂಗಲ್ಗೆ ಹೋಗ್ರಿ. ಗೂಗಲ್ನಾಗ ಹೋಗಂತ ಯಾಕಂದ್ರೆ ಸೈಡ್ ಲೋಗೋ ಐತಿಲ್ಲ ನಿಮ್ಮದು Gmail ID ಹೋಗ್ರಿ. ಅಲ್ಲಿ ಮ್ಯಾನೇಜ್ Gmail ID ಮೇಲೆ ಕ್ಲಿಕ್ ಮಾಡ್ರಿ. ಈ ಕಡೆ ಸೈಡ್ ಈಗ ಮತ್ತೆಲ್ಲ ಸೆಟ್ಟಿಂಗ್ ಇಲ್ಲಿ ಚೇಂಜ್ ಮಾಡ್ಯಾರ್ರಿ. ಈಗ ನಿಲ್ರಿ ಒಂದು ಸೆಕೆಂಡ್ ಹೇಳ್ತೀನಿ ನಿಮ್ಗೆ. ಮೊಬೈಲ್ ನಾನು ಕೈಯಾಗಿ ಹಿಡಿದು ಮಾಡೋಣ, ಟ್ಯಾಬ್ ಹಿಡ್ಕೊಂಡು ಮಾಡಿದ್ರೆ ಏನಿರ್ತೈತೆ. ಒಂದು ಸೆಕೆಂಡ್ ಇದೇನಪ್ಪ, ಇವೇನು ಗೂಗಲ್ದಾಗ ಹಾಕೋದು ಕೂತಾ ನೋಡ್ರಿ. ಸೈಡ್ ಎಲ್ಲ ಲೋಗೋ ಇಮೇಜ್ಗಳು ಬರ್ತಿರ್ತಾವು. ಸೈಡ್ಗಳು ಇಮೇಜ್ನಾಗ ನಾ ಹಾಕ್ತಿರ್ತೀನಿ. ನನ್ನ ಮಾತು ಬಿಟ್ಟು ಪೈಲ ಅವನ್ನೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ. ಇಲ್ಲಿ ಇನ್ನೊಂದ್ಸತಿ ಮತ್ತೆ ಹೊಳ್ಳಿ ವಿಡಿಯೋ ನೋಡ್ರಿ. ಏನಾಗಿಲ್ಲ ಆಸ್ಟೇ ವಿಡಿಯೋ ನೋಡ್ರಿ. ಏನಾಗೋದೈತ್ರಿ, ಒಂದು 35 ನಿಮಿಷದ ಐತಿ. ನೀವು ಏನು 31 ತಾಸು ಆಗೋತಕ್ಕ ಈ ವಿಡಿಯೋ 1 ತಾಸದ ಹೋಗೋತಕ್ಕ ಕರೆ ನೀವು ಅದನ್ನ ಮಾಡಿ. ಹೇಳ್ತೀನಿ ಏನೋ ಸೆಟ್ಟಿಂಗ್ ಚೇಂಜ್ ಆಗ್ಯಾವಲ್ಲ. ಇದನ್ಯಾಕೆ ಯಾಕಂದ್ರೆ ಒಂದು ಸೆಕ್ಯೂರಿಟಿ ಮೇಂಟೈನ್ ಮಾಡಿ ವಿಡಿಯೋ, ಮತ್ತು ಸೆಕ್ಯೂರಿಟಿ ಸಂಬಂಧ ಮಾಡಕ್ಕೆ ಹೋಗ್ಬೇಡ್ರಿ. ಹೇಳೋ ಭಾಳ ಅದಾವು ವಿಷಯಗಳನ್ನ, ಹ್ಯಾಂಗಿಲ್ಲ ವಿಡಿಯೋನೂ ಮಾಡಂಗಿಲ್ಲ. ಯಾಕೆ ಆಗಲ್ರಿ, ವಿಡಿಯೋ ಮಾಡ್ಬೇಕಂತೇಳಿ ಅನ್ಕೊಂಡಿರ್ತೀನಿ. ಅಷ್ಟೋಗ ಏನೋ ಕೆಲಸ ಏನೋ ಮಾಡೋಕೆ ಮನಸ್ಸು ಬರಂಗಿಲ್ಲ. ಅದಕ್ಕೆ ಅಂತೇಳಿ ಒಂದೊಂದು ಎಲ್ಲದಕ್ಕೂ ಯೂಟ್ಯೂಬ್ ಚಾನಲ್ ಇದು ಆ್ಯಕ್ಚುಲಿ ನಾ ಮಾಡೋದು ವಿಡಿಯೋನ ಅಲ್ಲ. ಇದು ವಿಡಿಯೋ ಮಾಡಬಾರ್ದು. ಯಾಕಂದ್ರೆ ನನ್ನ ಕೆಟಗರಿನ ಇದಿಲ್ಲ. ಈಗ ನೋಡ್ರಿ, ಗೂಗಲ್ ಜನ ಸೈಡ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಂತಲೇ ಒಂದು ಸೆಕೆಂಡ್ ಹೇಳ್ತಾನೆ. ನೀವು ಸೈಡ್ ಯಾರ್ಯಾರು ಇನ್ನು ಬರೋ ಎಲ್ಲ ಅಡ್ವಾನ್ಸ್ ಲೆವೆಲ್ ಅದಾವು ಒಂದಿಟ್ಟು ನೋಡ್ರಿ. ಇನ್ನು ಪಿ ಸಿನಾಗ ಯಾರು ಯೂಸ್ ಮಾಡಾಕ್ತಿರಿ, ಒಂದು ಕೆಲವೊಂದಷ್ಟು ವೆಬ್ಸೈಟ್ಗಳು ಇದನ್ನ ಮೊಬೈಲ್ನಾಗ ಅಂತೂ ತೆಗಿಯಕ್ಕೆ ಬರಂಗಿಲ್ಲ. ಕೆಲವೊಂದು ಅಪ್ಲಿಕೇಶನ್ ಅದಾವು. ನಿಮ್ಗೆ ಇಷ್ಟು ಅಡ್ವಾನ್ಸ್ ಲೆವೆಲ್ನಾಗ ಯಾರು ಯೂಸ್ ಮಾಡಿರಂಗಿಲ್ಲ ಅಂತ ಒಂದು 3 ವೆಬ್ಸೈಟ್ ಹೆಸರು ಹೇಳ್ತೇನೆ ನಾನು. 3 ವೆಬ್ಸೈಟ್ ಹೆಸರು 1, 2, 3 ಈಗ ಅಪ್ಲೋಡ್ ಆಗಿರ್ಬೇಕು. ನೋಡ್ರಿ
ಇವ ಜಸ್ಟ್ ಪಿಸಿನಾಗ ಯೂಸ್ ಮಾಡೋರ ಇದ್ರೊಳಗೆ ನಿಮ್ಗೆ AI ಎಫೆಕ್ಟ್ಸ್ ನಿಮ್ಗೆ ತೆಲಿನ ಕೆಟ್ಟ ಹೋಗತಿ ಅಂತದ ಎಫೆಕ್ಟ್ಸ್ಗಳು ಅದಾವ, ಎಡಿಟಿಂಗ್ಗಳು ಅದಾವ, ಅಡ್ವಾನ್ಸ್ ಎಡಿಟಿಂಗ್ಗಳು ಅದಾವ, ಎಫೆಕ್ಟ್ ಅಂದ್ರೆ ಟೆಂಪ್ಲೇಟ್ಸ್ಗಳು ಸಹಿತ ಸಿಗ್ತಾವ. ಅಂದ್ರೆ ಟೆಂಪ್ಲೇಟ್ಸ್ ಅಂದ್ರೆ ಈಗ ನಂದು ಫೋಟೋ ಇತ್ತು, ಈ ಫೋಟೋ ಹಾಕಿ ನನ್ಗೆ ಹುಯ್ ಅಂತೇಳಿ ಅಂದ್ರೆ ಆಟೋಮೆಟಿಕ್ ಡ್ರೆಸ್ ಚೇಂಜ್, ಸ್ಟೈಲ್ ಚೇಂಜ್, ಎಡಿಟಿಂಗ್ ಎಲ್ಲ ಫರಕ್ ಈಗ ಸ್ಟಾಕಟ್ನಾಗ ಹೆಂಗೆ ಟೆಂಪ್ಲೇಟ್ಸ್ಗಳು ಬರ್ತಾವಲ್ಲ ಅಲ್ಲಿ ಕಟ್ ಆಗುವ ಅದಕ್ಕೂ ಇದು ಪೂರ್ತಿ ನಿಮ್ಮದು ಇಮೇಜ್ ಹಂಗೆ ಹಿಡಿದು ಎಲ್ಲ ಚೇಂಜ್ ಆಗುವಂಥದ್ದು ವೆಬ್ಸೈಟ್ ಅದ್ರೊಳಗೆ ನಾವು ಒಂದಿಟ್ಟು ಒಳಗೆ ಹೋಗಿ ಕುಡಿಕಾಡ್ರೆ ಏನು ಫ್ರೀ ಅದಾವ, ಮತ್ತು ಫ್ರೀ ಅದಾವು, ಫ್ರೀ ಇಲ್ಲದ್ದು ನಾ ಏನು ಮಾಡಕ್ಕೆ ಬರಂಗಿಲ್ಲ. ಈಗ ಸೆಟ್ಟಿಂಗ್ನಾಗ ಏನು ಚೇಂಜ್ ಆಗೈತೆ ಅಂದು ಓಪನ್ ಆಯ್ತು ನಿಮ್ಮದು ಓಪನ್ ಅಂತ ಇಷ್ಟೆಲ್ಲಕ್ಕೆ ಫಾಸ್ಟ್ ಟೈಮ್ ಮಾತಾಡತ್ತಂದು ಟೈಮ್ ಇಲ್ಲ ರೀ, ಟೈಮ್ ಇಲ್ಲ. ಓಕೆ ಡೌನ್ ಬರ್ರಿ, ಏನು ಸೆಟ್ಟಿಂಗ್ ಸರ್ವಿಸ್ ಆ್ಯಂಡ್ ಸಿಂಗಪ್ಪ ಇಲ್ಲಿ 1 ಸೆಕೆಂಡ್ ನಾನು ನೋಡ್ಕೋಬೇಕು ಹೊಸ ಸೆಟ್ಟಿಂಗ್ ಎಲ್ಲಿ ಚೇಂಜ್ ಆಗಂತಲೇ. ಇಲ್ಲಿ ಹಾಕ್ಯಾರ ನೋಡ್ರಿ 1 ಸೆಕೆಂಡ್ ಹೇಳ್ತಾನೆ. ಸರ್ವಿಸ್ ಆ್ಯಂಡ್ ಸಿಂಗಪ್ಪ ಅಂದ್ರೆ ಲಾಕ್ ಸಿಂಬಾಲ್ ಐತೆ ಸೈಡ್, ಸರ್ವಿಸ್ ಆ್ಯಂಡ್ ಈಗ ಪರ್ಸನಲ್ ಇನ್ಫಾರ್ಮೇಷನ್ ಐತಿಲ್ಲ ಅದ್ರ ತೆಲಗ ಸರ್ವಿಸ್ ಆ್ಯಂಡ್ ಸಿಂಗಪ್ ಐತಿ. ಆ ಸರ್ವಿಸ್ ಆ್ಯಂಡ್ ಸಿಂಗಪ್ನಾಗ ತೆಗದ ತೆಲಗ ನಿಮ್ಗೆ ಏನಾರ ಫುಲ್ಲಿ ಇದೇನು ಎದ್ರ ಸೌಂಡ್ ವಿಡಿಯೋ ಹಾಕೊಂಡ್ರೆ ಇದನ್ನ ಅದ್ರ ಸೌಂಡ್ ವಿಡಿಯೋ ಹಾಕಿ ಇರ್ಬೇಕ ತಿಳ್ಕೊಡಿ, ಏನಂಗಿಲ್ಲ ಸೇಫ್ಟಿಯಾಗಿ ಇಟ್ಕೊರಿ. ಈಗ 2 ಸ್ಟೆಪ್ ವೆರಿಫಿಕೇಶನ್ ಐತಿಲ್ಲ, 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಟ್ಕೊಂಡ್ರೆ ಒಂದು ವೇಳೆ ಎಲ್ಲ ಜಿಮೇಲ್ ಐಡಿ ಕಳಿತು ನೀವು ಪಾಸ್ವರ್ಡ್ ಮರುತ್ತೀರಿ ಅಲ್ಲೋ ಎಲ್ಲ ಸ್ಕ್ಯಾನ್ ಸಾತಂದ್ರೂ ನಿಮ್ಮ ಕಡೆ ಸಿಮ್ ಇರ್ತತಿಲ್ಲ, ಆ ಸಿಮ್ ದಿಂತ್ರ ಒಂದು ತಗೋಬಹುದು. ಎರಡನೇದಪ್ಪ ಅಂದ್ರೆ ನಿಮ್ಮದು ಒಂದು ಜಿಮೇಲ್ ಐಡಿ ಇನ್ನೊಂದ್ರೆ ಯಾವ್ದೇ ಡಿವೈಸ್ ಮನೆಯಾಗಿ ನಾವು ಯಾರು ಡಿವೈಸ್ನಾಗ ಜಿಮೇಲ್ ಐಡಿ ಇರ್ತದೆ ಅದನ್ನ ಒಂದು ಜಿಮೇಲ್ ಐಡಿ ಕನೆಕ್ಟ್ ಮಾಡಿ ಇಟ್ಕೊರಿ. ಅಂದ್ರೆ ಒಂದು ವೇಳೆ ಈ ಜಿಮೇಲ್ ಐಡಿ ನಿಮ್ಗೆ ನೆನಪಿದ್ರೆ ಪಾಸ್ವರ್ಡ್ ಮರೆತು ಹೋಗಿರ ಎಲ್ಲ ಮರೆತು ಹೋಗಿರ ಅದಕ್ಕೆ ಒಂದು OTP ಬರ್ತದೆ, ಆ OTP ದಿಂದ ನೀವು ರಿಕವರ್ ಮಾಡ್ಕೋಬಹುದು. ಬಾರಿ ಐತಿ ಟೆಕ್ನಾಲಜಿ, ಇದನ್ನ ಬಾರಿ ಐತ್ರಿ ಇದ ಫ್ಯೂಚರ್. 2 ಸ್ಟೆಪ್ ವೆರಿಫಿಕೇಶನ್ಯಾಗ ಅದ ಒಂದು ನೀವು 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋದ. ಇಲ್ಲಿ ಯುವರ್ ಡಿವೈಸ್ ಅಂದ್ರೆ ನೀವು ಸೈಡ್ ಕೆಳಗ ಡಿವೈಸ್ ಯಾವ ಕನೆಕ್ಟ್ ಅದಾವ ಅಂತ ನೋಡ್ಕೋಬಹುದು. ಪಟ್ ನಿಮಿಷ ಇದ್ರ ಕೆಳಗೆ ಬರ್ತಾವ ನೋಡ್ರಿ, ಇದ್ರ ಕೆಳಗ ಯುವರ್ ಕನೆಕ್ಷನ್ ಟು 3 ಪಾರ್ಟಿ ಅಪ್ಲಿಕೇಶನ್ ಆ್ಯಸ್ ಸರ್ವಿಸ್, 3rd ಪಾರ್ಟಿ ಅಪ್ಲಿಕೇಶನ್ ಆ್ಯಂಡ್ ಸರ್ವಿಸ್. ಈ 3rd ಪಾರ್ಟಿ ಅಪ್ಲಿಕೇಶನ್ ಆ್ಯಂಡ್ ಸರ್ವಿಸ್ನಾಗ ಇದಕ್ಕೆ ಇನ್ಸ್ಟಾಗ್ರಾಮ್ 3rd ಪಾರ್ಟಿ ಅಂತಾರ, 2nd ಪಾರ್ಟಿ ಅಂತ ನಾನು ಇರೋದಕ್ಕೆ ಇದು 3rd ಪಾರ್ಟಿನೇ ಇರ್ಬೋದು. ಓಕೆ, ಇನ್ 3rd ಪಾರ್ಟಿ ಅಪ್ಲಿಕೇಶನ್ಯಾಗ ಯಾವ್ಯಾವ ಕನೆಕ್ಟಿವಿಟಿ ಅದಾವ, ಯಾವ ನಿಮ್ಗೆ ಯಾವ ಸೇರಿಕಿಲ್ಲ, ಯಾವ ಏನೋ ಒಂದಿಷ್ಟು ಸಂಶಯ ಇತ್ತು ಏನ್ರಿ ಎಲ್ಲ ತಗೊಂಡು ಹೋಗ್ಯಾರ ಇನ್ಫಾರ್ಮೇಷನ್ ಅಂತೇಳಿ ಅನ್ಸಾಕ್ತಿತ್ತಂದ್ರೆ ಎಲ್ಲ ತೆಗೆದು ಹೋಗಿರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಯಾವ್ಯಾವ ವೆಬ್ಸೈಟ್ ಅದಾವಲ್ಲ ತೆಲಕ್ ಶೋ ಮಾಡಕ್ಕೆ ಇನ್ಸ್ಟಾಗ್ರಾಮ್ ಇಂಥವು ಬಿಟ್ರಿ ಉಳ್ಕಿವೆಲ್ಲ ತೆಗೀರಿ. ಉಳ್ಕಿವೆಲ್ಲ ಯಾವ ತೆಗಿದೋ ತೋರ್ಸ್ ಯಾವ ರೀತಿ ತೆಗಿದೋ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡತ್ಲೆ ಕೆಳಗೆ 2 ಆಪ್ಷನ್ ಬರ್ತಾವೆ ನಿಮ್ಗೆ ಫೈಲ್ ಅದು ಅಳೊಂದು ಕೊಟ್ಟಿರಿ ಅಂದ್ರೆ ಅದೊಂದು ಆಪ್ಷನ್ ಬರ್ತೈತಿ, ಅದನ್ನ ಡಿಲೀಟ್ ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಡಿಲೀಟ್ ಮಾಡ್ಬೇಕಂತ ತೆಲಕ್ ಡಿಲೀಟ್ ಆಲ್ ಕನೆಕ್ಟಿವಿಟಿ ದ್ಯಾಟ್ ಯು ಹ್ಯಾವ್ ವಿಲ್ ಅಂತ ಕೆಳಗೆ ಹೆಸರನ್ನು ಬರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ರೆ ಯಾವ ಹೆಸರು ಬರ್ತದೆ ಅಪ್ಲಿಕೇಶನ್ ಹೆಸರು ಬರ್ತೈತಿ. ಆಮೇಲೆ ಕಂಟಿನ್ಯೂ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡ್ರೆ ಕನ್ಫರ್ಮ್ ಕ್ಲಿಕ್ ಮಾಡತ್ಲೇ ಬಗ್ಗೆ ಇರ್ತದೆ ಕನೆಕ್ಟಿವಿಟಿ ಹೋದ್. ನೀವೇನು ಅಂಜೋ ಅವಶ್ಯಕತೆ ಇಲ್ಲ, ಜಿಮೇಲ್ ಕನೆಕ್ಟ್ ಮಾಡಿರಂದ್ರೆ ಅದಕ್ಕಾಗಿ ನಾ ಸೇಫ್ಟಿಯಾಗಿ ಒಂದು ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿರಿ. ಆಮೇಲೆ ನಂದು ಅಂತರೂ ಅದಕ್ಕಂತೇಳಿ ಒಂದು 2 ಜಿಮೇಲ್ ಐಡಿ ಕ್ರಿಯೇಟ್ ಮಾಡೀನಿ. 2 ಜಿಮೇಲ್ ಐಡಿ ಅದಕ್ಕೆ ಕ್ರಿಯೇಟ್ ಮಾಡೀನಿ. ಇನ್ನೊಂದು ಏನಪ್ಪ ಅಂದ್ರೆ ನಿಮ್ಗೆ ಭಾಳ ಮಂದಿಗೆ ಡೌಟ್ ಇರ್ತೈತಿ, ಈಗ ಕೆಲವೊಂದು ಲಿಮಿಟೇಷನ್ ಇರ್ತೈತಿಲ್ಲ ಅವ್ನು ನಿಮ್ಗೆ ಯೂಸ್ ಮಾಡುವಂಥ ಮನಸ್ಸು ಬಂದಿರ್ತೈತಿ. ಅಂದ್ರೆ ಲಿಮಿಟೇಷನ್ ಅಂದರೆ ಲಿಮಿಟ್ ಕಾಯಿನ್ ಕೊಟ್ಟಿರ್ತಾರೆ ಅಲ್ಲಿ ಜನರೇಟ್ನಾಗ, ಅದನ್ನ ಯಾವ ರೀತಿ ಅದಕ್ಕಂತೇಳಿ ಒಂದು ಟ್ರಿಕ್ ಹೇಳ್ತೀನಿ ನಾನು. ಒಂದು ವೆಬ್ಸೈಟ್ ಐತ್ರಿ, ಒಂದು ವೆಬ್ಸೈಟ್ನಾಗ ಆ ವೆಬ್ಸೈಟ್ನಾಗ ನಿಮ್ಗೆ ಅವ್ರು ಜಿಮೇಲ್ ಐಡಿ ಕೊಡ್ತಾರೆ. ಜಿಮೇಲ್ ಐಡಿನ ನೀವು ಕಾಪಿ ಪೇಸ್ಟ್ ಮಾಡೋದು, ಅದು ಕನ್ಫರ್ಮೇಷನ್ಗೆ ಒಂದು ನೀವು ಕನ್ಫರ್ಮೇಷನ್ ಅಂತೇಳಿ ಒಂದು OTP ಅದು ಏನೋ ಹೋಗ್ತದೆ ಅದು ಹೋಗಂತ ನಿಮ್ಗೆ ಮತ್ತೆ ಆ ವೆಬ್ಸೈಟ್ನಾಗ ಹೋಗಿ ಕ್ಲಿಕ್ ಮಾಡಿ ಅಂದ್ರೆ ಒಂದು ತಿಳ್ಕೊಂಡು ನಾ ಮೇಲೆ ಹಾಕ್ನೆ ನೀವು ಹೋಗಿ ಕುಡಿಕಾದ್ರೆ ನಾ ಇಲ್ಲಿ ಹಾಕಿನಿ ಅಂದ್ರೆ ಹಾಕಿನಿ, ಇಲ್ಲಿ ಕಡೆ ಇಲ್ಲ ಅಂದ್ರೆ ಇಲ್ಲ, ನಾ ಏನು ಮಾಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಎಲ್ಲ ಸ್ಕ್ರೀನ್ಶಾಟ್ ಆಗಿ ಇಟ್ಕೊಂಡಿಲ್ಲ ನಾನು, ಈಗ ಪಟ್ ಅರ್ಜೆಂಟ್ನಾಗ ವೀಡಿಯೋ ಮಾಡಕ್ಕಿಲ್ಲ. ಅದಕ್ಕೆ ಅದನ್ನ ಕನ್ಫರ್ಮೇಷನ್ ಆಗಿ ಕೊಟ್ಟರೆ ಅಂದ್ರೆ ನೀವು ಮತ್ತೆ ಹೊಳ್ಳಿ ಅದೇ ರೀತಿ ಕಾಯಿನ್ಸ್ ಉಳಿತಿರ್ತಾವೆ, ಅವು ಮತ್ತೆ ನೀವು ಕಂಟಿನ್ಯೂ ಮಾಡತ್ಲಿ ಮತ್ತೆ ಇನ್ನೊಂದು ಜಿಮೇಲ್ ಐಡಿ ಹೋಗಿ ಕನೆಕ್ಟಿವಿಟಿ ಮಾಡಿ ನೀವು ಭಾಳಷ್ಟು ನೀವು ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಒಂದು ತಲೆ ಓಡಿಸೋದ್ರಿಪ್ಪ, ತಲೆ ಓಡಿಸ್ಬೇಕು, ರೊಕ್ಕ ಯೂಸ್ ಮಾಡಬಾರ್ದು, ತಲೆನೂ ಓಡಿಸ್ಬೇಕು. ನಮ್ಗೆ ಚಲೋ ಕ್ವಾಲಿಟಿ ವೀಡಿಯೋ ಬೇಕು ಅಂತಂದ್ರೆ ಈ ರೀತಿ ಮಾಡಬೇಕಾ. ಇನ್ನು ವಾಯ್ಸ್ ವರ್ಕ್ನಾಗ ಹಾಕ್ತಿಲ್ಲ ಅದ್ರೊಳಗೆ ನಿಮ್ಗೆ ಕೈಂಡ್ ಮಾಸ್ಟರ್ನಾಗ ಅಲ್ಲಿ ಎಲ್ಲ ಒಂದಿಟ್ಟು ನಾ ಹೇಳಿರ್ತೀನಿ, ಒಂದಿಟ್ಟು ನೀವು ಮಾತ್ರ ಫುಲ್ಲಿ ಎಲ್ಲ ತಿಳ್ಕೊಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾ ಕಟ್ ಮಾಡಿ ಹೇಳೀನಿ. ಅಲ್ಲಿ ನೀವು ಹೇಳಿಲ್ಲ ಅಲ್ಲಿ ಆಪ್ಷನ್ಯಾಗ ನಿಮ್ಗೆ ವಾಯ್ಸ್ ಓವರ್ ಚೇಂಜ್ ಅನ್ನೋದು ಇರ್ತೈತಿ, ವಾಯ್ಸ್ ಡಕ್ಲಿಂಗ್ ಅಂತ ಹೇಳಿ ನಾನು. ಇನ್ನೊಂದು ನೀವು ವಾಯ್ಸ್ ಸ್ಟುಡಿಯೋ ಕ್ವಾಲಿಟಿನಾಗ ಬೇಕಂದ್ರೆ ಅಲ್ಲಿ ಸ್ಟುಡಿಯೋ ಆಪ್ಷನ್ ಇರ್ತೈತಿ, ಸ್ಟುಡಿಯೋ ಆಪ್ಷನ್ಯಾಗ ಹೋಗ್ರಿ. ಆಯ್ತು, ಇದಕ್ಕೆ ಹೆಚ್ಚಿಗೆ ಏನು ಹೇಳಂಗಿಲ್ಲ. ಇನ್ನು 1 ತಾಸದಾಗಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನಾಗಂತೂ ಏನೂ ಎಡಿಟ್ ಮಾಡಿಲ್ಲ, ಏನೂ ವಾಯ್ಸ್ ಮೈಕ್ ತೊಗೊಂಡಿಲ್ಲ, ಜಸ್ಟ್ ಇಮೇಜ್ ಅಷ್ಟು ಹಾಕೋತಾ ಹೋಗಿ ನಾನು. ನೋಡ್ರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಂಗಿಲ್ಲ ಭಾಳ ಮಂದಿಗೆ, ಅದನ್ನು ಈಗ ಹೊಸವಾಗಿ ಯಾರು ಕಲಿತಿರ್ತಾರೆ ಅವ್ರಿಗೆ ಅಂತೂ ಬಂಪರ್ ಲಾಟ್ರಿ ಇದ್ದಂಗಿಲ್ಲ. ಇನ್ನು ಏನಪ್ಪ ಈ ರೀತಿ ಎಲ್ಲ ಹಿಂಗೆ ಹೇಳಿದ್ವ ಅಡ್ವಾನ್ಸ್ ಎಲ್ಲ ಮೇಲೆ ಹೇಳಿದ ನಮ್ಗೇನು ಅರ್ಥ ಆಗಲಿಲ್ಲ ಅನ್ನೋರು ಏನದಿರಿಯಪ್ಪ. ನೀವು ಎಲ್ಲ ಅರ್ಥ ಆಗ್ಬೇಕಂದ್ರೆ ಒಂದಿಟ್ಟು ನೀವಾಗೆ ಹೋಗ್ರಿ, ಒಂದಿಟ್ಟು ನಿಮ್ಮದು ವಿಚಾರ ಮೈಂಡ್ ಉಪಯೋಗಿಸ್ರಿ. ನಿಮ್ಮ ಮೈಂಡ್ ಎಷ್ಟು ಉಪಯೋಗಿಸ್ತಿರಲಿಲ್ಲ ಅಷ್ಟೇ ನೀವು ಏನಾಗ್ತದಂತೆ ನೀವು ಯಾವ್ರ ಮೇಲೂ ಡಿಪೆಂಡ್ ಆಗಿಸೋರು ಬರಂಗಿಲ್ಲ. ಯಾಕಂದ್ರೆ ಇದನ್ನ ಒಂದು ಮಾತು ಯಾಕೆ ಹೇಳ್ತಾನಂದು ಭಾಳ ಮಂದಿ ಏನು ಮಾಡ್ತಾರೋ ಕೆಲವೊಂದು ಎಡಿಟಿಂಗ್ ಈಗ ನೋಡ್ರಿ, ಈಗ ಆಫ್ಟರ್ ಎಫೆಕ್ಟ್ಸ್ನಾಗ ಯಾವ ರೀತಿ 3D ಕ್ಯಾಮ್ರಾ ಯೂಸ್ ಮಾಡೋದಾ, ನೀವು ಒಂದು ವಿಡಿಯೋ ನೋಡಿರ್ತೀರಿ, ಅದು ವಿಡಿಯೋ ನೋಡೋಂತಲೇ ಒಂದು ಯಾವುದೋ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿರ್ತಾರೆ, ಅದನ್ನು ನೀವು ನೋಡಿರ್ತೀರಿ. ಮತ್ತು ಅದೇ ರೀತಿ ನೀವು ಬೇರೆ 3D ಯೂಸ್ ಮಾಡ್ಬೇಕಂದ್ರೆ ನೀವು ಹೆಂಗೆ ಯೂಸ್ ಮಾಡೋದು ಮತ್ತೆ ಇನ್ನೊಂದು ವಿಡಿಯೋ ನೋಡ್ತೀರಿ. ಅದಕ್ಕೆ ನೀವು ಒಂದ್ಸತಿ ಕಲಿತ್ರಿ ಅಂದ್ರೆ ಅದ್ರ ಮೇನ್ ಟಾಪಿಕ್ ಏನಿರ್ತೈತಿ ಅದನ್ನಷ್ಟೇ ಕಲಿದಿರ್ತದೆ ನೀವು. ಈಗ ನೋಡ್ರಿ ಕ್ಯಾಮ್ರಾ, ಈಗ ನಿಲ್ ಅಂತೇಳಿ ಆಪ್ಷನ್ ಐತಿ, ಆ ನಿಲ್ ಏನು ಮಾಡ್ತೈತಪ್ಪ ಅಂದ್ರೆ ಎಲ್ಲ ಕನೆಕ್ಟಿವಿಟಿ ಒಮ್ಮೆ ತಗೋತೈತಿ. ಅಂದ್ರೆ ನೀವು ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಬೋದು. ಅಂದ್ರೆ ಈಗ ಫುಲ್ ಎಲ್ಲ ಇದು ಕನೆಕ್ಟಿವಿಟಿ ಇದ್ದಂಗೆ. ಈಗ ನಿಲ್ ಅಂದ್ರೆ ಏನಂತಾರೆ, ಈಗ ನಾವೊಂದು ಸಬ್ಜೆಕ್ಟ್, ಇದೊಂದು ಸಬ್ಜೆಕ್ಟ್, ಈಗ ಒಂದೇನೋ ಇದೊಂದು ಸಬ್ಜೆಕ್ಟ್. ಈಗ ನಿಲ್ ಏನು ಮಾಡ್ತೈತಿ, ಈಗ ನಾ ಇದನ್ನೊಂದು ಸಪ್ರೇಟ್ ಆಗಿ ತಂದು ಹಾಕೇನ್ರಿ. ಈಗ ಬ್ಯಾಕ್ ಗ್ರೌಂಡ್ನಾಗ ಒಂದು ತನ್ನಿ, ಆಮೇಲೆ ನಾನು ತನ್ನಿ, ಆಮೇಲೆ ಇದನ್ನ ತನ್ನಿ. ಇದನ್ನ ಏನು ಮಾಡ್ತೀರಿ,
ನೀವು ಏನ್ರ ಸರ್ಸಾಕ್ ಹೋದ್ರಿ ಅಂದ್ರೆ ಇದನ್ನ ಮುಟ್ಟಿದಾಗ ಇದು ಒಂದ ಸೈತೈತ್ರಿ, ಇದನ್ನ ಮುಟ್ಟಿದಾಗ ನಾ ಅಷ್ಟು ಸೈತೀನಿ, ಇದನ್ನ ಮುಟ್ಟಿದಾಗ ಇದಷ್ಟು. ಇಲ್ಲಿ ಏನ್ ಮಾಡ್ತೈತಿ, ಇವು ಮೂರೂ ಒಮ್ಮೆ ಕನೆಕ್ಟಿವಿಟಿ ಮಾಡುತ್ತೆ. ನೀವು ಏನು ಸರ್ಸಾಕ್ ಹೋದ್ರೆ ಮೂರು ಒಮ್ಮೆ ಸೈತೈತಿ. ಎಕ್ಸಾಂಪಲ್ ಹಾಕ್ತಾನೆ, ಈಗ 3D ಯಾವ ರೀತಿ ಅಂದ್ರೆ, ಈಗ 3Dನಾಗ ಒಂದ್ ಸಬ್ಜೆಕ್ಟ್ ಅಂದ್ರೆ, ಈಗ 3D ಅಂದ್ರೆ ಕೆಲವೊಂದ್ಸತಿ ಇವನ್ನ ಬ್ಲರ್ ಮಾಡ್ತಾರೆ. ನೀವು ಬಾಲ್ ಫಿಲ್ಮ್ನಾಗ ನೋಡಿರ್ಬೋದು, ನಿಮ್ಗೆ ಆಬ್ಜೆಕ್ಟ್ ಅಷ್ಟೇ ಕಾಣ್ಲಿ ಅಂದ್ರೆ, ಈಗ ಇದೆಲ್ಲ ಐತ್ರಿ, ಈಗ ಬ್ಲರ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಇದನ್ನ ಬ್ಲರ್ ಮಾಡ್ತಾರೆ, ಯಾಕಂದ್ರೆ ನಾ ಅಷ್ಟೇ ಕಾಣ್ತೀನಿ, ನಾ ಅಷ್ಟೇ ಕ್ಲಿಯರ್ಲಿ ನಾ ಏನ್ ಮಾತಾಡ್ತೀನಿ ಅದನ್ನ ಅಷ್ಟೇ ಕಾಣ್ತೈತಿ. ಆಮೇಲೆ ಏನ್ ಮಾಡ್ತಾರೋ, ಇದು ಫ್ರಂಟ್ ಹೋದಾಗ ನಾ ಬ್ಯಾಕ್ ಆದ್ನಿ, ಈಗ ಇದು ಫ್ರಂಟ್ ಬಂದಂಗ್ರಿ. ಈಗ ಇದು ಕನೆಕ್ಟ್, ಇದನ್ನ ಒಂದಿಷ್ಟು ಸಬ್ಜೆಕ್ಟ್ ಇದು ಬಂತ. ಈಗ ಹಿಂದೆ ಇಲ್ಲಿ ಒಂದು ಏನಾರ ಆಬ್ಜೆಕ್ಟ್ ಇತ್ತು ಅಂದ್ರೆ ಇದು ಬ್ಲರ್ ಕಾಣಿಸ್ಬೇಕು, ಅವಾಗ ನಿಮ್ಗೆ ಇದಷ್ಟೇ ಕಾಣ್ತದೆ. ಇದ ಸಬ್ಜೆಕ್ಟ್ ಮೂವ್ ಆಗಿಲ್ಲ. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇದಕ್ಕೆ ಕಡಿಮೆ ಇರ್ತಾರೆ. ಕಡಿಮೆ ಅಂದ್ರೆ ಅದು ಮೈನಸ್ನಾಗ ಎಷ್ಟು ಇರ್ತಾರೋ ಅಂದ್ರೆ, ಈಗ ಇದಕ್ಕೆ 100 ಇಟ್ಟಿರಂದ್ರೆ ಇದಕ್ಕೆ 200, ನಾನು 200 ಇಟ್ಟಿರ್ತೀನಿ. ಅದೇ ರೀತಿ 500, 1000 ನೀವು ಯಾವ ರೀತಿ ಹೆಚ್ಚು ಕಡಿಮೆ ಮಾಡ್ತಿರ್ಲಿಲ್ಲ, ಸಬ್ಜೆಕ್ಟ್ ಮುಚ್ಕೋತ ಹೋಗ್ತದೆ. ಅದಕ್ಕಾಗಿ ಫುಲ್ಲಿ ನಮ್ಮ ಕನ್ನಡ ಭಾಷೆನಾಗ ಸಿಂಪಲ್ ಆಗಿ ಅವ್ರು ಸುಳ್ಳ ಟೈಮ್ ವೇಸ್ಟ್ ಹೇಳ್ಬೇಕಂತ ಅವ್ರು ಏನು ವ್ಯೂಸ್ ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಭಾಳಷ್ಟು ಟೈಮ್ ವೇಸ್ಟ್ ಮಾಡಿಸ್ಟವ್ರ ನಂದು ಇಲ್ಲಿ ಯಾಕೆ ಬರಂಗಿಲ್ಲ ನೋಡಿ, ಹಂಗೆ ನೋಡಿ. ಆದರೆ ಈಸಿಯಾಗಿ ಹೇಳುವ ಕೆಲವೊಂದು ಭಾಳಷ್ಟು ಕಾಂಪ್ಲಿಕೇಟ್ ಮಾಡಿಬಿಡ್ತಾರೋ, ಕಾಂಪ್ಲಿಕೇಟ್ ಆಗಿ ಹೇಳ್ಬಿಡ್ತಾರೋ. ನಾವು ಕಾಂಪ್ಲಿಕೇಟ್ ಆಗಿ ತಿಳ್ಕೊಂಡ್ಬಿಡ್ತೀವಿ, ಕಾಂಪ್ಲಿಕೇಟ್ ಆಕತಿ ತಿಳ್ಕೊಳಕ್ಕೆ. ಅದಕ್ಕಾಗಿ ಈಸಿಯಾಗಿ ಮಂದಿ ಈಸಿಯಾಗಿ ಹೇಳ್ತಾರೋ ಅವು ವಿಡಿಯೋ ಅದಾವು. ಹಿಂದಿನಾಗ ಹೆಚ್ಚಿಗೆ ಅದಾವು. ಕನ್ನಡನಾಗ ಯಾಕೆ ವಿಡಿಯೋ ಯಾವೂ ಬಂದಿಲ್ಲ ನನಗೆ ಇನ್ನೂ ಗೊತ್ತಾಗಿಲ್ಲ. ಮಾಡಿರ್ಬೋದು, ನಮ್ಮ ಕಣ್ಣಿಗೆ ಕಾಣಿಲ್ಲ, ಅದು ಬೇರೆ ವಿಷಯ. ಓಕೆ, ಇದೇ ರೀತಿ ನಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಅದಕ್ಕೆ ಏನಂತಾರಪ್ಪ, ನಿಲ್ಲಾತು. ಇನ್ನೊಂದು ಮೇನ್ ಇರೋದು ಆಟ ಅಂದ್ರೆ ಅಲ್ಲಿ ಹುಕ್ಸ್ ಅಲ್ಲ, ಇನ್ನು ಶಾರ್ಟ್ಸ್ನಾಗ ಅದು ಹುಕ್ಸ್ ಅದು ಯೂಸ್ ಮಾಡ್ತಿಲ್ಲ. ಅದು ಹುಕ್ಸ್ ಅದಕ್ಕೆ ಯೂಸ್ ಮಾಡ್ತಾರೆ. ಹುಕ್ಸ್ ಅಂದ್ರೆ ಭಾಳ ಮಂದಿಗೆ ಡೌಟ್ ಇತ್ತಂದ್ರೆ ಏನು ಮಾಡ್ರೆ, ಹುಕ್ಸ್ ಅಂದ್ರೆ ಏನಿಲ್ಲ, ನೀವು ವಿಡಿಯೋನ ಎಂಗೇಜ್ಮೆಂಟ್ ಮಾಡೋದು. ಈಗ ಏನಪ್ಪ ವಿಡಿಯೋನಾಗ ಒಮ್ಮೆ ಪಟ್ ನಿಶಿ ನಾ ಕಪಾಯಿ ಬರ್ತೀನಿ, ನೀವು ವಿಡಿಯೋ ನೋಡಕ್ಕೆ ಸ್ಪೈಲಾಕ್ಸ್ ಮಾಡ್ತೀವಿ, ಯಾಕೆ ಹಿಂಗೆ ಬರ್ದು ಅಂತೇಳಿ ನೋಡ್ತಿರ್ಲಿಲ್ಲ. ಇದು ಹುಕ್ಸ್, ಇದನ್ನ ಯೂಸ್ ಮಾಡಿ ಆಮೇಲೆ ಕಂಟಿನ್ಯೂ ವಿಡಿಯೋ ಫುಲ್ ಎಲ್ಲ ಎಂಗೇಜ್ಮೆಂಟ್ ಹಿಡ್ಕೋತಾರೋ. ಇದರಿಂದ ಏನಾಕತಿ, 3 ನಿಮಿಷದ ಏನು ನೀವು ನೋಡಿರ್ತಿಲ್ಲ, ಭಾಳ ಮಂದಿ ಇದನ್ನ ನೋಡತ್ಲಿ ಅವ್ರದ್ದು ವಿಡಿಯೋ ವೈರಲ್ ಆಗ್ಸೋಕತಿ. ಇದಕ್ಕೆ ಹುಕ್ಸ್ ಅಂತೇಳಿ ಅಂತಾರೋ. ಇದೆಲ್ಲರಿಗೂ ಈಗೀಗೆಲ್ಲ ಭಾಳ ಮಂದಿ ಯೂಸ್ ಮಾಡಕ್ಕಾರೋ. ಇಲ್ಲಿ ವಿಡಿಯೋ ಎಂಗೇಜ್ಮೆಂಟ್ ಅಂದ್ರೆ ವೈರಲ್ ಆಗೋಕ್ಕೆ ಈಸಿ ಆಕತ್ತೆ. ನಿಲ್ಲತ್ತು 3D ಆಯ್ತು. ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕನ್ನಕ್ಕೆ ನಾನು ಮೇನ 3D ಇದಂತೂ ಭಾರಿ ಎನಿಮೇಷನ್ ಮಾಡೋರಿಗೆ ಭಾರಿ ಐತಿದ. ಎನಿಮೇಷನ್ ಮಾಡಿದವ್ರಿಗೂ ಯೂಸ್ ಮಾಡ್ಬೇಕಂದ್ರೆ ಭಾರಿ ಇದ. ಬ್ಯಾಕ್ಗ್ರೌಂಡ್ ಟೆಕ್ಸ್ಟ್ ಎಫೆಕ್ಟ್ ಕೊಡ್ಬೇಕಂದ್ರೆ ಇದಕ್ಕಿಂತ ಖತರ್ನಾಕ್ ಯಾವುದೂ ಇಲ್ಲ ಅಂತಂದ್ರೆ ಬ್ಯಾಕ್ಗ್ರೌಂಡ್ ಟೆಕ್ಸ್ಟ್ ಭಾರಿ ಕೊಡ್ತದ. ನೀವು ಯಾವ್ದಾರ ಆಬ್ಜೆಕ್ಟ್ ಸಾಮಾನ ಅಂತ ತೋರ್ಸಾರಿದ್ರ ಏನು ಹೇಳ್ಬೇಕು ನಾನು ಒಂದು ಸೆಕೆಂಡ್. ಹಿಂಗೆ ಅಡ್ವಾನ್ಸ್ ಆಗಿ ಒಮ್ಮೆ ಗಸ ಮಾಡಕ್ಕೆ ಈಗ ಏನಾರ ಯಾವ್ದಾರು ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಇದ್ದಿದ್ದು ಹಿಂಗೆ ಐತೆ ಅಂತ ಹೇಳ್ಬೋದು. ಈಗ ಯಾವುದೂ ಯೂಸ್ ಮಾಡಕ್ಕಿಲ್ಲ, ಆದ್ರೂ ಹೇಳ್ತಾನೆ ಒಂದು ಸೆಕೆಂಡ್ಸ್ ಈಗ ಅದಾದ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಯಾವ ಹೇಳ್ಬಿಡ್ತಾನೆ. ಈಗ ಏನಪ್ಪ ನೀವು VN ಆ್ಯಪ್ ಭಾರಿ ಐತಿ. ನನಗೆ ಅನ್ಸಿಬಿಟ್ಟು ನಾ ಎಲ್ಲ ಭಾರಿ ಐತಿ ಅಂತೇಳಿ ಅನ್ಕೊಂಡಿನಿ. ಅದ್ರೊಳಗೂ ಅಷ್ಟು ಕೊಟ್ಟಾರು ಅಷ್ಟು ನಾ ಸ್ಟಾರ್ಟಿಂಗ್ ಯಾರು ಏನು ಗೊತ್ತಿಲ್ದವ್ರು ಇರ್ತಲ್ಲ ಅವ್ರು ಭಾರಿ. ಮತ್ತು ಹಂಗೆ ನೋಡ್ರಿ ಕ್ಯಾಪ್ಕಟ್ ಕಿತ್ತ ಖತರ್ನಾಕ ಯಾವೂ ಇಲ್ಲ. ನೀವು ಕ್ಯಾಪ್ಕಟ್ ಅನ್ನ ಭಾರಿ ಐತಿ, ಮತ್ತು ಅದ್ರೊಳಗೆ ಇದ್ದಿದ್ದು ಟೆಂಪ್ಲೇಟ್ಸ್ ಅನ್ನ ಭಾರಿ ಅದಾವು. ಹಂಗೆ ನೋಡ್ರಿ ಈ VN ಆ್ಯಪ್ ಏನಪ್ಪ ಅಂದ್ರೆ ನಿಮ್ಗೆ ಲಾಂಗ್ ವಿಡಿಯೋ ಇರ್ತಿಲ್ಲ, ವಿದೌಟ್ ವಾಟರ್ ಮಾರ್ಕ್ ಲಾಂಗ್ ವಿಡಿಯೋ ಎಡಿಟ್ ಮಾಡೋದು. ನಾವು ಈಗ ಸಿನಿಮಾ ವಿಡಿಯೋ ಐತಿ ಅಂದ್ರೆ 30 ನಿಮಿಷದ ಮ್ಯಾಲದು ವಿಡಿಯೋ ಇರ್ತಾವಲ್ಲ. ಇವೆಲ್ಲ ಏನಾಗ್ತಾವು, ಈಗ ಕಾಯಿನ್ ಮಾಸ್ಟರ್ ಏನು ಮಾಸ್ಟರ್ ಎಲ್ಲ ವಿಡಿಯೋ ಲಿಂಕ್ ಆಗಿ ಹೋಗಿ ಒಂದೊಂದು ಈಸಿ ಕಟ್ ಅನ್ನು ಕೊಡಂಗಿಲ್ಲ. ಈಗ ನೋಡ್ರಿ, ಈಗ ಅಡ್ವಾನ್ಸ್ ಅಂತ ಹೇಳ್ತಾರಲ್ಲ, ಈಗ ಅಡ್ವಾನ್ಸ್ ಇದ್ದಂಗೆ ಈಗ VN ಆ್ಯಪ್ ಭಾರಿ ಅಡ್ವಾನ್ಸ್ ಕೊಟ್ಟಾರು. ಆದ್ರೂ ನನಗೆ ಏನು ಸೇರಿ ಬರಲಿಲ್ಲ ಅಂದ್ರೆ ಡೀಟೇಲಿಂಗ್ ಆಗಿ ಏನು ಹಾಕಕ್ಕೆ ಬರಂಗಿಲ್ಲ. ಏನು ಅಷ್ಟು ಐಟಮ್ ಇಲ್ಲ. ಐಟಮ್ ಇದ್ರೂ ಅವನ್ನ ಒಂದಿಟ್ಟು ಮೊಬೈಲ್ನಾಗ ಅಷ್ಟು ಕಂಫರ್ಟೇಬಲ್ ಇಲ್ಲ ಅದ. ನಾ ಮತ್ತೆ ಹಂಗಾಗಿ ಮತ್ತೆ ನಾ ಕಾಯಿನ್ ಮಾಸ್ಟರ್ಗೆ ಬನ್ನಿ ಅದು ಮಾಸ್ಟರ್ ಮಾಡ್ತೀವಿ. ಯಾಕಷ್ಟೇ ಕಟ್ ಮಾಡಕ್ಕೆ ಹೋಗಿ VN ಆ್ಯಪ್ನಾಗ ಯೂಸ್ ಮಾಡ್ತೀನಿ, ಅದು ಭಾರಿ ಐತದ. ಈಗ ಎಡಿಟಿಂಗ್ನಾಗ ನಾ ಏನು ಫುಲ್ ಏನು ಕಳ್ತೀನಿ ಹಂಗಾಗಿ ಭಾಳ ಮಂದಿಗೆ ತಿಳಿದಿರ್ಬೇಕು. ನಾ ಎಡಿಟಿಂಗ್ನಾಗ 0.01% ಅಷ್ಟೇ ನಾ ಕಳ್ತೀನಿ. ನಾ ಏನು ಫುಲ್ ಅಡ್ವಾನ್ಸ್ ಏನೂ ಇಲ್ಲ. ನನಗೆ ಅಷ್ಟು ವೆಬ್ಸೈಟ್ ಅಷ್ಟು ಗೊತ್ತದು. ನನಗೆ ಬೇಕಾಗಿದ್ದು ಒಂದು ಅಂದ್ರೆ ಏನಪ್ಪ ನೀವು ಹಿಂಗೆಲ್ಲ ಹಂಗೆಲ್ಲ ಯಾಕೆ ಮತ್ತು ಕಳ್ಸಾಗತ್ತೆ ಅಂತೇಳಿ ಅನಿಸ್ಬೋದು. ಇಲ್ಲ ನಾ ಕಲ್ತಿಲ್ಲ. ನನ್ನ ತಿರಿ ಪ್ರಕಾರ ನಾನು ನೋಡಿದ್ದಷ್ಟು ಕಲ್ತಿದ್ದಷ್ಟು ನಿಮ್ಗೆ ಸಿಂಪ್ಲಿಫೈ ಮಾಡಿ ಹೇಳಿ ನಾನು. ಅಂದ್ರೆ ಕಾಂಪ್ಲಿಕೇಟೆಡ್ ಏನು ಹೇಳಿಲ್ಲ. ಅಂದ್ರೆ ಈಸಿಯಾಗಿ ಹಿಂಗೆ ಐತಿ ನೋಡಪ್ಪ. ಈಗ ನಿಮ್ಗೆ ಏನಾರ ತೋರ್ಸಿನಿ ಅಂತ ನಾನು ನಿಮ್ಗೆ ಪಟ್ ಎಲ್ಲ ಕೈಸ ಬಿಡೋಣ. ಇಲ್ಲಿ ನಂದು ವಿಡಿಯೋನ ಅದಲ್ಲ ನೋಡ್ರು ಮುಂದೆ ಫ್ಯೂಚರ್ನಾಗ ಎಲ್ಲ ಹೇಳೋರು. ಈ ವಿಡಿಯೋ ಮಾಡೋದು ಉದ್ದೇಶದ ಇವ್ರಿಗೆಲ್ಲ ನಾ ಅನ್ಕೊಂಡಿನಿ ಎಲ್ಲರಿಗೂ ಗೊತ್ತಿರ್ತಾವ ಬಿಡು ಅಂತೇಳಿ ಅನ್ಕೊಂಡಿನಿ ನಾನು. ಅವು ಆ್ಯಕ್ಚುಲಿ ನೀವು ಯಾರೋ ಒಬ್ಬನ ಬಗ್ಗೆ ಮಾತಾಡ್ತೀವಿ, ಯಾವ ಸಲ ಮಾಡಾಕ್ತಿ ಅಂತ ನೀವು ಅನ್ಸ್ಕೋಬೋದು. ದೋಸ್ತೇನಲ್ಲ, ಈ ಬೆಳಿಗ್ಗೆ ದೋಸ್ತ ಅವ ಏನು ಮಾಡಿದ ಅಂದ್ರೆ ಅವ ಇದನ್ನ ಎನಿಮೇಷನ್ ಎಫೆಕ್ಟ್ಗಳು ಅದು ಎಲ್ಲ ಮಾಡಿ ಯಾರಿಗೆ ಕೊಡ್ತಾರೋ, ಒಂದು ನ್ಯೂಸ್ ಚಾನಲ್ ಐತೆ ಅಂದ್ರೆ ಯೂಟ್ಯೂಬ್ ಚಾನಲ್ನಾಗ ನ್ಯೂಸ್ ಚಾನಲ್ ಐತೆ, ಅವರಿಗೆ ಮಾಡಿ ಕೊಡ್ತಾರೋ. ಅಂದ್ರೆ ಏನು ಕೆಲಸ ಮಾಡಂಗಿಲ್ಲ ಹಿಂಗೆ ಯಾವಾಗ ಅಂದ್ರೆ ರಿಮೋಟ್ ಜಾಬ್ ಅಂತೇಳಿ ಬರ್ತೈತಿ. ಆ ರಿಮೋಟ್ ಜಾಬ್ನಾಗ ಏನೋ ಕೆಲಸ ಮಾಡ್ತಾರೋ. ಎಡಿಟಿಂಗ್ ಕೆಲಸ ಅಲ್ಲ, ಎಡಿಟಿಂಗ್ ಕೆಲಸದೊಳಗೆ ಎಡಿಟಿಂಗ್ ಕೆಲಸನ ಮಾಡ್ತಾರೋ. ಆದ್ರೆ ರಿಮೋಟ್ ಜಾಬ್ ಅಂದ್ರೆ ಇದು ಹೆಂಗಿಲ್ರಿ, ಪರ್ಸನಲ್ ಜಾಬ್ ಇದ್ದಂಗೆ. ಅಂದ್ರೆ ಯಾವ ಟೆಂಡರ್ ಗಿಂಡರೆಲ್ಲ ಕೊಡ್ತಾರೆ, ಟೆಂಡರ್ಗಿಂದರೆಲ್ಲ ಯಾರು ಕೆಲಸ ಕೊಡ್ತಾರೋ ಅದಕ್ಕೆ ಈ ಪ್ರಾಜೆಕ್ಟ್ಗಳು ಕೊಡ್ತಾರೋ ಅಂತಾರಲ್ಲ, ಪ್ರಾಜೆಕ್ಟ್ಗಳು ಕೊಡ್ತಾರೋ ಇವ್ರು ಅದು ಮಾಡಿ ಕೊಡ್ತಾರೋ, ಅದಕ್ಕೆ ರೊಕ್ಕಾಯಿಸ್ಕೊತಾರೋ, ಅದಕ್ಕೆ ಅಂತೇಳಿ ಡಿಮ್ಯಾಂಡ್ ಇರ್ತೈತಿ. ಡಿಮ್ಯಾಂಡ್ ಕೊಡ್ತಾರೋ. ಅದೇ ರೀತಿ ಸೇಮ್ ನಾ ಎಲ್ಲ ಕೇಳಿ ಅವ್ನು ನನ್ನ ಹೊಳ್ಳಿ ಉಲ್ಟಾ ಎಲ್ಲ ಕ್ಯಾಕ್ಸ್ ನಾ ಅವ್ನು ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ನಾ ಎಲ್ಲ ಅವ್ನು ಕ್ಯಾಕ್ತೀನಿ ಯಾವ ರೀತಿ ಯೂಸ್ ಮಾಡೋದ ಅಂದ್ರೆ ಇನ್ನೂ ಅಷ್ಟು ಕಲಿಯೋದು ಇರ್ತೈತಿಲ್ಲ. ಒಂದು ಸಣ್ಣಗೆ ನಾನು ಹೇಳಿಲ್ಲ 0.01% ಎಷ್ಟು ಕಳ್ತಾನೆ ಅಂತ ಹೇಳಿಲ್ಲ. ಅದೇ ರೀತಿ ನಾವು ಒಂದಿಟ್ಟು ಕಲಿಬೇಕಂತೇಳಿ ಅನ್ಕೊಂಡಿನಿ. ಅದು ಕಲಿಬೇಕಂತ ಅವನ್ನೆಲ್ಲ ಕ್ಯಾಕ್ನ
ಅದು ಏನೋಪ್ಪ ಒಂದಿಟ್ಟು ಉಲ್ಟಾ ಆಗಿ ನಾ ಎಲ್ಲ ಅವ್ನು ಕೇಳಾಕೋತ ಕುಂಡ್ಲಾಕೈತಿ ನಂಗೆ ಅನಿಷ್ಟು ಓಕೆ ಒಂದಿಟ್ಟಿಲ್ಲ ಮಂದಿ ಯಾರಿಗೆ ಗೊತ್ತಿಲ್ಲ ಒಂದಿಟ್ಟು ಹೇಳ್ಬಿಡ್ರು ಅಂತೇಳಿ ಎಲ್ಲ ಹೇಳಿ ನಾನು ಅದಕ್ಕಿಂತ ಬೆಸ್ಟ್ ಈ ವಿಡಿಯೋನೆಲ್ಲ ಮಾಡಿಬಿಡ್ರು ಅಂತೇಳಿ ಒಂದು ವಿಡಿಯೋನ ಮಾಡಿ ಯಾರಿಗೆ ಗೊತ್ತಿಲ್ಲ ಏನು ನಾ ಆಗಲೇ ಅಂತ ಹೋಗ್ಯಾಕ್ತಿಲ್ಲ ಪ್ರೋ ಮ್ಯಾಕ್ಸ್ ಅವ್ರಿಗಿಂತ ಏನು ದೊಡ್ಡ ಅವರೆಲ್ಲ ಒಂದಿಟ್ಟು ಜಾಸ್ತಿನ ಕಲ್ತಾರ ಅವ್ರ ನಾ ಹಂಗೆ ವಿಡಿಯೋ ಹುಕ್ಕಿ ಕನೆಕ್ಟಿಲ್ಲ ಆ ಹುಕ್ ಯೂಸ್ ಮಾಡಿದ್ದ ಆದ್ರೂ ಹೌದು ಸೀರಿಯಸ್ಲಿ ಹೇಳ್ಬೇಕಂದ್ರೆ ಬಾರಿ ಅದಾವ್ರಿ ವೆಬ್ಸೈಟ್ ಎಲ್ಲ ಬಾರಿ ಅದಾವು ಈಗ AI ಬಂದಾಗಿಂತ ಏನು ನೀವು ಏನು ಮಾಡಕ್ಕೆ ಹೋಗ್ಬನ್ರಿ ಈ ರೀತಿ ಎಡಿಟಿಂಗ್ ಆಗೈತಿಲ್ಲ ಎಡಿಟಿಂಗ್ನಾಗ ಕಷ್ಟನೇ ಇಲ್ದಂಗೆ ಐತಿ ಕಷ್ಟ ಇಲ್ಲ ಅಂದ್ರೆ ಕಷ್ಟ ಐತಿ ಅದ್ರ ಮೊದ್ಲಿನಂಗೆ ಹಿಂಗೆ ಏನಾರ ನಾರ್ಮಲ್ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡ್ಬೇಕಂದ್ರೆ ಫುಲ್ ಈಸಿ ಈಗ ಕೆಲವೊಂದು ಅಪ್ಲಿಕೇಶನ್ ಹೇಳ್ಬೇಕಂದ್ರೆ ಎಡಿಟಿಂಗ್ ಸೈಟ್ ಅಥವಾ ಎಡಿಟಿಂಗ್ ಅದಾವು ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಾ ಯಾವ ನೋಡಿಲ್ಲ ಫ್ರೀನಾಗ ಇದ್ದಿದ್ದು ಪರ್ಫೆಕ್ಟ್ ಆಗಿ ಯಾವ ನೋಡಿಲ್ಲ ನಾನು ಅನ್ಫ್ರೀ ಇದ್ದಿದ್ದು ನೋಡಿನಿ ಆದ್ರೆ ಕನ್ನಡ ಲ್ಯಾಂಗ್ವೇಜ್ನಾಗ ಏನೈತಿ ನಿಲ್ರಿ ಇನ್ನೊಂದು ಹೇಳ್ಬೇಕಂದ್ರೆ ಎಡಿಟಿಂಗ್ ಬರೀ ಐತಿ ನಾನು ಒಂದು ಯೂಸ್ ಮಾಡೀನಿ ಆದ್ರೆ ಇಂಗ್ಲೀಷ್ ಜಾಸ್ತಿ ಹಿಂದಿನ ಐತಿ ಕನ್ನಡನಾಗ ನಾ ಹಾಕೀನಿ ಅದೆಲ್ಲ ತೆಲುಗು ತಮಿಳು ಯಾವುದೋ ಭಾಷೆನಾಗ ಎಲ್ಲ ತೋರ್ಸಕ್ಕೆ ಶುರು ಮಾಡ್ತು ಅದಕ್ಕೆ ಟೆಕ್ಸ್ಟ್ ಎಲ್ಲ ಅದಕ್ಕೆ ಕೊಟ್ಟು ಅದು ಒಂದಿಟ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಂಗ್ಲೀಷ್ ವರ್ಡ್ಸ್ ಅಲ್ಸ ಕ್ಯಾಚ್ ಮಾಡಿ ಅದ್ರದ್ದು ಇಮೇಜ್ ಎಲ್ಲ ಜನರೇಟ್ ಮಾಡಿರ್ತಾರೆ ಹಾಕಿರ್ತಾರೆ ಆ ವಿಡಿಯೋನಾಗ ಇಲ್ಲಿ ಕೈಯಾರಲೆ ಎಲ್ಲ ಮಾಡೀನಿ ನಾ ಮತ್ತೆ ಅಷ್ಟೆಲ್ಲ ಮಾತಾಡಿ ಈಗೆಲ್ಲ ನೀ ಚೆನ್ನಾಗಿ ಮಾಡ್ತೀನಿ ನಾ ಏನು ಚೆನ್ನಾಗಿ ಎಡಿಟಿಂಗ್ ನಂಗೆ ಚೆನ್ನಾಗಿ ಮಾಡಕ್ಕೆ ಬರಂಗೆ ಹೇಳ್ಬೇಕಂದ್ರೆ ನನಗೆ ಎಷ್ಟು ಬರ್ತದೆ ಅಷ್ಟು ನಾನು ಜಾಸ್ತಿ ಹೊಂಟೀನಿ ಯಾಕಂದ್ರೆ ಈ ಮೊಬೈಲ್ ನೋಡ್ರಿ ಎಲ್ಲ ಕಾರಣ ಇದು ಮೊಬೈಲ್ ನಿಂತ್ರ ಈ ಮೊಬೈಲ್ ನನಗೆ ಸ್ಟೋರೇಜ್ 128 GB ಇದ್ರೆ ₹1 ಯೂಸ್ ಇಲ್ರಿ ನಾನು 128 GB ಅಂದ್ರೆ ಏನೋ ಸಮುದ್ರನಾಗ ಬಂದಿನಿ ಅಂತೇಳಿ ಅನ್ಕೊಂಡಿನಿ ನಾನು ಎಡಿಟಿಂಗ್ ಇದು ಏನು ಸಾಕಂಗಿಲ್ರಿ ಇದು ಎಡಿಟಿಂಗ್ ಸಾಕಾಗಿಲ್ಲ ನಂಗೆ ಸಿಟ್ಟು ಬಂತ್ರಪ್ಪ ನಾ ಮೊದಲು ಬರೀ 20-30 GB ಗುದ್ದಾಡಿದವ್ರಿ ಅವಾಗೆಲ್ಲ 20-30 GB ಗುದ್ದಾಡಿ ಇನ್ನು 128 ಬಂತಲ್ಲ ಅಂತೇಳಿ ಅನ್ಕೊಂಡಿನಿ 2K ವಿಡಿಯೋ ಈಗ ಹೇಳ್ಬೇಕಂದ್ರೆ ನಾ ಇನ್ಸ್ಟಾಗ್ರಾಮ್ನಾಗ 2K ವಿಡಿಯೋ 2K 4K ವಿಡಿಯೋ ಅದ್ರ ಯಾಪಿಗೆ ಹೋಗಿ ಅಪ್ಲೋಡ್ ಮಾಡ್ಬೇಕಂದ್ರೂ ಎಲ್ಲ ನಿಮ್ಮ ಕಡೆ ತಾಕತ್ತನೇ ಇಲ್ಲ ಅಂತೇಳಿ ಅಂದ್ಬಿಡ್ತದೆ ಅಂದ್ರೆ ಸ್ಟೋರೇಜ್ ಇಲ್ಲ ಅಂತೇಳಿ ಅಂತೈತಿ ಭಾಳ ಬೇಸರದ ಮಾತಾ ಯಾಕೆ ಬರಂಗಿಲ್ಲ ಈಗ ಇಷ್ಟಾಗಲಿ 3 ಸತಿ ಡಿಲೀಟ್ ಮಾಡೀನಿ ಬರೀ ಇದನ್ನ ಸ್ಟೋರೇಜ್ ಕುಲ್ಲ ಮಾಡಕ್ಕೆ 3 ಸತಿ ಡಿಲೀಟ್ ಮಾಡಿ ನೀವು ಏನು ಅನ್ಕೊಂಡಿರ್ಬೋದು 128 GB ಅಂದ್ರೆ ಭಾಳ ಮಂದಿ ಭಾಳ ಅನ್ಸುತ್ತೆ ಎಡಿಟಿಂಗ್ ಮಾಡೋರಿಗಂತೂ 128 GB ಏನು 1 TB ಅದು ತೊಗೋಬೇಕು ನನಗೆ ಈಗ ಅನ್ಸಾಕೈತಿ 1 TB ಅದು ಕರೆಕ್ಟ್ ಅಂತ ಅನ್ಸುತ್ತೆ ಈಗ ಮತ್ತೆ ಅದನ್ನು ಮಾಡಕ್ಕೆ ಈಗ ಏನು ಇಷ್ಟ ಆಗ್ತಲ್ಲ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅದನ್ನ ಹೇಳ್ಬೇಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ನಂಗೆ ಏನೇನು ಇಷ್ಟ ಆಗಿರ್ತದೆ ಮತ್ತೆ ಎಲ್ಲ ಕಳೆದು ಹೋಗಿದ್ದಾವೆ ಈಗ ನೋಡಿ ಎಷ್ಟು ಐಟಮ್ನ ಹೇಳಿ ನಿಮ್ಗೆ ಯಾವ ನಿಮ್ಗೆ ಒಂದೊಂದು ನಾನು ನಿಮ್ಗೆ ಅವು ಯಾವ್ಯಾವ ವೆಬ್ಸೈಟ್ ಅನ್ನೋದನ್ನ ಹೇಳಿಲ್ಲ ಯಾಕಂದ್ರೆ ಅವಾಗೆಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರ್ತಾನೆ ಮರಿಬಾರ್ದು ಹಂಗೆ ಮಾಡಬಾರ್ದು ಅಂತೇಳಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋತೀನಿ ಯಾಕೆ ಡಿಲೀಟ್ ಮಾಡ್ತಾನಪ್ಪ ಅಂದ್ರೆ ಈ ಸ್ಟೋರೇಜ್ ಕಡ್ತಕ್ಕೆ ನೋಡ್ರಿ ಈ ಸ್ಟೋರೇಜ್ ಕಡತ್ತೇನು ಹೊರತ್ತೇನು ಇರ್ತಿಲ್ಲ ಅಂದ್ರೆ ಭಾಳಷ್ಟು ಈಗ ವಿಡಿಯೋ ಮಾಡಿ ಅಂತಾರಲ್ಲ ಇದು 1 ತಾಸಿಂದ ಐತಿರಲ್ಲ ವಿಡಿಯೋ ಬರೋಬ್ಬರಿ ಈ 1 ತಾಸಿನ ವಿಡಿಯೋ ಎಡಿಟಿಂಗ್ನಾಗ ಹಾಕಿನಂದ್ರೆ ನಮ್ಗೆ ವಾಪಸ್ ಇದು ಕ್ಲಿಯರ್ ಜಸ್ಟ್ ಒಂದು 4-5 ಇಮೇಜ್ ಹಾಕಿನಂದ್ರೂ ಈ ಸ್ಟೋರೇಜ್ ಈ ವಿಡಿಯೋ ಇದ್ದಿದ್ದು ವಿಡಿಯೋನ ಹೊಳ್ಳಿ ರಿಪ್ಲೇಸ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೂ ಸ್ಟೋರೇಜ್ ಹೆಚ್ಚಿಗೆ ಆಗಿ ಬರ್ತದ ಯಾಕೋ ಏನು ನನಗೂ ಗೊತ್ತಿಲ್ಲ ಬಟ್ ಟೈಮ್ ಭಾಳ ಹಿಡಿತೈತಿ ಅದಕ್ಕೆ ಹಿಂಗೆ 1 ತಾಸದು ವಿಡಿಯೋ ಇದ್ದು ಅಂದ್ರೆ ಏನು ಕೈ ಹತ್ತಂಗಿಲ್ಲ ಈಗ ಮತ್ತು ನಾ ಇದನ್ನ ಆ್ಯಕ್ಚುಲಿ 4K 4K 1K ಅದು ಇಷ್ಟೇ ಇಲ್ಲ ನಾ ಈ ವಿಡಿಯೋ ಇಟ್ಟಿದ್ದು ಬರೀ 720 ಅದು ಇಟ್ಟೇನ್ರಿ 730 ಅದ್ರ ಏನು ತಿಳ್ಕೊಬೇಡ್ರಿ ಅಂದ್ರೆ ವಿಡಿಯೋ ಕ್ವಾಲಿಟಿ ಅಂತಾರೆ ಅದಕ್ಕೆ 2K ಅದು ವಿಡಿಯೋ ಕ್ವಾಲಿಟಿ ಇದ್ದಂಗೆ ಅಂದ್ರೆ ಕ್ವಾಲಿಟಿ ಎಷ್ಟು ಚಂದ ಇರ್ತದಲ್ಲ ಅದು ಚಂದ ವಿಡಿಯೋ ಬರ್ತೈತಿ 4K 8K ಅದು ಅಂತ ಇರ್ತಾರಲ್ಲ ಅವೆಲ್ಲ ಸಿನಿಮಾಕ್ಕೆ ಯೂಸ್ ಮಾಡೋದು 4K ಇಲ್ಲ 8K ಅದು ಯೂಸ್ ಮಾಡ್ತಿರ್ತಾರೆ ಅವೆಲ್ಲ ಕ್ಯಾಮ್ರಾ ಹೆಂಗೆ ಇರ್ತಾರಲ್ಲ ಮತ್ತು ಕ್ಯಾಮ್ರಾ ಎಷ್ಟು ಚಲೋ ಮತ್ತು ಎಡಿಟಿಂಗ್ನಾಗ ಹೊಡೆದು ಅಂದ್ರೆ ಎಡಿಟಿಂಗ್ನಾಗ ಹೋದು ಅಂದ್ರೆ ಬಗೆ ಇರ್ತವೆ ಈಗ ನಮ್ಮಂತ ಫೋನ್ಯಾಗ ಅದು ಭಾಳ ಆತಂದ್ರೆ 4K ಹಾರಿತ್ರಿ ಅವು ಹಾರಿದಂಗೆ ಇದೆ 4K ಅಂದ್ರೆ ಅವು ಹಾರಿದಂಗೆ ಸ್ಟೋರೇಜ್ ಎಲ್ಲ 12 ಇರ್ತದೆ ಬರೀ ನಿಮಗೆ ಕೇಳ್ಬೇಕಂದ್ರೆ 22 ನಿಮಿಷದ 2Kರೋ 4Kನ ಇರ್ಬೋದು ನಂಗೆ ಅನ್ಸಿಮೆಟಿಗೆ 2Kರೋ 4Kರೋ ಇರ್ತದೆ ಬರೀ 22 ನಿಮಿಷಕ್ಕೆ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಕ್ಕೆ ಎಷ್ಟು GB ಸ್ಟೋರೇಜ್ ಎಷ್ಟು GB ಇಂಟರ್ನೆಟ್ ಬೇಕಾತ ಹೇಳ್ರಿ 9 GB ಇಂಟರ್ನೆಟ್ ಬೇಕಾತ ಇದೇನು 22 ನಿಮಿಷಕ್ಕೆ 9 GB ಯಾವ ಹಾಕ್ತಾರ ಅಂತೇಳಿ ನಾವು ವಿಚಾರ ಮಾಡಿದ್ರೆ ನೋಡ್ರಿ ಕ್ವಾಲಿಟಿ ಈಗ ಅಪ್ಲೋಡ್ ಮಾಡಕ್ಕೂ ಕ್ವಾಲಿಟಿ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಅಷ್ಟೇ ಇಂಟರ್ನೆಟ್ ಬೇಕಾಗ್ತೈತಿ ಇನ್ನು ಮಾತಾಡೋದು ಭಾಳ ಐತಿ ನಾ ಏನು ನೀವು ಏನು ಅನ್ಕೊಂಡಿರ್ಬೋದು ಏನಿಲ್ಲ ಕಲ್ತಿಲ್ಲ ಏನು ಅಂತೇಳಿ ನೀವು ಕ್ಲಾಸ್ ಹೋಗ್ಬೋದು ಅಂತೇಳಿ ಏನಿಲ್ಲ ಎಲ್ಲ ಒಂದಿಟ್ಟು ತಲೆ ಓಡಿಸಿದ್ದೈತಿ ನಾ ಏನು ಭಾಳ ಏನು ಕಲ್ತಿಲ್ಲ ಇದು ವಿಡಿಯೋನಾಗ ಏನಿಲ್ಲ ಭಾಳ ಏನು ಕಲ್ತಿಲ್ಲ ಒಂದೀಟು ಈಗೆಲ್ಲ ಕಲಿಯಾಕವೆ ನನಗೇನು ಇಷ್ಟ ಹೇಳ್ರೆ ಕಲಿಯೋದಂದ್ರೆ ಇಷ್ಟ ಆದರೆ ಇವೆಲ್ಲ ಅದನ್ನೆಲ್ಲ ಯೂಸ್ ಮಾಡ್ಬೇಕಂದ್ರೆ ನಮ್ಮ ಮೊಬೈಲ್ ಅವು ಹಾರಾಕವ್ರಿ ಒಂದು ಬರೀ 30 ನಿಮಿಷದ ವಿಡಿಯೋಗನ ಅವು ಹಾರಿದ್ದು ಈಗ ಎಷ್ಟು ನಿಮಿಷದ ವಿಡಿಯೋ ಆಗೈತಿ 1 2 3 4 5 6 6 ಕಟ್ ಬೇಕಾಗಿದ್ದು 6 ಕಟ್ ಡಿಫ್ರೆಂಟ್ ಕಟ್ನಾಗ ಬರೀ 2 ಕಟ್ ಅಷ್ಟೇ ಕಂಪ್ಲೀಟ್ ಆಗ್ಯಾವ 2 ಕಟ್ ಕಂಪ್ಲೀಟ್ ಆಗಕ್ಕೆ ನಾ ಬರೀ ಇಷ್ಟು ಎಲ್ಲ ಇನ್ಫಾರ್ಮೇಷನ್ ತಗೋತೇನೆ ರೀ ಏನು 6 ಕಟ್ ನಿಮ್ಗೆ ಇರುತ್ತಿಲ್ಲ ನಾವು ಮಾತಾಡೋದಿಲ್ಲ ಶಾರ್ಟ್ ಫಾರ್ಮ್ನಾಗ ಮಾತಾಡೀನಿ ಇಲ್ಲಿ ಯಾರು ಎಲ್ಲ ವೆಬ್ಸೈಟ್ನಾಗ ಹೋಗಿ ಗುದ್ದಾಡ್ರಿ ಒಂದಿಟ್ಟು ಹುಡುಕ್ಯಾಡ್ರಿ ಅದಕ್ಕೆ ಅಂತೇಳಿ ಒಂದಿಟ್ಟು ಕಷ್ಟಪಡೋದು ಅಂದ್ರೆ ಏನು ಕಷ್ಟಪಡೋದು ಅವು ವೆಬ್ಸೈಟ್ನಾಗ ಹೋಗ್ರಿ ಒಂದಿಟ್ಟು ನೋಡ್ರಿ ನೀವಾಗೆ ಹುಡುಕ್ಯಾಡ್ರಿ ಅವು ಮತ್ತು ಅದಕ್ಕಂತೇಳಿ ಏನೇನು ಇದಕ್ಕಂದ್ರೆ ಏನಂತಾರೋ ಅದಕ್ಕಂತೇಳಿ ವಿಡಿಯೋ ಎಲ್ಲ ಹುಡುಕಾಡಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ಸಿಕ್ತಂದ್ರೆ ನಿಮ್ಮಷ್ಟು ಲೆಕ್ಕಿನ ಯಾರು ಇಲ್ಲ ನಾ ಹೇಳ್ಬೇಕಂದ್ರೆ ನಾ ಏನು ಸಿಕ್ಲೆ ನಾ ಏನು ನಾನಾ ದೊಡ್ಡ ಇದನ್ನ ಹೈಪ್ ಆಗಿ ಈ ವಿಡಿಯೋ ಫುಲ್ಲಿ ಏನೋ ಅಫಿಷಿಯಲ್ ಆಗಿ ಪ್ರೊಫೆಷನಲ್ ಆಗಿ ಏನೋ ಯಾಕೆ ಇವ್ನು ಭಾಳ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾರತ್ತೆ ಅಂತೇಳಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಏನೂ ಇಲ್ಲ ಬದನಿಕಾಯಿ ಇಲ್ಲ ಯಾಕಂದಿಪ್ಪ ಅಂದ್ರೆ ವೆಬ್ಸೈಟ್ಗಳೆಲ್ಲ ನಿಮಗೆ ಸಿಗು ಒಂದಿಟ್ಟು ಕಠಿಣ ಆಕ್ಕವು ಈಗ ಎಷ್ಟೋ ವೆಬ್ಸೈಟ್ಗಳು ಇವೆಲ್ಲ ಹಾರಿರ್ತಾವೆ ನಿಮ್ಮ ಕಡೆ ಸಿಗುತ್ತಕ ಈ 2025 ಡೇಟ್ ಅನ್ನು ಹೇಳ್ತಾನೆ ಮತ್ತು ನೀವು ಏನ್ರಿ ಯಾವುದೋ ಟೈಮ್ನಾಗ ಹೋಗಿ ನೋಡಕತ್ರ ಈ ವೆಬ್ಸೈಟ್ಗಳು ಸಿಗ್ತಿರ್ತಾವೆ ಇಲ್ಲ ಇನ್ನೂ ಅಷ್ಟೇ ಸಾವಿರಾರು ವೆಬ್ಸೈಟ್ಗಳು ಅದಾವೆ ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಇವು ಜಾಸ್ತಿ ಇವೆಲ್ಲ ಶಾಂಪಲ್ ನಾ ಈಗ ಬಿಟ್ಟಿದ್ದು ನಿನಗೆ
ಭಾಳಷ್ಟು ವೆಬ್ಸೈಟ್ಗಳಿದಾವು ನೋಡ್ರು. ಮುಂದಿನ ಟೈಮ್ನಾಗ ಇತ್ತಂದ್ರೆ ಮಾಡೋರು. ಇನ್ನು ಹೇಳು ಇದ್ರೊಳಗೆ ಸಮುದ್ರ ಇದ್ದಂಗ್ರಿ. ಈ ಸಮುದ್ರನಾಗ ನೀವು ಎಷ್ಟು ಈಜಾಡ್ತೀರಿ ನಾವಿನ್ನ ಸಮುದ್ರನ ಇನ್ನ ಇಳ್ದಿಲ್ರಿ. ಓಹೋ ಹಿಂಗೆ ಇರ್ಬೋದಿದ ಅಂತೇಳಿ ವಿಚಾರ ಮಾಡಿ ನಿಮಗೆಲ್ಲ ಇವೆಲ್ಲ ಜಸ್ಟ್ ಏನೈತಿ ಇಲ್ಲಿ ಈ ದಂಡಿಗೆ ಹೋಗ್ಬೇಕು, ಈ ದಂಡಿಗೆ ಹೋಗ್ಬಾರ್ದು, ಇದು ಹಿಂಗೆ ಕಾಣಕತಿ, ಹಿಂಗೆ ಕಾಣಕ್ಕಿಲ್ಲ, ಹಿಂಗೆ ಹಡಿಗ್ನಾಗ ಹೋದ್ರೆ ಹಿಂಗೆ ಆಕತಿ, ಜಸ್ಟ್ ಇದು ಹೇಳಿದ್ರೆ ಇನ್ನ ಇಳೋದು ನೀವು ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಪ್ಕಟ್ಟನ್ನು ಯೂಸ್ ಮಾಡ್ರಿ, ಕ್ಯಾಪ್ಕಟ್ಟನ್ನು ಭಾರಿ ಐತಿ. ಅದನ್ನ ಯಾಕೆ ನಮ್ಮ ಇಂಡಿಯಾನಾಗ ಬ್ಯಾನ್ ಮಾಡ್ರು ಏನಾಯ್ತು ನನಗೆ ಗೊತ್ತಿಲ್ಲ. ಇನ್ನೊಂದು ಅಪ್ಲಿಕೇಶನ್ ಐತಿ ಕ್ಯಾಪ್ಕಟ್ ಗತನ ಭಾರಿ ಐತ್ರಿ. ಅದು ಅದ್ರೊಳಗೆ ನಿಮ್ಗೆ ಕ್ಯಾಪ್ಕಟ್ನಾಗ ಯಾವ ವರ್ಷನ್ ನನಗೆ ಗೊತ್ತಿಲ್ಲ. ಅದ್ರೊಳಗೆ ನಿಮ್ಗೆ ವಿ ಪಿ ಎನ್ ಪರ್ಮಿಷನ್ ಕೊಟ್ಟಾರೋ, ಅದ್ರೊಳಗೆ ಕೊಟ್ಟಾರು. ನಿಮ್ಗೆ ಏನಾರ ಲಿಂಕ್ ಡೌನ್ಲೋಡ್ ಲಿಂಕ್ ಬೇಕಾಗಿತ್ತಂದ್ರೆ ಏನು ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಗೂಗಲ್ನಾಗ ಹೋಗ್ರಿ. ಗೂಗಲ್ನಾಗ ಕ್ಯಾಪ್ಕಟ್ ಫ್ರೀ ವರ್ಷನ್ ಅಂತ ಹೊಡೆದ್ರಿ, ಕ್ಯಾಪ್ಕಟ್ ಅಂತ ಹೊಡೀರಿ, ಫ್ರೀ ಡೌನ್ಲೋಡ್ ಅಂತ ಹೊಡೀರಿ. ಡೌನ್ಲೋಡ್ ಮಾಡ್ಕೊರಿ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಡೌನ್ಲೋಡ್ ಮಾಡ್ಕೊರಿ. ಒಂದಿಟ್ಟು ರಿಸ್ಕ್ ಇರ್ತೈತಿ, ಏನು ಮಾಡಕ್ಕೆ ಬರಂಗಿಲ್ಲ. ರಿಸ್ಕ್ ಇತ್ತಂದ್ರೆ ಇಸ್ಕಾ ಅಂತ ಹೇಳ್ತಾ ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕನ್ನ ಯಾವ್ದು ವಿ ಪಿ ಎನ್ ಯೂಸ್ ಮಾಡ್ಬೇಕಂತ ಹೇಳ್ತಿಲ್ಲ. ನನಗೆ ಯೂಸ್ ಮಾಡಕ್ಕೆ ಅದನ್ನ, ಆದರೆ ಏನು ಸರಿ ಭಾರಿ ಬಂದೈತದ ನೋಡ್ರು. ಈ ಒಂದು ವಾರ ಆಯ್ತು ಯೂಸ್ ಮಾಡಕ್ಕೆ ಚಲೋ ಬಂದೈತಿ. ಬೇರೆ ವಿ ಎನ್ ಆ್ಯಪ್ ಹಿಂಗೆ ವಿ ಪಿ ಎನ್ ಇದಂಗೆ ಯಾಕೆ ಮಾಡ್ತಾವ ಅಂದ್ರೆ ನನಗೇನು ತಿಳಿಲಿಲ್ಲ. ಎಲ್ಲ ಫ್ರೀನಾಗ ಈ ವಿಡಿಯೋನಾಗ ನೀವು ₹1 ಖರ್ಚು ಮಾಡಿರಿ ಅಂದ್ರೆ ನಿಮ್ಮಷ್ಟು ದಡ್ರನ ಯಾರು ಇಲ್ಲ. ಯಾಕಂದ್ರೆ ನೀವು ಮಾಡೋರಿದ್ದ ಮಾಡ್ರಿ, ನಿಮ್ಮ ರೊಕ್ಕ ನಿಮ್ಮ ದುನಿಯಾ. ಆದ್ರೆ ಸ್ಟಾರ್ಟಿಂಗ್ ಯಾರು ಮಾಡಕ್ತಿಲ್ಲ, ನೀವು ಎಷ್ಟೇ ರೊಕ್ಕ ಇರಲಿ ಏನೋ ರೊಕ್ಕ ಇರಲಿ ಒಂದಿಟ್ಟು ನೋಡ್ರಿ. ಮತ್ತು ನಾ ಅಷ್ಟೇನು ಹೇಳಂಗಿಲ್ಲ ರೊಕ್ಕ ಖರ್ಚು ಮಾಡೋಣ ಅಂತೇಳಿ ನಿಮ್ಮ ಅರ್ಜಿ. ಇನ್ನಪ್ಪ ಅದಕ್ಕೆ ಎದಕ್ಕೆ ಮಾಡಬೇಡ ಅಂತ ಯಾಕಂದು ಏನಾಗ್ತೈತಿ, ಒಮ್ಮೊಮ್ಮೆ ವಿಡಿಯೋಗಳು ನೀವು ಇನ್ನೂ ಕಳ್ತಿರಂಗಿಲ್ಲ ಸಡನ್ಲಿ ಆಗಿ. ಈಗ ನೀವು ಒಂದು ಅಪ್ಲಿಕೇಶನ್ಗೆ ಎಲ್ಲ ಸಿಗೋದು ಅಂದ್ರೆ ಏನು ಮಾಡಿರ್ತೀರಿ ಒಮ್ಮೆ. ಈಗ ನೋಡ್ರಿ, ಈಗ ಸೌಂಡ್ ಎಫೆಕ್ಟ್ಸ್ ಅನ್ನು ನಿಮ್ಗೆ ಸಿಗಲಿಲ್ಲ ವಿದೌಟ್ ವಾಟರ್ ಮಾರ್ಕ್ ಡೌನ್ಲೋಡ್. ಇನ್ನೊಂದು ಹೇಳ್ಬೇಕು ನಿಮ್ಗೆ ಸೌಂಡ್ ಎಫೆಕ್ಟ್ಸ್ ಬಗ್ಗೆ. ಸೌಂಡ್ ಬಗ್ಗೆ ಕೆಲವೊಂದು ಸತಿ ಬ್ಯಾಕ್ಗ್ರೌಂಡ್ ನಿಮ್ಗೆ ಒಂದೊಂದು ಮ್ಯೂಸಿಕ್ ಇಷ್ಟ ಆಗ್ತಾವೋ. ಒಂದು ಆ್ಯಪ್ ಐತ್ರಿ LAAI ಅಂತೇಳಿ. ಅದು ಯೆಲ್ಲೋ ಕಲರ್ ಸಿಂಬಾಲ್ ಐತಿ, ಅಂದ್ರೆ ಡಿವೈಡೆಡ್ ಸಿಂಬಾಲ್ ಐತಿ ಮ್ಯಾಲ ಯೆಲ್ಲೋ ಕಲರ್ಸ್. ಆ ವೆಬ್ಸೈಟ್ನಾಗ ಹೋಗಿ ನಿಮ್ಗೆ ಯಾವ್ದಾರ ಮ್ಯೂಸಿಕ್ ಇಷ್ಟ ಆಗಿತ್ತು ಅಂದ್ರೆ 2 ಲೇಯರ್ಸ್ನಾಗ ಅಂದ್ರೆ ಅದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಈಗ KGF ಐತೆ ಅಂತೀರಿ. ಈಗ ನಾ ಮಾತಾಡಿದ್ದೆ ವಿಡಿಯೋ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ರದ್ದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂದ್ರೆ ಈಗ ಹಾಡದ್ನಾಗ ಇದೇ ರೀತಿ ಹಾಡಿರ್ತಾರ ಒಬ್ಬರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದಿರ್ತೈತಿ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫ್ರೀನಾಗ ನೀವು ತಗೋಬೇಕಂದ್ರೆ ಆ ವೆಬ್ಸೈಟ್ನಾಗ ಹೋಗಿ ಫೈಲ್ ಯೂಸ್ ಮಾಡ್ರಿ. ಎರಡು ಡಿವೈಡ್ ಆಗಿರ್ತಾವೆ. ನಿಮ್ಗೆ ಏನ್ರಿ ಬೀಟ್ ಸೌಂಡ ಈ ಸೌಂಡ ಬೇಕಾಗಿತ್ತು ಅಂದ್ರೆ ರೊಕ್ಕ ಯೂಸ್ ಮಾಡ್ಬೇಕಾಗತ್ತೆ. ನೀವು ಫ್ರೀನಾಗ ಬೇಕಂದ್ರೆ ಒಂದು ಜಾಸ್ತಿ ಯೂಸ್ ಮಾಡ್ರಿ. ಮತ್ತೆ ಬ್ಯಾಕ್ ಬರ್ರಿ, ಮತ್ತೆ ಒಂದು ರಿಫ್ರೆಶ್ ಮಾಡಿ ಮತ್ತೆ ಯೂಸ್ ಮಾಡ್ರಿ. ಈ ರೀತಿ ಯೂಸ್ ಮಾಡ್ಬೋದು. ಆದ್ರೆ ನಿಮ್ಗೆ ಯೂಟ್ಯೂಬ್ನಾಗ ಕಾಪಿರೈಟ್ ಹಾಕಿ ಬಿಡ್ತಾರೋ. ಒಂದು ಕಾಪಿರೈಟ್ ಹಾಕಂಗಿಲ್ಲ, ಒಂದು ಕಾಪಿರೈಟ್ ಹಾಕ್ತಾರೋ. ಇದಕ್ಕೆ ಯೂಟ್ಯೂಬ್ನಾಗ ನಿಮ್ಗೆ ಕಾಪಿರೈಟ್ ಇನ್ನೊಂದು ಸೀಕ್ರೆಟ್ ಆಯ್ತಂದ್ರೆ ಅಂತ ಅಲ್ಗೋರಿದಮ್ ವರ್ಕ್ ಆಗ್ತದೆ. ನಿಮ್ಗೆ ಯಾವುದೋ ಇಮೇಜ್ ವಿಡಿಯೋ ಅದು ಅಪ್ಲೋಡ್ ಮಾಡಿರಂದ್ರೆ, ಈಗ ವಿಡಿಯೋ ಅಪ್ಲೋಡ್ ಮಾಡಿರಿ, ಇಲ್ಲಿ ವಾಯ್ಸ್ ಓವರ್ ಅಪ್ಲೋಡ್ ಮಾಡಿರಂದ್ರೆ ಇದಕ್ಕೆ ಮೇನ್ಲಿ ಅಲ್ಗೋರಿದಮ್ ವರ್ಕ್ ಆಗ್ತದೆ. ಅಲ್ಗೋರಿದಮ್ ಸೇಮ್ ಇತ್ತಂದ್ರೆ ಅವ್ರದ್ದು ನಿಮ್ಗೆ ಕನೆಕ್ಷನ್ ಕೊಟ್ಟು ಕಾಪಿರೈಟ್ ಹಾಕಿ ಬಿಡ್ತಾರೋ. ಅದಕ್ಕಾಗಿ ನೀವು ಏನು ಮಾಡಬೇಕು, ಅಲ್ಗೋರಿದಮ್ ಚೇಂಜ್ ಮಾಡಬೇಕು. ಅಲ್ಗೋರಿದಮ್ ಹೆಂಗೆ ಚೇಂಜ್ ಮಾಡೋದು, ಏನು ಚೇಂಜ್ ಮಾಡೋದು ಅಂತೇಳಿ ನಿಮಗೆ ಏನು ಐಡಿಯಾ ಬೇಕಾಗಿತ್ತಂದ್ರೆ, ಈಗ ಒಂದು ಸಾಂಗ್ ಐತೆ ಅನ್ಕೋರಿ. ಒಂದು ಸಾಂಗ್ನಾಗ ನೀವು 4-5 ಬೇರೆ ಸಾಂಗ್ ಮಿಕ್ಸ್ ಮಾಡ್ರೂ ಕೆಲವೊಂದು ಸತಿ ಮತ್ತು ಅದು ಹಿಡಿದು ಬರ್ತೈತಿ. ಅದಕ್ಕಾಗಿ ನೀವು ವಾಯ್ಸ್ ಓವರ್ ಹಿಂಗೆ ಒಂದಿಟ್ಟು ರಿಯಾಕ್ಷನ್ ಏನ್ರಿ ಹಿಂದೆ ಮುಂದೆ. ಮತ್ತು ಇದು 15 ಸೆಕೆಂಡ್ಗಿಂತ ಕಡಿಮೆ ಇತ್ತಂದ್ರೆ ನೀವು ಯಾರು ಕಾಪಿರೈಟ್ ಹಾಕಂಗಿಲ್ಲ ಅಂತ ಹೇಳ್ತಾರೋ. ಹಾಕಂಗಿಲ್ಲ. ಆದ್ರೂ ಕೆಲವೊಂದು ಸತಿ ಕಾಪಿರೈಟ್ ಅಂತೂ ಬಿದ್ದ ಬೀಳ್ತಾವೋ. ಅಂಥವು ಒಂದೊಂದು ದೊಡ್ಡ ಇಂಥವು ಏನು ಕಂಪ್ನಿಗಳಿದ್ದು ದೊಡ್ಡ ಸಿನಿಮಾ ಇಂಡಸ್ಟ್ರಿದವ್ರದ ಮೂವೀಸ್ಗಳ ಇವು ಶೋಗಳದು ಇತ್ತು ಅಂದ್ರೆ ಇವ್ರಂತೂ ಕಾಪಿರೈಟ್ ಆಟೋಮೆಟಿಕ್ ಬಂದುಬಿಡ್ತಾವೆ. ಇವು ನಿಮ್ಗೆ ಏನು ಕೇರು ಮಾಡೋಂಗಿಲ್ಲ. ಆಟೋಮೆಟಿಕ್ ಯೂಟ್ಯೂಬ್ದವ್ರು ತಂದು ಹಾಕಿಬಿಡ್ತಾರೆ ನಿಮ್ಗೆ. ಈಗ ಇಷ್ಟು ಹಗರಕ್ಕೆ ಯಾಕೆ ಮಾತಾಡ್ತಿರೋದು ಹೇಳಿ ನಾನು. 15 ನಿಮಿಷದ ತನಕ ಏನೋ ಒಂದಿಟ್ಟು ಅಂದ್ರಲ್ಲ, ಅದನ್ನೇನು ಮಾಡೋದು, ಕಟ್ ಮಾಡೋದು. ಒಂದಿಟ್ಟು ಏನೇ ಮಾತಾಡಿದ್ರಿ, ಒಂದಿಟ್ಟು ಮಾತಾಡಿರಿ, ಮತ್ತೆ 15 ನಿಮಿಷ ಯೂಸ್ ಮಾಡೋದು. ಮತ್ತೆ ಒಂದಿಟ್ಟು ಮಾತಾಡೋದು, ಮತ್ತೆ 15 ನಿಮಿಷ ಯೂಸ್ ಮಾಡೋದು. ಒಂದಿಟ್ಟು ಟ್ರಿಕ್ಕಿಯಾಗಿ ಯೂಸ್ ಮಾಡೋದು. ಮತ್ತೆ ಏನು ಫ್ರೀಯಾಗಿ ಬೇಕು, ಕಾಪಿರೈಟ್ ಬೇಡ, ಏನ್ರಿ ಬೇಡ ಅಂದ್ರೆ ಒಂದಿಟ್ಟು ತೆಲುಗು ಓಡಿಸ್ಬೇಕಲ್ಲ ಹಂಗೆಲ್ಲ. ಈ ಅಲ್ಗೋರಿದಮ್ ಏನಪ್ಪಾ ಅಂದ್ರೆ ನಿಮ್ಗೆ ಏನು ಕಲಿಯೋ ಆಸೆ ಇತ್ತಂದ್ರೆ ಒಂದಿಟ್ಟು ನೋಡ್ರಿ ಅಲ್ಗೋರಿದಮ್ ಹೆಂಗೆ ವರ್ಕ್ ಮಾಡ್ತಾವು. ನಾ ಇದನ್ನ ಏನು ಕಲ್ತಿಲ್ಲ, ನೀವು ಅನ್ಸಿರ್ಬೋದು ನಾ ಏನೋ ಕಲ್ತಿನಂತೇಳಿ. ನಾ ಏನು ಕಲ್ತಿಲ್ಲ, ನಾ ಏನು ಮಾಡೀನಿ ಅಂತ ನನಗೆ ಗೊತ್ತಿದ್ರಕ್ಕಿಲ್ಲ. ಅಲ್ಗೋರಿದಮ್ ವರ್ಕ್ ಆಕತಿ. ಇದು ಹೆಂಗೆ ವರ್ಕ್ ಆಕತ್ತೆ ನಾನು 4-5 ಸತಿ ಟ್ರೈ ಮಾಡೀನಿ. ನಾನು ಎಲ್ಲ ರೀತಿ ಟ್ರೈ ಮಾಡೀನಿ. ಅಂದ್ರೆ ಅದನ್ನ ವೀಡಿಯೋನ ಅಪ್ಲೋಡ್ ಮಾಡೀನಿ. ಇಮೇಜ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿ. ಇಮೇಜ್ಗೆ ಏನು ಹೆಚ್ಚಿಗೆ ಬಂದಿಲ್ಲ. ಆದ್ರೂ ಕೆಲವೊಂದು ಮೂವೀಸ್ ಕ್ಲಿಪ್ ಅದು ಇದ್ದು ಅಂದ್ರೆ, ಕೆಲವೊಂದು ಶೋ ಕ್ಲಿಪ್ ಅದು ಇದ್ದು ಅಂದ್ರೆ ಅವ್ರು ಕಾಪಿರೈಟ್ ಹಾಕ್ತಾರೋ. ಅದಕ್ಕೆ ಇಮೇಜ್ ಕ್ಲಿಪ್ ವಿಡಿಯೋ ಕ್ಲಿಪ್ಪಿಗೆ ಹೆಂಗಂದ್ರೆ ನಾ ಈಗ ಬ್ಲ್ಯಾಕ್ ಅದು ಇಟ್ಟ, ಇಲ್ಲಿ ಕಡೆ ಅದಕ್ಕೇನೋ ಶೈನಿಂಗ್ ಕೊಟ್ಟ, ಡಿಸೈನ್ ಕೊಟ್ಟ, ಇಲ್ಲಿ ಕಡೆ ಅದ್ರೊಳಗೆ ಏನೋ ಚೇಂಜ್ ಮಾಡೀನಿ ಅಂದ್ರೆ ಕಾಪಿರೈಟ್ ಅಷ್ಟು ಬರಂಗಿಲ್ಲ. ಇನ್ನು ವಾಯ್ಸ್ ಓವರ್ದ ಇದಕ್ಕೆ ಬರಬಾರ್ದು ಅಂದ್ರೆ ಏನು ಮಾಡಪ್ಪ ಅಂದ್ರೆ, ಇದಕ್ಕೆ 15 ನಿಮಿಷದ ಇದು ಒಂದಿಟ್ಟು ವರ್ಕ್ ಆಗಲಿಲ್ಲ ಅಂದ್ರೆ ಮತ್ತೊಮ್ಮೆ ಕಾಪಿರೈಟ್ ಬಿದ್ದಿರ್ತಾವೆ. ಅದಕ್ಕಾಗಿ ವಾಯ್ಸ್ ಸಣ್ಣ ಇಡೋದ, ಈ ಕಡೆ ಡಕ್ಲಿಂಗ್ ಕೊಡೋದ. ಡಕ್ಲಿಂಗ್ ಕೊಟ್ಟಾದ್ಮೇಲೆ ವಾಯ್ಸ್ ಅದ್ರೊಳಗೆ ವಾಯ್ಸ್ ತೊಗೋದ, ಇಲ್ಲಿ ಕಡೆ ಸ್ಟುಡಿಯೋ ತೊಗೋದ, ಇಲ್ಲಿ ಕಡೆ ಅದ್ರೊಳಗೆ ಕಿಡ್ಸ್ ಅಂತ ತೊಗೋದ. ಇಂಥವು ರೀತಿ ಚೇಂಜ್ ಮಾಡಿರಿ ಅಂದ್ರೆ ಒಂದಿಟ್ಟು ಅಲ್ಗೋರಿದಮ್ ಒಂದಿಟ್ಟು ಚೇಂಜ್ ಆಗ್ತೈತಿ. ನೋಡ್ರಿ, ಟ್ರೈ ಮಾಡಿರಿ. ಎಲ್ಲ ಒಟ್ಟ ಯೂಟ್ಯೂಬ್ನ ಆಟ ಆಡೋದ್ಬೇಕ್ರಿ. ಯೂಟ್ಯೂಬ್ದವ್ರು ಹೇಳಿ ಕೇಳಿಸ್ಕೊಂಡಾರು ಮತ್ತು ನಮ್ಮನ್ನು ತಗೋತಾರೆ. ಏನು ಹಂಗೇನಿಲ್ಲ. ಹೇಳಿ ನಾನು ನಿಮ್ಗೆ ಒಂದಿಟ್ಟು ನೀವು ಗೇಮ್ ಆಡ್ಬೇಕಲ್ಲ,
ಒಂದಿಟ್ಟು ನೋಡ್ರಿ ಎಲ್ಲ ಟ್ರೈ ಮಾಡಿ. ಅದಕ್ಕೆ ಅಂತೇಳಿ ನಾವು ಇನ್ನೊಂದು ಚಾನಲ್ ತೆಗಿರಿ. ಈಗ ನೀವು ಹೆಂಗೆ ಚಾನಲ್ ತೆಗಿಯೋರ ಏನು ಮಾಡೋರ ಮತ್ತೆ ಇದ್ಕೊಂಡು Gmail ID ಈಗ ಯಾವ್ದನ್ನ Gmail ID ಕ್ರಿಯೇಟ್ ಮಾಡಿದ್ನಿಲ್ಲ ಅವಕ್ಕೆಲ್ಲ ವೆಬ್ಸೈಟ್ಗೆಲ್ಲ ಯೂಸ್ ಮಾಡ್ರಿ. ಅದರದ ಒಂದು ಯೂಟ್ಯೂಬ್ ಚಾನಲ್ ತೆಗಿರಲಿ, ಅದ Gmail ID ಇರ್ತಾರೆ ಅಂದ್ರೆ ಒಂದು ವೇಸ್ಟ್ ಅಂತೇಳಿ ಅನ್ಕೋಬಹುದು. ಒಂದು ಸೈಡ್ ಎಕ್ಸ್ಪೆರಿಮೆಂಟ್ ಪರ್ಪಸ್ ಆಗಿರ್ಬೋದು. ನೀವು ಒಂದು ತೆಗೆದು ಇಟ್ಕೊಂಡ್ರೆ ಏನು ಹೋತಂದ್ರೆ ನಿಮ್ಗೆ ಏನೂ ಯೂಸ್ ಇಲ್ದಂಗೆ ಹಿಂಗೆ ಒಂದು ಮಾಡಿ ಇಟ್ಕೋಬೇಕ್ರಿ. ಯಾವಾಗಿದ್ರು ಸಪ್ರೇಟ್ ಆಗಿ ಒಂದಿಟ್ಟು ಸೇಫ್ಟಿ ಇದ್ದಂಗೆ ಸೇಫ್ಗೆ ಮಾಡ್ಬೇಕಂದ್ರೆ ಒಂದಿಟ್ಟು ಸೇಫ್ಟಿಯಾಗಿ ಇಟ್ಕೋಬೇಕು. ಹಿಂಗೆ ಯೂಸ್ ಮಾಡಿ ಪ್ರಾಕ್ಟಿಕಲ್ ಮಾಡಿ ಈ ಕಡೆ ಬಂದ್ ಮಾಡ್ರೆ ಬಾರಿ ಇರುತ್ತೆ. ಇವೆಲ್ಲ ಹೆಂಗೆ ಕಳತ್ತೆ ಅಂತೇಳಿ ಎಲ್ಲ ಕಲಿಬೇಕಾಗತ್ತೆ. ಓಕೆ ಫ್ರೆಂಡ್ಸ, ಹೇಳುವಷ್ಟು ಭಾಳ ಅದಾವು, ಏನು ಮಾಡಕ್ಕೆ ಬರಂಗಿಲ್ಲ. ಈಗ ನನ್ನ ಕೆಟಗರಿನೂ ಅಲ್ಲಿ ಇದಾವೆ, ವಿಡಿಯೋ ಮಾಡ್ದ ಅದನ್ನು ಮಾಡೀನಿ ನೋಡ್ರಿ. ಎಲ್ಲರಿಗೂ ನೀವು ನಿಮ್ಗೆ ಏನು ಹಾಕಿನಲ್ಲ ಶೇರ್ ಮಾಡಿರಿ. ಇಷ್ಟು ಖರಾಬ್ ಮಾಡಕ್ಕೆ ನೋಡ್ರಿ ವಿಡಿಯೋ. ಇದ್ರ ಫುಲ್ಲಿ ನಿಮ್ಗೆ ಪ್ರೊಫೆಷನಲಿ ಬೇಕು, ಹಂಗೆ ಬೇಕು ಹಿಂಗೆ ಬೇಕು, ಇದ ಚೆನ್ನಾಗಿ ನಿಮ್ಗೆ ಎಟ್ಟಿಂಗ್ ಎಲ್ಲ ಕಲಿಬೇಕು ಅಂತ ಮನಸ್ಸಿತ್ತಂದ್ರೆ ನೋಡ್ರು. ನಾನು ನನಗೆ ಎಷ್ಟು ಕಲ್ತೀನಿ ಅಷ್ಟೇ ಹೇಳ್ತೀನಿ. ಮತ್ತು ಇನ್ನೂ ಎಷ್ಟೇನು ಕಲಿಬೇಕಂದ್ರೆ ನಾ ಕಲಿತು ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಾ ಕಲಿತಿದ್ದೆಲ್ಲ ನಿಮ್ಗೆ ಚೆನ್ನಾಗಿ ವಿವರಿಸಿ ಹೇಳಬೇಕಂದ್ರೆ ನೀವು ಏನು ಮಾಡಬೇಕು, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಗೊತ್ತದ? ಕಮೆಂಟ್ ಮಾಡಿರಿ. ಲೈಕ್ ಶೇರ್ ಮಾಡಬೇಡ ಅಂತ ಏನು ಸ್ಟಾರ್ಟಿಂಗ್ನಾಗ ಏನು ಹೇಳಿ ಅಂದ್ರೆ ಲೈಕ್ ಕಮೆಂಟ್ ಏನು ಮಾಡಕ್ಕೆ ಹೋಗ್ಬಂತೇಳಿ ಮಾಡ್ರಿ. ಕಮೆಂಟ್ ಎದಕ್ಕೆ ಮಾಡಿರಿ ಅಂದ್ರೆ ನನಗೆ ಓಕೆ ನಾ ಮಾಡಿದ ವಿಡಿಯೋ ನನಗೆ ಚಂದ ಇವೇನೋ ಅಂದ್ರೆ ನೀವು ಏನು ಹೇಳ್ತೀನಿ ಅಂದ್ರೆ ಸಜೆಷನ್ ಕೊಟ್ಟರೆ ಓಕೆ ನಾ ಚೆನ್ನಾಗಿ ಮಾಡಿಲ್ಲ ಅನಿಸ್ತದೆ ಕೆಲವೊಂದು ಸತಿ. ಅದಕ್ಕಾಗಿ ನಾ ಇದನ್ನ ಏನು ಮಾಡಿ ಜೆನ್ವಿನ್ ಆಗಿ ಇಡಕ್ಕೆ ಸಂಬಂಧ ನಾ ಇದು ವಾಟರ್ ಮಾಡ್ಕೋ ತೆಗೆದಿಲ್ಲ. ಇನ್ನು ಟಕ್ 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 ಸ್ಪೀಡಾಗಿ ಹೇಳಿ ಅಂತೀರಿ. ಇನ್ನೂ ಅಷ್ಟು ಹೇಳು, ಇನ್ನೂ 4 ರಿಂದ 8 ತಾಸು ಹೇಳಿದ್ರು ಕಡಿಮೆ. ಇನ್ನು ಅವ್ರಿಗೆಲ್ಲ ನಿಮ್ಗೆಲ್ಲ ಬೇಕಂದ್ರೂ ಅದಾವು ವೆಬ್ಸೈಟ್ಗಳು ಅದಾವು. ಅವನ್ನೆಲ್ಲ ಈಗೆಲ್ಲ ತಲೆ ಕೆಡ್ಸಕ್ಕೆ ಹೋಗಂಗಿಲ್ಲ. ಅದಾವು ಥರ್ಡ್ ಪಾರ್ಟಿ ಅದಾವು, ನೀವೆಲ್ಲ ನೋಡಿರ್ಬೋದು. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದ್ರೆ ಏನು ಮಾಡ್ರಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಅದಾವು, ಬಾರಿ ಅದಾವು. ಅದರಲ್ಲಿ ಫ್ರೀ ವರ್ಷನ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ PC ಇತ್ತಂದ್ರೆ ಮಾಡ್ಕೊರಿ. ಇಲ್ಲಿ ಮೊಬೈಲ್ನಾಗ ಮಾಡಕ್ಕೆ ಹೋದ್ರೆ ರಟ್ ರಾಡಿ ಹಿಡಿತೈತೆ. ರಟ್ ರಾಡಿ ಅಂದ್ರೆ ಏನಾಗ್ತೈತಿ, ಸ್ಟೋರೇಜ್ ಸ್ಟಾಕ್ ಆಗೋದಾ, ಇಲ್ಲಿ ಕ್ಲಿಯರ್ ಬರಂಗಿಲ್ಲ. ಮತ್ತು ಎದಕ್ಕೆ ನಾ ಇವೆಲ್ಲ ಮೊಬೈಲ್ನಾಗಿಂತ ಒಂದೊಂದು ವೆಬ್ಸೈಟ್ಗಳು ಎದಕ್ಕೆ ಹೇಳಿ ಅಂದು ನೀವು ಮೊಬೈಲ್ನಾಗೆಲ್ಲ ಮಾಡ್ತೀರಿ, ಎಡಿಟ್ ಎಲ್ಲ ಆಗ್ತದೆ, ರಿಮೂವ್ ಮಾಡೋತ್ನಾಗ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋತ್ನಾಗ ಇಲ್ಲಿ ಏನೋ ಒಮ್ಮೆ ಒಂದು ಕ್ಲಿಕ್ನಾಗ ಹಳ್ಳ ಹಿಡಿತಂತ ನೀವು ಮಾಡಿದ್ದೆಲ್ಲ ಸತ್ಯಾನಾಶ ಆಕತಿ. ನನಗೆ ಇಷ್ಟು ಭಾಳ ಆಗೈತಿ. ಅದಕ್ಕಾಗಿ ಕೆಲವೊಂದು ಅಪ್ಲಿಕೇಶನ್ ಮೊಬೈಲ್ನಾಗ ಯೂಸ್ ಮಾಡಂಗಿಲ್ಲ. ಮೊಬೈಲ್ನಾಗ ಯೂಸ್ ಆಗ್ತಿರ್ತಾರೋ ಸ್ಟಾರ್ಟಿಂಗ್ನಾಗ ಗ್ರೂಪ್ನಾಗ ಯೂಸ್ ಆಗ್ತಾವೆ. ಒಮ್ಮೆ ಎಕ್ಸ್ಪೋರ್ಟ್ ಆಗಲಿಲ್ಲ ಅಂದ್ರೆ ಏನು ಮಾಡಿದ್ರೆ ಎಕ್ಸ್ಪೋರ್ಟ್ ಆದರೂ ವಾಟರ್ ಮಾಡ್ಬೋದು. ಏನು ವಾಟರ್ ಮಾರ್ಕ್ ರಿಮೂವ್ ಎಲ್ಲ A to Z ಎಲ್ಲ ನೋಡ್ರಿ. ಒಂದು ಹುಡುಕ್ಯಾಡ್ರಿ. ಇನ್ನೂ ಅಷ್ಟು ಅದಾವು. ಅವನ್ನೆಲ್ಲ ಯಾಕಾಗಿಲ್ಲ, ಯಾಕಾದ್ರೆ ಹೇಳ್ತಾನೆ. ಇಲ್ಲಿ ನೋಡ್ರು ಮುಂದಿನ ವಿಡಿಯೋನಾಗ ಸಿಗುರು. ಬಾಯ್. ನಂದು ಯಾವ ಕೆಟಗರಿ ಅಂತ ಹೇಳಿಲ್ಲ. ನಂದು ಯೂಟ್ಯೂಬ್ ಚಾನಲ್ ಯಾವ ಕೆಟಗರಿ ಅಪ್ಪ ಅಂದ್ರೆ ಈ ರೀತಿ ಎಕ್ಸ್ಪೆರಿಮೆಂಟ್ ಪರ್ಪಸ್ ವಿಡಿಯೋಸ್ ಮಾಡ್ತಿರ್ತಾನೆ ನಾನು. ನೋಡ್ರಿ ಬಾರಿ ಇರ್ತಾವು ನಿಮ್ಗೆ ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ ಪರ್ಪಸ್. ಏನು ಇನ್ಸ್ಟಾಗ್ರಾಮದ್ದು ಯಾಕೆ ವಿಡಿಯೋ ಹಾಕಿಲ್ಲ, ಇನ್ಸ್ಟಾಗ್ರಾಮ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಏನಾಯ್ತು ಅಂತ ಭಾಳ ಮಂದಿ ಕೇಳೋರಿದ್ರೆ ಈಗ ಯಾಕೆ ಹಾಕಿಲ್ಲ, ನಾನು ಯಾರಿಗೂ ಇನ್ನು ಯಾಕೆ ಹಾಕಂದ್ರೆ ಆ ವಿಡಿಯೋ ಮಾಡಾಕ್ತೀನಿ. ಎಕ್ಸಾಮ್ ಐತ್ರಿ ನಾಳೆ ಎಕ್ಸಾಮ್ ಐತಿ. ನಾ ಮುಚ್ಕೊಂಡು ಈಗ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಬೇಕು. ಅದಕ್ಕಾಗಿ ಅರ್ಜೆಂಟ್ನಾಗ ಗ್ರೂಪ್ನಾಗೆಲ್ಲ ಹೇಳ್ಬಿಟ್ಟೆ ನಾನು. ಅದಕ್ಕಾಗಿ ಒಂದಿಟ್ಟು ಮಾತಾಡೋದು ದೊಡ್ಡದಾಗಿದ್ದೆಲ್ಲ ಮಾಡಾಕ್ತೀನಿ. ಎಕ್ಸಾಮ್ ಐತಿ, ಎಕ್ಸಾಮ್ ಮಾಡ್ತೀನಿ. ಈಗ ನೋಡ್ರಿ ಎಕ್ಸಾಮ್ ಚಿಂತೆ ಬಿಟ್ಟು ನಾನು ನಿಮಗೆ ಅಂದರೆ ಈ ವಿಡಿಯೋ ಮಾಡಾಕ್ತೀನಿ ನಾನು. ಏನು ಮಾಡಿದ್ರೆ ಎಕ್ಸಾಮ್ ಐ ಡೋಂಟ್ ಲೈಕ್ ದಿಸ್ ಅವಾಯ್ಡ್, ಬಟ್ ಎಕ್ಸಾಮ್ಸ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್ ದಿಸ್ ಎಕ್ಸಾಮ್. ನನಗೂ ಈ ಪ್ರೊಫೆಷನ್ನಾಗ ಇಳಿಬೇಕಂತ ಆಸೆ. ಆದ್ರೆ ಏನಾಗ್ತಿ, ನಾವು ಮಾಡೋದು ಬಿಡ್ಬೇಕಾಗ್ತೈತಿ. ನನ್ನ ಕಡೆ ನಾ ಇವನ್ನೆಲ್ಲ ವಿಡಿಯೋ ಮಾಡಿ ಈ ರೀತಿ ಪೈಲಾಕಿಂತ ಮಾಡ್ಕೊತ ಬಂದೀನಿ ಅಂದ್ರೆ ಏನಾಗ್ತಿತ್ತು, ವ್ಯೂಸ್ ಎಲ್ಲ ಬರ್ತಿತ್ತು, ಎಲ್ಲ ನಾನು ಕಳ್ತಂಗೆ ಆಗ್ತಿತ್ತು, ಎಲ್ಲನೂ ಆಗ್ತಿತ್ತು. ನಾ ಈಸಿ ವೇನಾಗೂ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಯಾಕಂದ್ರೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳ್ಬೋದು. ನಂದೇನು ಬ್ಯಾಕಪ್ನಾಗ ಯಾವ ಏನು ಟೀಮ್ ಇಲ್ಲ. ಇದು ಮೊಬೈಲ್ ಬಂದು ಇದನ್ನ 3 ತಿಂಗಳ ಹಿಂದೆ ಎದಕ್ಕೆ ಕಳಿತಪ್ಪ, ಎದಕ್ಕೆ ಮಾಡಿ ನಿಮಗೆಲ್ಲ ಡೌಟ್ ಬಂದಿರ್ಬೇಕಲ್ಲ. ಡೌಟಿಗೆ ಆನ್ಸರ್ ಏನಪ್ಪ ಅಂದ್ರೆ ಈ ಮೊಬೈಲ್ ಬಂದು 28 GB ಹೇಳಿಲ್ಲ ನಿಮ್ಗೆ, 128 GB. ಈ ಮೊಬೈಲ್ ಬಂದು ಈ 3 ತಿಂಗಳ ಮೇಲೆ ಆಯ್ತು, 3 ತಿಂಗಳದ್ದು ಆಗಿರ್ಬೋದು. ಅವಾಗೆಲ್ಲ ಯೂಸ್ ಮಾಡ್ತೀನಿ 38 GB. ಅವಂತೂ ಹರಿದು ಊರ್ವಾಗ್ಲಾಗ್ತಿತ್ತು. ಇವನ್ನೆಲ್ಲ ಇಂಥವೆಲ್ಲ ಯೂಸ್ ಮಾಡಿ ಅಂದ್ರೆ ಸತ್ತ ಹೋಗ್ತೀನಿ ನಾನು. ಕ್ಯಾಮ್ರಾನು ಚಂದ ಇರ್ತಿರ್ಕಿಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಿರ್ಕಿಲ್ಲ. ಅದ ರೀಸನ ಅವಾಗೆಲ್ಲ ನಾವೆಲ್ಲ ಕಲ್ತಿಲ್ಲ. ಅವಾಗೆಲ್ಲ ಅದೇ ಸಮಯ ಮಾಡೋಕ್ಕಾಗಲಿಲ್ಲ. ಇರೋದಕ್ಕೆ ಅವಾಗೆಲ್ಲದಿಂದ ಕಲ್ತಿದ್ವಿ. ಅಲ್ಗೋರಿದಮ್ ಎಲ್ಲ ಅವಾಗೆಲ್ಲ ಕಲ್ತಿದ್ದ. ಇಲ್ಲಿ ಏನಪ್ಪ ನೀವು ಇನ್ನು 1 ತಾಸು ಆದ್ಮೇಲೆ ಯಾರು ನೋಡಾಕ್ತೀರಿ ಪ್ಲೀಸ್. ನಿಮ್ಮ ಈ ವಿಡಿಯೋ ಪರ್ಪಸ್ ಮುಗಿದಿದೆ, ನೀವು ಹೋಗಬಹುದು, ದಯಮಾಡಿ ಹೋಗಬಹುದು. ಯಾಕಂದ್ರೆ ಟೈಮ್ ಪಾಸ್ ಇನ್ನು ಮುಂದೆಲ್ಲ ಟೈಮ್ ಪಾಸ್ ಮಾಡ್ತೀನಿ ನಾನು. ಟೈಮ್ ಪಾಸ್ ಪರ್ಪಸ್ ಮಾಡ್ತೀನಿ. ಇನ್ನು ಮುಂದಿನ ವಿಡಿಯೋ ಟೈಮ್ ಪಾಸ್ ಐತಿ. ಪ್ಲೀಸ್ ನೀವು ಹೋಗ್ಬೋದು. ಯಾರಿಗೆ ಇನ್ನೂ ಕೇಳು ಮನಸ್ಸೈತಿ, ಟೈಮ್ ಐತಿ ಕೇಳ್ರಿ. ಇನ್ನೇನಪ್ಪ ಅಂದ್ರೆ ಇದೇ ರೀತಿ ವಿಡಿಯೋ ಎದಕ್ಕೆ ಮಾಡಬಾರ್ದು, ಹಂಗೆ ಮಾಡ್ಬೋದು ಅಂತ ಭಾಳ ಮಂದಿ ಕ್ವಶನ್ ಇರ್ತೈತಿ. ಭಾಳ ಮಂದಿಗೆ ಅನ್ಸಿರ್ಬೋದು ಏನು ಹಿಂಗೆ ಆತ ಕಲ್ತ್ಬಿಡ. ಇನ್ನು ಪ್ರೊಫೆಷನಲಿ ನಾವು ಈ ವಿಡಿಯೋ ಈ ರೀತಿ ಎಲ್ಲ ಎಡಿಟಿಂಗ್ ಎಲ್ಲ ನಾನು ಮಾಡಿ ಹಾಕಿ ಮಾಡ್ಬೋದಾಗಿತ್ತು. ಯಾಕೆ ಮಾಡಲಿಲ್ಲಪ್ಪ ಅಂದ್ರೆ ಅವಾಗೆಲ್ಲ ಈಗಾದರೂ ನಮ್ಮ ಕಡೆ ಬ್ಯಾಕಪ್ನಾಗ ಟೀಮ್ ಇಲ್ಲ. ಟೀಮ್ ಇಲ್ದ ನಾವು ಒಬ್ಬ ಮಾಡ್ಬೋದಿಲ್ಲ ಅಂತೇಳಿ ಅನ್ಕೋಬೋದು. ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದ್ರೆ ಈಗ ನಾ ಈ ಚಾನಲ್ ತೆಗೆದ್ರೆ ಮೇನ್ ಪರ್ಪಸ್ ಏನೈತೆ ಅಂತೀವಿ, ಅದಕ್ಕೆ ಟೈಮ್ ಭಾಳ ಬೇಕಾಗತ್ತೆ. ಆದ್ರೂ ಇಂಥವು ಈಗ ನೋಡ್ರಿ 1 ತಾಸು ವಿಡಿಯೋ ಮಾಡಿನಿ. ಇದನ್ನ ಒಂದು 12 ಕಟ್ ಹೊಡೆದ್ರಂದ್ರೂ ಒಂದೊಂದು ಶಾರ್ಟ್ ವಿಡಿಯೋ ಹಾಕಿನಂದ್ರೂ ಬರೋಬ್ಬರಿ 1 ತಾಸದಷ್ಟು ಶಾರ್ಟ್ ವಿಡಿಯೋ ಹಾಕವ್ರೆ. 1 ನಿಮಿಷದಂದ್ರೆ 60 ವಿಡಿಯೋ ಹಾಕವ್ರೆ. 60 ವಿಡಿಯೋ ಮಾಡಿ ಆರಾಮ್ಸೆ ಹಾಕ್ಬೋದು. ಎಡಿಟಿಂಗ್ ಎಲ್ಲ ಮಾಡಿ ಒಂದು 3 ದಿನ ತೊಗೊಂಡು 60 ವಿಡಿಯೋ ಮಾಡ್ಬೋದ್ರಿ. ಅದು ಬೇರೆ ವಿಷಯ. ಮಾಡ್ಬೋದು, ವ್ಯೂಸ್ ತೊಗೋಬೋದು. ಆದರೆ ನಿಮಗೆ ಟೈಮ್ ವೇಸ್ಟ್ ಆಗ್ತದೆ. 1ನೇದು. 2ನೇದು ಏನಪ್ಪ ಅಂದ್ರೆ
ವಿಡಿಯೋ ಮಾಡಕ್ಕೆ ಒಂದಿಟ್ಟು ಅರ್ಥ ಮಾಡ್ಕೊರೆ. ಕಂಪ್ಯೂಟರ್ ಗಿಂಪ್ಯೂಟರ್ ಏನಿಲ್ಲ, ತರಬೋದು ತಂದು ಮಾಡಿ ಹಾಕ್ಬೋದು, ಅಷ್ಟೊಂದು ದೊಡ್ಡದಿಲ್ಲ. ಅಂದ್ರೆ ಬೇರೆ ಕೆಲಸಗಳು ಏನಿದ್ದಾವೆ ಅಂದ್ರೆ ಈ ರೀತಿ ಚಾನೆಲ್ ನಾ ಕ್ರಿಯೇಟ್ ಮಾಡಿ GH ಬ್ರ್ಯಾಂಡ್ ಆಗಿರ್ಬೋದು, ಈ ಕ್ಲಾಸ್ ಹಾಕರ್ ಆಗಿರ್ಬೋದು, ಅವಾಗೆಲ್ಲ ಸಬ್ಸ್ಕ್ರೈಬರ್ಸ್ ಅದ್ರೊಳಗೆ 2900 ಸಬ್ಸ್ಕ್ರೈಬರ್ಸ್ ಅದಾರು, ಇದ್ರೊಳಗೆ 2500 ಮೇಲೆ ಸಬ್ಸ್ಕ್ರೈಬರ್ಸ್ ಅದಾರು. ಅವಾಗ ನಾನು ಎಲ್ಲ ಕಂಟಿನ್ಯೂ ಹಿಂಗೆ ಚಾನಲ್ಸ್ಗಳೆಲ್ಲ ಕಂಟಿನ್ಯೂ ಮಾಡಿ ಅದು ಎಜುಕೇಷನ್ ಪರ್ಪಸ್ ಮಾಡಿ ಅವು ಒಂದು ವೀಡಿಯೋ ಹಾಕಕ್ಕೆ ಮಾಡಿನಿ, ಅದೆಲ್ಲ ಅಲ್ಗೋರಿದಮ್ ಸೆಟ್ ಮಾಡಕ್ಕೆ ಮಾಡಿನಿ. ಈ ವಿಡಿಯೋ ಮಾಡಿದ್ದ ಎಕ್ಸ್ಪೆರಿಮೆಂಟ್ ಇದ ಮೇನ್ ವಿಡಿಯೋ, ಇದ ಮೇನ್ ಚಾನಲ್ ಇದ್ದಂಗೆ. ಯಾಕಂದರೆ ಮಾಡೋ ಉದ್ದೇಶಗಳು, ಮಾಡುವ ರೀತಿಗಳು ಎಲ್ಲ ಚೆನ್ನಾಗಿ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಈ ವಿಡಿಯೋ ಯಾಕೆ ಮಾಡಿನಪ್ಪ ಅಂದ್ರೆ ಕೆಲವೊಬ್ಬರ ಭಾಳ ಹೌದು ನಾನು ಹೋಗಿ ನೀವು ಭಾಳ ಒಂದು ವಿಡಿಯೋ ಅದನ್ನ ನೋಡ್ತೀರಿ ಇದನ್ನು ನೋಡ್ತೀರಿ, ಭಾಳ ಎಲ್ಲ ಸುತ್ತಾಕಿ ಕರ್ಕೊಂಡು ಹೋಗಿ ನಿಮ್ಗೆ ಕಡಿಕ್ ಅಂದ್ರೆ ಅಲ್ಲಿ ಇಲ್ಲಿ ಸಿಗಂಗಿಲ್ಲ. ನೀವು ಕೆಲವೊಂದಾಗಿ ಗೊತ್ತಾಗಂಗಿಲ್ಲ, ಕೆಲವೊಬ್ಬರಿಗೆ ಭಾಳ ಮಂದಿ ಗೊತ್ತಿಲ್ಲ ಈ ರೀತಿ ಎಲ್ಲ ಏಯ್ತಿಂತ ಮಾಡ್ಕೋಬೋದು. ಈಗ ನೋಡ್ರಿ ಎಕ್ಸಾಂಪಲ್ ನಾನು ತಗೋರಿ, ನನಗೆ ಇಷ್ಟೆಲ್ಲ ಗೊತ್ತಿದ್ದು ಹಿಂಗೆಲ್ಲ ಫ್ರೀಯಾಗಿ ಸಿಕ್ಕಾವ ಅಂತ ಗೊತ್ತಿದ್ದು ನಾನು ರಿಸರ್ಚ್ ಹೆಚ್ಚಿಗೆ ಮಾಡಕ್ಕೆ ಹೋಗಿಲ್ಲ. ಆಮೇಲೆ ಒಮ್ಮೆ ನಂಗೆ ತಲೆ ಕೆಟ್ಟಿತ್ರಪ್ಪ, ಇವು ಏನು ಎಷ್ಟೊತ್ತು ಎಲ್ಲ ಮೋಷನ್ ಯೂಸ್ ಮಾಡೋದು, ಇದನ್ನೆಲ್ಲ ಒಂದೊಂದು ಕ್ಲಿಪ್ ಅಂದ್ರೆ ಈಗ ಏನಂದ್ರೆ ಈಗ ನೋಡ್ರಿ ಒಂದಿಂತ್ರ ಶೋ ಆಗಿ ಹಿಂಗೆ ಸ್ಕ್ರೀನ್ ಬಂದು ಈಗ 3D ಎಫೆಕ್ಟ್ಸ್ನಾಗ ಈ ರೀತಿ ಶೋ ಮಾಡಕ್ಕೆ ಬರಂಗಿಲ್ಲ. ಹಿಂಗೆ ಒಂದು ಶೋ ಮಾಡಿದ್ದು ಈ ಮೂವ್ ಆಗ್ತಿರ್ಬೇಕು, ಈ ರೀತಿ ಲೈನ್ಸ್ ಬರ್ತಿರ್ಬೇಕು, ಇದು ಶೋ ಆಗಬೇಕು. ಇವೆಲ್ಲ ಏನಿರ್ತಾವೆ ನಾವು ಮಾಡ್ಬೇಕಂದ್ರೆ ಒಂದಿಟ್ಟು ಟೈಮ್ ತೊಗೋತಿದ್ರ. ಟೈಮ್ ತೊಗೋತಿದ್ಲು. ಇದನ್ನೆಲ್ಲ ನೀವು ಫ್ರೀನಾಗ ಒಂದು ವೆಬ್ಸೈಟ್ನಾಗ ನೀವು ಇಲ್ಲಿ ಏನು ಬೇಕು ಹೆಸರು ಇಲ್ಲಿ ಹಾಕಿ ಈ ರೀತಿ ಟೆಂಪ್ಲೇಟ್ ಸಿಕ್ಕು ಅಂದ್ರೆ ನೀವು ಏನು ಮಾಡಿಬಿಡ್ತೀರಿ, ಅಲ್ಲಿ ಹೆಸರು ಹಾಕ್ತೀರಿ, ಇಲ್ಲಿ ಹೆಸರು ಹಾಕ್ತೀರಿ, ಇಲ್ಲಿ ಹೆಸರು ಹಾಕ್ತೀರಿ, ಅದನ್ನ ಹೊಡೆದು ಬಿಡ್ತೀರಿ. ಇರುತ್ತೆ ನಿಮ್ಗೆ ಯಾವ ಬೇಕಾವು ಟೆಂಪ್ಲೇಟ್ ಎಲ್ಲ ಸಿಗ್ತಾವೆ ನಿಮ್ಗೆ ಫ್ರೀನಾಗ. ಈ ರೀತಿ ಸಿಕ್ಕರೆ ನೀವೇ ಕ್ಲಾಸ್ ಬಿಡ್ತೀರಿ. ಅದೇ ರೀತಿ ಫುಲ್ ಎಲ್ಲ ಅಪ್ಗ್ರೇಡ್ ಆಗುತ್ತೆ. ನೀವು ಬೇಕಂದ್ರೆ ಇದನ್ನ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಜನರೇಟ್ ಮಾಡ್ಬೋದು. ನೀವೆಲ್ಲ ಎದಕ್ಕೆ ಕ್ಲಾಸ್ ತೊಗೋತೀರಿ? ಅದೇ ರೀತಿ ನಿಮ್ಗೆ ಭಾಳ ಮಂದಿಗೆ ಗೊತ್ತಾಗಿಲ್ಲ, ಭಾಳ ಮಂದಿಗೆ ಗೊತ್ತಿದ್ದು ಕೆಲವೊಂದು ಅಡ್ವಾನ್ಸ್ ಲೆವೆಲ್ ಅಂತೇಳಿ ಹೇಳ್ತಾರಲ್ಲ, ಅಡ್ವಾನ್ಸ್ ಲೆವೆಲ್ನಾಗ ಎಡಿಟಿಂಗ್ ಅದು ಮಾಡಕ್ಕೆ ಹೋಗಿಲ್ಲ. ಬಾರಿ ಅದಾವ್ರೆ. ಈಗ ಏನು ಭಾಳ ಮಂದಿಗೆ ಗೊತ್ತಿಲ್ಲ. ಹೌದು, ನನಗೆ ಎಕ್ಸಾಂಪಲ್ ನನ್ನ ತಗೋರಿ, ನನಗೆ ಗೊತ್ತಿದ್ದಿರ್ಕಿಲ್ಲ ಈ ರೀತಿ ಎಲ್ಲ ಅದಾವ ಅಂತೇಳಿ. ಅಂದ್ರೆ ನನಗೆಲ್ಲ ಮೊದಲೆಲ್ಲ ಏನ ಈ ರೀತಿ ಎಲ್ಲ ವೆಬ್ಸೈಟ್ ಅದಾವ ಅಂತೇಳಿ ಗೊತ್ತಿಲ್ದಂಗೆ. ಅಂದ್ರೆ ಈ ರೀತಿ ವೆಬ್ಸೈಟ್ ಎಲ್ಲ ಯೂಸ್ ಮಾಡ್ಬೋದು ಇರ್ಬೋದು ಅಂತೇಳಿ ನಾನು ಅನ್ಕೊಂಡಿನಿ. ಆದರೆ ಹೆಸರದು ಬೇಕು. ಈಗ ನಾನು ಗೂಗಲ್ನಾಗ ಡೈರೆಕ್ಟ್ ಸರ್ಚ್ ಮಾಡಿ ಅಂದ್ರೆ ನಂಗೆ ಬೇರೆ ಯಾವುದು 100 ವೆಬ್ಸೈಟ್ಗಳು ತೋರಿಸ್ತಾವೆ. ಅವನ್ನೆಲ್ಲ ತೆಗೆದು ನೋಡಿ ಓಕೆ ಪೈಲ ಅವರೆಲ್ಲ ನನಗೆ ತಲೆ ಕೆಡೋದು ಅಂದ್ರೆ ಒಂದೇ ಮಾತಂದ್ರೆ ಇದು Gmail ID ಹಾಕಬೇಕು, ಲಾಗಿನ್ ಮಾಡ್ಬೇಕು. ಪ್ರತಿಯೊಂದು ವೆಬ್ಸೈಟ್ನಾಗ ಹೋಗಿ ಲಾಗಿನ್ ಮಾಡಿ ಆಮೇಲೆ ಅದನ್ನ ಚೆಕ್ ಮಾಡಿದಾಗ ಓಕೆ ನೀವು ಪ್ರೀಮಿಯಂ ತಗೋಬೇಕ್ರಿ ಅಂತ ತೋರಿಸ್ತಾರಲ್ಲ, ಅವಾಗ ತಲೆ ಭಾಳ ಕೆಟ್ಟ ಕರ್ತೈತಿ. ಅದಕ್ಕಾಗಿ ಕೆಲವೊಂದು ವೆಬ್ಸೈಟ್ನಾಗ ಫ್ರೀ ಆಗಿರ್ತಾವೆ, ಕೆಲವೊಂದು ವೆಬ್ಸೈಟ್ನಾಗ ಲಿಮಿಟೆಡ್ ಅಂತ ಇರ್ತಾವೆ, ಕೆಲವೊಂದು ವೆಬ್ಸೈಟ್ನಾಗ ನೀವೆಲ್ಲ ಮಾಡಿರ್ತೀರಿ, ಲಾಗಿನ್ ಆಗಿರ್ತೀರಿ, ಫ್ರೀನೂ ಇರ್ತೈತಿ. ಅದು ಬೇರೆ ಪರ್ಪಸ್ನ ಬರ್ತೈತಿ, ಬೇರೆ ರೀತಿ ವಿಡಿಯೋ ಬರ್ತೈತಿ. ಅಂದ್ರೆ ಅವು ವಿಡಿಯೋ ಮಾಡೋ ಪರ್ಪಸ್ ಬೇರೆ ಇರ್ತಾವೆ, ಬೇರೆ ಅದಾವು ನೋಡ್ರಿ. ಇನ್ನು ಈ ರೀತಿ ಮಾಡೋದ ಹೆಂಗೆ ಏನಪ್ಪ ಅಂದ್ರೆ ಎಲ್ಲ ಮೊದಲೆಲ್ಲ ಈಗೆಲ್ಲ ಮತ್ತೆ ಈಗ ಚೇಂಜ್ ಆಗೋತಾ ಇರ್ತೈತಿ. ಯಾಕಂತ ನೋಡ್ರಿ, ಈಗ ಒಂದು ವರ್ಷ ಆಗಿರ್ಬೋದು ಚಾಟ್ GPT ನಿಮ್ಗೆ ಗೊತ್ತಿರ್ಬೋದು. ಚಾಟ್ GPTನಾಗ ನಾ ಎಲ್ಲ ಇಮೇಜ್ಗಳು ಜನರೇಟ್ ಮಾಡ್ತೀನಿ, ಎಲ್ಲ ಈ ರೀತಿ ಐಡಿಯಾಗಳನ್ನೆಲ್ಲ ತೊಗೋತೀನಿ. ಐಡಿಯಾಗಳು ತೊಗೊಂಡು ಅದ್ರಲ್ಲಿನ PDF PPT ಅದು ಎಲ್ಲ ಅದ್ರಲ್ಲಿನ ಮಾಡಿಸ್ತೀನಿ. ನಾನು ಅದ್ರ ಮೇಲೆ ನಾ ಎಡಿಟ್ ಮಾಡ್ತೇನೆ ರೀ. ಅಂದ್ರೆ ಅದ್ರ ಮೇಲೆ ನಾ ಎಡಿಟ್ ಮಾಡಿ ಅದಕ್ಕೆ ಎಲ್ಲ ಮಾಡ್ತೀನಿ. ಆದರೆ ಈಗ ಆ ರೀತಿ PPT ಅದು ಎಲ್ಲ ರೆಡಿಮೇಡ್ ಕೊಡ್ವಾತ್ರಿ. ಅದ ಒಂದು ಪ್ರೀಮಿಯಂ ತೋರಿಸು ತಗ್ಸಾಕ್ತೈತಿ ಹಾಕಿಸ್ಲಿ. ಅದಾಗಂತಲೇ ಡೀಪ್ಸಿ ಬಂತು. ಇವು ಕೋಡಿಂಗ್ ಗೀಡಿಂಗ್ ಎಲ್ಲ ಆಟೋ ಆ್ಯಪ್ ಅದು ಆಗಿರ್ಬೋದು, ಆಟೋಮೆಟಿಕ್ ಆ್ಯಪ್ ಮಾಡೋದಾಗಿರ್ಬೋದು, ಇಲ್ಲಿಕರ ಏನಾರ ಗೇಮ್ ಮಾಡೋದಾಗಿರ್ಬೋದು, ಇಲ್ಲಿಕರ ವೆಬ್ಸೈಟ್ ಮಾಡೋದಾಗಿರ್ಬೋದು, ಇವೆಲ್ಲ ಬಂದವ್ರೆ. ಇದು ಡೀಪ್ಸಿ ಬಾರಿ ಬರ್ತದೆ ಕೋಡಿಂಗ್ ಗೀಡಿಂಗ್ ಎಲ್ಲ. ಈ ಡೀಪ್ಸಿನಾಗ ಒಂದು ಡೀಟೇಲಿಂಗ್ ಪ್ರಾಂಪ್ಟ್ ಅದು ಡೀಟೇಲಿಂಗ್ ಪ್ರಾಂಪ್ಟ್ ಆಗಿರ್ಬೋದು, ಡೀಟೇಲಿಂಗ್ ಎಲ್ಲ ಐಡಿಯಾಸ್ ಆಗಿರ್ಬೋದು ಅಂದ್ರೆ ಎಲ್ಲ ಬರಾಕಿತ್ತು. ಅದಾದಿಂದ ಏನಾಗಿತ್ತು, ಈಗ ಒಮ್ಮೆ ಜೆಮಿನೈ ಬಂತಿರಲಿಲ್ಲ, ಜೆಮಿನೈ ಚಲೋ ಬರಾಕಿತ್ತು. ಜೆಮಿನೈ ಈ ರೀತಿ ಈಗ ಮೆಟಾ ಬರಾಕೈತೆ. ಈಗ ಇಮೇಜ್ ಜನರೇಟಿಂಗ್ ಒಂದಿಟ್ಟು ಪ್ರಾಬ್ಲಮ್ ತೋರ್ಸಾಕಿತ್ತು ಯಾವ್ದು ಗೂಗಲ್ ಜೆಮಿನೈ. ಈಗ ಅದು ಜೆಮಿನೈ ಬೇರೆ ಐತಿ, ನಾ ಹಾಕ್ತಾ ಇನ್ನು ಮತ್ತೆ ಬರ್ಬತ್ತೆ. ಈಗ ಹೆಂಗೆ ಅಲ್ಲಿ ಹೋತಲ್ಲ, ಅದು ಲಾಸ್ಟ್ ಸ್ಟೇಜಿಗೆ ಹೋತಲ್ಲ ನಿಮ್ಗೆ ಇಲ್ಲಿ ಅನ್ಸ್ಬೋದು, ಹೌದು ಅನ್ಸ್ಬೋದು, ಅದು ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಅದು ಹಿಂದೆ ಉಳ್ದಂಗೆ ರೀ. ಅದು ಅಂದ್ರೆ ಪ್ರೀಮಿಯಂ ಗೀಮಿಯಂ ಎಲ್ಲ ತೊಗೊಂಡ್ರೆ ನಮ್ಮಂಥವ್ರೆಲ್ಲ ಹೆಚ್ಚಿಗೆ ಮಂದಿ ಆಲ್ ಓವರ್ ಇಂಡಿಯಾನ ಹೇಳ್ತಾನೆ. ನಾವು ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು 100 ಅಡ್ವರ್ಟೈಸ್ ಕೊಡ್ರಿ, 100 ಅಡ್ವರ್ಟೈಸ್ ನೋಡ್ತೀವಿ, ₹1 ಪ್ರೀಮಿಯಂ ಹಾಕಿ ನಾವು ಪ್ರೀಮಿಯಂ ತೊಗೊಳಂಗಿಲ್ಲ ರೀ. ಇಂಡಿಯನ್ ಮೈಂಡ್ಸೆಟ್ 90-80% ಎಲ್ಲ ಹಂಗೆ ರೀ. ಅದಕ್ಕಾಗಿ ಗೂಗಲ್ ಅಂತಾವ, ಯೂಟ್ಯೂಬ್ ಅಂತಾವ, ಇವೆಲ್ಲ ಎದಕ್ಕೆ ಫ್ರೀ ಅದಾವು. ನಾವು ಅಡ್ವರ್ಟೈಸ್ ನೋಡ್ತೀವಿ ರೀ. ಅದ್ರ ಪ್ರೀಮಿಯಂ ಮಾತ್ರ ನಾವು ತೊಗೊಳಂಗಿಲ್ಲ. ಅದು ಎಷ್ಟೇ ಕಡಿಮೆ ಇರಲಿ ಅವ್ರ ಪ್ರೀಮಿಯಂ ನಾವು ಎದಕ್ಕೆ ತೊಗೊಳಂಗಿಲ್ಲ. ನಾವು ಅಡ್ವರ್ಟೈಸ್ ನೋಡ್ತೀವಿ, ನಮಗೇನು ಹೋಗಿತ್ತು ಅಂತೇಳಿ ಅಂತೇವೆ ನಾವು. ಭಾಳ ಮಂದಿ ಏನು ಸಾಕರ್ ಮಂದಿ ಅಂತ ಮಂದಿ ಎಲ್ಲ ಯಾವ ಅಡ್ವರ್ಟೈಸ್ ನೋಡ್ತಾರೆ ಅಂತೇಳಿ ಅನ್ಬೋದು. ನಾವಂತ ನಾವು ಅಡ್ವರ್ಟೈಸ್ ನೋಡ್ತಿರ್ಬೇಕಂದ್ರೆ ಅಡ್ವರ್ಟೈಸ್ ಹಾಕಿ ನಡೀತೈತೆ, ಅದ್ರ ರೊಕ್ಕ ಮಾತ್ರ ಕೊಡಂಗಿಲ್ಲ ಅಂತ ನಾವು ಎಲ್ಲ ಅದೇ ರೀತಿ ಸೇಮ್. ಈಗ ಎಲ್ಲ ಫ್ರೀನ ನಾವು ಯೂಸ್ ಮಾಡಕ್ಕೆ ನೋಡ್ತೀವಿ. ಆದರೆ ಫ್ರೀ ಎಲ್ಲಿ ಸಿಗ್ತೈತಿ ಅನ್ನೋದು ಒಂದೇ ಕ್ವಶನ್. ಆದರೆ ಚಲೋ ಸಿಗ್ತೈತಿಲ್ಲೋ, ಹೆಂಗೆ ಸಿಗ್ತೈತಿಲ್ಲೋ, ಹೆಂಗೆ ಯೂಸ್ ಮಾಡೋದಾ, ಏನು ಯೂಸ್ ಮಾಡೋದಾ, ಎಲ್ಲಿ ಹೋಗಬೇಕು, ಹೆಂಗೆ ಮಾಡ್ಬೇಕು, ಏನು ಮಾಡಬೇಕು, ಇವೆಲ್ಲ ನಿಮ್ಮ ಕ್ವಶನ್ಸ್ ಇರ್ತಾವೆ. ಇವೆಲ್ಲ ಸಾಲ್ವ್ ಆಗ್ಬೇಕಂದ್ರೆ ನಾನು ಅದಕ್ಕಾಗಿ ನಿಮ್ಮ ವೆಬ್ಸೈಟ ನೀವು ಎಲ್ಲ ಕೊಟ್ಟಿದ್ದ DM ಮಾಡಿರಿ, ಅದು ಮಾಡಿರಿ. ನಾನು ಹೇಳ್ತೀನಿ, ಭಾಳ ಮಂದಿ ನಾನು ನೋಡಿ DM ಮಾಡೋದಂತೇಳಿ ವೆಬ್ಸೈಟ್ ಹೆಸರು ಎಲ್ಲ ಕೊಟ್ಟಿರ್ತಾರೆ, ನಾವು ಶೋ ಮಾಡಿರ್ತಾರೆ. ಅಲ್ಲಿ ನಾನು ಸ್ಕ್ರೀನ್ಶಾಟ್ ಹೊಡೆದಿದ್ದೆ ಎಲ್ಲ ನಿಮಗೆಲ್ಲ ನಿಮ್ಗೆ ಕಾಣಿರ್ಬೋದು. ಎಲ್ಲ ಸ್ಕ್ರೀನ್ಶಾಟ್ ಹೊಡೆದಿದ್ದೆಲ್ಲ ಅಲ್ಲಿಂದ ಹೊಡೆದಿದ್ದು ನಾನು. ಕೆಲವೊಬ್ಬರೆಲ್ಲ ಹೈಡ್ ಮಾಡಿರ್ತಾರೆ, ಅದು ಮಾತು ಬೇರೆ. ಅವನ್ನೆಲ್ಲ ನಾನು ತೆಗೆದಿದ್ದೀನಿ. ಅವ್ನು ಸ್ಕ್ರೀನ್ಶಾಟ್ನ ಹೊಡೆದಿಲ್ಲ, ಅವ್ನು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ತೋರಿಸ್ಬೇಕಾಗಿತ್ತು. ಇಲ್ಲಿ ತೋರಿಸಿದಂಗೆ
ಅವ್ರು ಏನು ಮಾಡ್ತಾರೋ ಫಾಲೋ ಮಾಡಲಿ. ಈಗೆಲ್ಲ ಒಂದು ಟ್ರೆಂಡ್ ನಡೆದತ್ತಲ್ಲ, ಮತ್ತು ಫಾಲೋ ಮಾಡಬೇಕು, ಫಾಲೋವರ್ಸ್ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೇಕು, ಎಂಗೇಜ್ಮೆಂಟ್ ಹೆಂಗೆ ಹೆಚ್ಚಿಗೆ ಮಾಡ್ಕೋಬೇಕು, ಎಲ್ಲ ಟ್ರಿಕ್. ಆದ್ರೂ ಅಲ್ಲಿ ಹೋಗ್ರೆ ನಾ ಏನು ಮಾಡಂಗಿಲ್ಲ, ಫಾಲೋ ಗಿಲೋ ಏನು ಹೊಡಂಗಿಲ್ಲ. ಕೆಲವೊಂದು ಅಷ್ಟು ಹೊಡೆದನಿ, ಆಮೇಲೆ ಅನ್ಫಾಲೋ ಮಾಡಿರ್ತೀವಿ. ಗೇಮ ಸುಮ್ಮನೆ ರೀ, ಯಾರಿಗೆ ಹಾಕೋಬಂದು ಅದಕ್ಕೆ ಏನು ಮಾಡೋದು, ಸ್ಕ್ರೀನ್ಶಾಟ್ ಹೊಡೀರಿ. ಇದು ಯಾವಾಗ ಗೊತ್ತಾಗಿತ್ತಂತಿ, ಈಗ ಬಾಂಬ್ ಅಂತ ಅನ್ಕೊಳ್ಬೇಕು ನಿಮಗೆ. ಈಗ ಗೊತ್ತಾಗೈತಿ, ಯಾಕೆ ಗೊತ್ತಾಗೈತಿ, ಯಾವಾಗ ಈ ರೀತಿ ಇಮೇಜ್ ಕ್ರಿಯೇಟ್ ಬಂತಲ್ಲ, ಅಂದ್ರೆ ಇಮೇಜ್ ಅಂತ ಗೂಗಲ್ನಾಗ ಇಮೇಜ್ ಶೋ ಮಾಡಿ ಇದು ಏನಂತ ಸರ್ಚ್ ಮಾಡೋದು ಬಂತಲ್ಲ, ನೀವು ಬಾಂಬ್ ಮಂದಿ ಅಬ್ಸರ್ವ್ ಮಾಡಿರ್ಬೇಕು. ಈಗ ಅವಾಗೆಲ್ಲ ಈ ರೀತಿ ಎಲ್ಲ ಇದ್ರಕಿಲ್ಲ, ಜಸ್ಟ್ ಆ ಫೋಟೋ ಏನೈತಿ ಅರ್ಥ ಮಾಡ್ಕೋ ಸಂಬಂಧ ಈ ರೀತಿ ಆಗಿರ್ಬೇಕು. ಈಗಂತೂ ನಾವೆಲ್ಲ ಮಿತಿ ಮೀರಿ ಬಿಟ್ಟೇವ್ರೆ. ಯಾಕಂದು ಮಿತಿ ಮೀರಿ ಯಾಕೆ ಬಿಟ್ಟೇವೆ ಅಂದು, ಇದು ಮೊಬೈಲ್ ಐತಿಲ್ಲ, ನಾ ಏನು ಮಾಡಂಗಿಲ್ಲ. ಈಗೆಲ್ಲ ಸಾಂಗ್ ಅಂತ ಹೇಳಿದ್ರೆ ಈಗ ನಾ ಮಾತಾಡಕ್ಕಿಲ್ಲ. ನಾ ಈಗ ಗೂಗಲ್ ಯೂಟ್ಯೂಬ್ನಾಗ ಇಲ್ಲ ಇನ್ಸ್ಟಾಗ್ರಾಮ್ನಾಗ ತೆಗೆದು ನೆನ್ಕೋರಿ, ನೀವು ಮೊದಲೆಲ್ಲ ಹಾಡ ನೋಡ್ತಿರೋದ್ರ, ಹಾಡ ನೀವು ಹಾಡಕ್ಕೆ ನೋಡ್ತೀರಿ, ಅಲ್ಲಿ ಹಾಡ ಆಡಿ ಈಗೆಲ್ಲ ಅಡ್ವಾನ್ಸ್ ಆಗೈತಿ. ಈಗೆಲ್ಲ ಏನಿಲ್ಲ, ಒಂದು ಕ್ಲಿಕ್ ಮಾಡಿರಿ, ಅಲ್ಲಿ ಸಾಂಗ್ ಆಪ್ಷನ್, ಸಾಂಗ್ ಕ್ಲಿಕ್ ಮಾಡಿದ್ರೆ ಅವ್ರು ಮಾತಾಡಿದ್ದು ಯಾರು ವಾಯ್ಸ್ ಸೈಟ್ ಕಂಡು ಹಿಡಿದು ಅಂತ ಬಂದೈತಿ, ಬಾರಿ ಬಂದೈತಿ. ಈಗೆಲ್ಲ ನಾವೇನು ಮಾಡಂಗಿಲ್ಲ, ಅಲ್ಲೇ ರೌಂಡ್ ಮಾಡಿ ಕೊಡೋದು ಬರ್ತವೆ, ಅದು ತೋರಿಸ್ಬಿಡ್ತದೆ. ಈಗೆಲ್ಲ ಫುಲ್ ಎಲ್ಲ ಅಡ್ವಾನ್ಸ್ ಆಗೈತಿ. ನೀವು ಬಾಮಿಂದ ಅಡ್ವಾನ್ಸ್ ಆಗ್ರಿ, ಬಾಮಿಂದಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಹೆಂಗೆ ಆಡುವುದಾ ಏನಾಗುದಾ ಅನ್ನೋದು ನಿಮ್ಗೆ ಏನಾರ ಕಡಿಮೆ ಮನಸ್ಸಿತ್ತು ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು, ನಾ ಎಲ್ಲ ಕಳಿಸ್ತೀನಿ. ಇವೆಲ್ಲ ಜಸ್ಟ್ ಬೇಸಿಕ್. ಇನ್ನು ಅಡ್ವಾನ್ಸ್ ಲೆವೆಲ್ ನಾವು ಹೋಗೋರು, ಅಡ್ವಾನ್ಸ್ ಲೆವೆಲ್ ವಿಡಿಯೋ ಮಾಡಿದ್ರು, ಅಡ್ವಾನ್ಸ್ ಲೆವೆಲ್ ಕಲಿಯೋರು ಅಂತ ಹೇಳ್ತಾ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ನೋಡಿರಿ ಇಷ್ಟೋ ತನಕ ನೋಡಿರಿ. ನಾ 1 ತಾಸು ಆದ್ಮೇಲೂ ನೋಡಾಕ್ತೀರಿ ಅಂದ್ರೆ ದೊಡ್ಡದು ಅದ ನಂದ. ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿನಿ ನಾ ವಿಡಿಯೋ. ನೋಡ್ರಿ ಹೆಂಗೆ ಕಲಿಯೋದಾ ಎಂತ ಕಲಿಯೋದಾ ಅನ್ನೋದು ನಾ ಮಾಡ್ಬೇಕಂದ್ರೆ ನೀವು ಒಂದಕ್ಕೆ ನಾನು ಕಮೆಂಟ್ ಮಾಡಿ ತಿಳಿಸಬೇಕಾ, ಕಮೆಂಟ್ ಮಾಡಿ ತಿಳಿಸಿ ಸೇರನ್ನು ಮಾಡಬೇಕು. ಯಾಕಂದ್ರೆ ನೀವು ಎಷ್ಟು ಸೇರ್ ಮಾಡ್ತಿಲ್ಲ, ಓಕೆ ಅವ್ರು ಹೆಚ್ಚಿಗೆ ಮೇಲೆ ನಾ ಕಳ್ಸಕ್ಕಂತೂ ನಾ ಏನು ದೊಡ್ಡ ಹಾಯಿ ಅವ್ರು ಕೆಲಸ ಮಾಡಲ್ಲ. ನನಗೆ ನಾ ಎಷ್ಟು ಕಳ್ತಾನಿಲ್ಲ ಅಷ್ಟೇ ನಾನು ಕಳಿಸ್ತೀನಿ. ಈಗ ನೋಡ್ರಿ 100 ಅಂತರೂ ನಾ ಕಲಿಯೋಕ್ಕಾಗಿಲ್ಲ, 1ರಿಂದ 100 ನಂಬರ್ ಅಂತರೂ ನಾ ಕಲ್ತಿಲ್ಲ ಅಂದ್ರೆ ಈಗ 1 ನಂಬರ್ ಕಲ್ತಿಲ್ಲ, ಅದನ್ನ 1 ನಂಬರ್ ನಿಮ್ಗೆ ಕಳಿಸ್ತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಅದನ್ನ ಈಸಿ ಲೆವೆಲ್ ಆಗಿ ನೀವು ನೆನಪು ಹಾಕೊಂಡು ಕಳಿಸ್ತಾನೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್ ಬಾಯ್.